ಚಹಾದ ಅಸಲಿ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ. ಮಹಾಭಾರತದ ಈ ದಿನದ ಚರ್ಚೆಯಲ್ಲಿ ಟೌನ್ಶಿಪ್ ವಿಚಾರಕ್ಕೆ ಸರ್ಕಾರದ ಒಳಗೆ ಇದೆಯಾ ಅಪಸ್ವರ, ಬದಲಾಗುತ್ತಾ DK ಶಿವಕುಮಾರ್ ಬಿಡದಿ ಹಠ. ನಮಸ್ಕಾರ, ಮಹಾಭಾರತ ಮೆಗಾ ಡಿಬೇಟ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲೇ 2-3 ಬಾರಿ ನಾವು ಇದನ್ನು ವಿಸ್ತೃತವಾದ ಚರ್ಚೆ ಕೂಡ ಒಳಪಡಿಸಿದ್ದೀವಿ. ಆನ್ ಗೋಯಿಂಗ್ ಇಶ್ಯೂ ಆಗಿರೋದ್ರಿಂದ ಮತ್ತಷ್ಟು ವಿಸ್ತೃತವಾದ ಚರ್ಚೆಯನ್ನು, ಅದರಲ್ಲೂ ಅದೇ ಭಾಗದ ರೈತರು, ಜನಪ್ರತಿನಿಧಿಗಳನ್ನು ಕರೆಸಿ ಮಾಡುವ ಅವಶ್ಯಕತೆ ಇತ್ತು. ಯಾಕಂದರೆ ಇದು ಕೇವಲ ರೈತರು ವರ್ಸಸ್ ಅಧಿಕಾರ ವರ್ಗ ಅನ್ನೋ ಚರ್ಚೆಯಾಗಿ ಉಳಿದಿಲ್ಲ, ಬದಲಾಗಿ ರಾಜಕೀಯ ಕೆಸರೆರಚಾಟದ ವೇದಿಕೆ ಕೂಡ ಆಗಿದೆ. ಮಾಜಿ ಸಿಎಂ ಹಾಲಿ ಸಿಎಂ ನಡುವೆ ಪ್ರತಿಷ್ಠೆಯ ಕದನ ಕೂಡ ಆಗಿದೆ. ಇದೆಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಕಳೆದ 3-4 ದಿನಗಳ ಅಂತರದಲ್ಲಿ ತೆಗೆದುಕೊಂಡಿರುವ ಮೇಜರ್ ಟ್ವಿಸ್ಟ್, ಸರ್ಕಾರದ ಒಳಗಿರುವ ಸರ್ಕಾರದ ಪ್ರತಿನಿಧಿಗಳೇನೆ ಬಿಡದಿ ಟೌನ್ಶಿಪ್ ಸ್ಥಳಾಂತರ ಮಾಡುವ ಪರಿಸ್ಥಿತಿ ಬರಬಹುದು ಅನ್ನೋ ರೀತಿಯ ಮಾತುಗಳನ್ನು ಆಡಿದ್ದಾರೆ. ಅಲ್ಲಿಗೆ DK ಶಿವಕುಮಾರ್ ಅವರು ಹಠ ಬಿಟ್ಬಿಡ್ತಾರಾ? ಬಿಡದಿ ಟೌನ್ಶಿಪ್ ಶಿಫ್ಟ್ ಆಗಿಬಿಡುತ್ತಾ? ರೈತರ ಹೋರಾಟ ಹಾಗಾದರೆ ಫಲಶ್ರುತಿಯನ್ನು ಕಂಡುಬಿಡುತ್ತಾ? ಹಾಗಾದರೆ ಬೆಂಗಳೂರಿನ ಹೊರೆಯನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಕೈಗೆತ್ತಿಕೊಳ್ಳಲಾಗ್ತಾ ಇರುವ ಈ ಯೋಜನೆ ಬೆಂಗಳೂರನ್ನು ಹೊರೆಯಲ್ಲೇ ಇರಲಿಕ್ಕೆ ಬಿಟ್ಟು ಕೈ ಬಿಡಲಾಗ್ಬಿಡುತ್ತಾ? ಇಂಥ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕೋ ಪ್ರಯತ್ನವನ್ನು ಇವತ್ತಿನ ಮಹಾಭಾರತ ಮೆಗಾ ಡಿಬೇಟ್ನಲ್ಲಿ ಮಾಡೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಸವಾಲು ಪ್ರತಿ ಸವಾಲು, ಪತ್ರ ಪ್ರತ್ಯುತ್ತರ. ಬಿಡದಿ ಟೌನ್ಶಿಪ್ ವಿಚಾರ ಮಾಜಿ ಸಿಎಂ ಕುಮಾರಸ್ವಾಮಿ, ಹಾಲಿ ಸಿಎಂ ಶಿವಕುಮಾರ್ ನಡುವಿನ ಪ್ರತಿಷ್ಠೆಯ ಕಣವಾಗಿರೋದು ಹಳೆ ವಿಚಾರ. ಯಾರು ಏನೇ ಮಾಡಿದ್ರು ನಾನ್ ಟೌನ್ಶಿಪ್ ಮಾಡೇ ಸಿದ್ಧ ಎನ್ನುತ್ತಿದ್ದ DK ಶಿವಕುಮಾರ್ಗೆ ಇದೀಗ ಸ್ವಪಕ್ಷ ನಾಯಕರ ಹೇಳಿಕೆಯೇ ಮುಜುಗರಕ್ಕೆ ಕಾರಣವಾಗ್ತಿದೆ. ಜನತಾದಳ ಸರ್ಕಾರದವರು ಇದ್ದಾಗಲೇ ಆ ಒಂದು ಪ್ರಾಜೆಕ್ಟ್ಗೆ ಹಸಿರು ನಿಶಾನೆ ತೋರಿಸಿದ್ರು. ಅದನ್ನು ಇವರು ಮುಂದುವರಿಸಿದ್ದಾರೆ. ರೈತರು ಬೇಡ ಅಂದರೆ ನಾವು ಮಾಡಕ್ಕೆ ಹೋಗೋದಿಲ್ಲ. 2013ರ ರಾಹುಲ್ ಗಾಂಧಿ ಭೂಸ್ವಾಧೀನ ವಿರುದ್ಧದ ಹೋರಾಟ ಈಗ ಕಾಂಗ್ರೆಸ್ ಪಾಲಿಗೆ ತಲೆಬಿಸಿಯಾಗಿದೆ. ರೈತರ ಒಪ್ಪಿಗೆ ಇಲ್ಲದೆ ಭೂಸ್ವಾಧೀನ ಒಪ್ಪಲ್ಲ ಅಂತ ಆಂದೋಲನ ಮಾಡಿದ ರಾಗ ಹೇಳಿಕೆಗೆ ತದ್ವಿರುದ್ಧವಾಗ್ತಿದೆ ಬಿಡದಿ. ಅಲ್ಲಿ ಪಕ್ಷದವರೇ ನಾಯಕನ ನಿಲುವಿಗೆ ವಿರುದ್ಧವಾದಂತೆ ಎಂಬ ಅಂಜಿಕೆ. ಇದೇ ಕಾರಣಕ್ಕೆ ಕಾಂಗ್ರೆಸ್ ನಾಯಕರೇ ಈಗ ಮೆತ್ತಗಾದಂತೆ ಕಾಣಿಸ್ತಾ ಇದೆ. ನಾವು ಹೋಗಿ ದಬ್ಬಾಳಿಕೆ ಅಂತೂ ಮಾಡ್ತಾ ಇಲ್ಲ. ಅವ್ರಿಗೆ ಕೊಡೋಕೆ ಇಷ್ಟ ಇಲ್ಲ ಅಂದರೆ ಟೌನ್ಶಿಪ್ ಬೇರೆ ಕಡೆ ಮಾಡಲೇಬೇಕಾಗುತ್ತೆ. ದೇರ್ ಇಸ್ ನೋ ಅದರ್ ಆಪ್ಷನ್. ಈಗ ನಮ್ಮೂರಿನಲ್ಲಿ ನಮಗೆ ಇಂಡಸ್ಟ್ರಿ ಬೇಡ, ನಮಗೆ ಟೌನ್ಶಿಪ್ ಬೇಡ ಅಂದರೆ ಬೇರೆ ಊರಿಗೆ ಹೋಗಲೇಬೇಕಾಗ್ತದೆ. ದೇರ್ ಇಸ್ ನೋ ಅದರ್ ಚಾಯ್ಸ್. ಬಿಡದಿ ಟೌನ್ಶಿಪ್ ಯೋಜನೆ ಇದೇ ಕಾರಣಕ್ಕೆ ಸಿಎಂ ಶಿವಕುಮಾರ್ ಅವರ ಪಾಲಿಗೆ ನುಂಗಲಾಗದ ಬಿಸಿ ತುಪ್ಪದಂತಾಗಿದೆ. ಒಂದೆಡೆ ರೈತರ ಹೋರಾಟಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಬೆಂಬಲವನ್ನ ವ್ಯಕ್ತಪಡಿಸಿ ಬೈರಮಂಗಲದಲ್ಲಿ ಠಿಕಾಣಿ ಹೂಡಿದ್ದಾರೆ. ಮತ್ತೊಂದೆಡೆ ಕಾಂಗ್ರೆಸ್ ಪಕ್ಷದಲ್ಲೇ ಅಸಮಾಧಾನದ ಬಿರುಗಾಳಿ ಎದ್ದಿದೆ. ಬಿಡದಿ ಸಮರಾಂಗಣದಲ್ಲಿ ಇದೀಗ DK ಶಿವಕುಮಾರ್ ಇಕ್ಕಟ್ಟಿಗೆ ಸಿಲುಕಿದ್ರಾ ಅನ್ನೋ ಅನುಮಾನ ಮೂಡುತ್ತಿದೆ. ವಿಪಕ್ಷಗಳೊಟ್ಟಿಗೆ ಸ್ವಪಕ್ಷರನ್ನು ಎದುರಿಸೋ ಅನಿವಾರ್ಯತೆ DK ಮುಂದಿದೆ. ರೈತ ವಿರೋಧಿ ಅನ್ನಿಸಿಕೊಳ್ಳದೆ ಬಿಡದಿ ಟೌನ್ಶಿಪ್ ಮಾಡ್ತಾರ? ಕೈಬಿಟ್ಟು ತನ್ನದೇ ಹಠದಿಂದ ಹಿಂದೆ ಸರಿತಾರ? ಇದರ ಮಧ್ಯೆ JDS ರಾಜಕೀಯ ಲಾಭಕ್ಕಾಗಿ ಈ ಹೋರಾಟ ಮಾಡ್ತಾ ಇದೆಯಾ? ಬಿಡದಿ ಕುಮಾರಸ್ವಾಮಿಗೆ ರಾಜ್ಯಕ್ಕೆ ಕಂಬ್ಯಾಕ್ ಮಾಡೋಕೆ ರಹದಾರಿನ? ಈ ರಾಜಕೀಯ ಲೆಕ್ಕದ ನಡುವೆ ಬಿಡದಿ ರೈತರ ವಾದವೇನು? ಬನ್ನಿ ಚರ್ಚೆ ಮಾಡೋಣ. ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಇವತ್ತು ಕಾಂಗ್ರೆಸ್ನ ವಕ್ತಾರರಾದ ನಟರಾಜ್ ಗೌಡ್ರಿದ್ದಾರೆ, JDS ವಕ್ತಾರರಾದ ಪ್ರಶಾಂತಿ ಅವರಿದ್ದಾರೆ, ಹಾಗೆ ಬಿಜೆಪಿಯ ಮುಖ್ಯ ವಕ್ತಾರರಾದ ಅಶ್ವಥ್ ನಾರಾಯಣ್ ಗೌಡ್ರಿದ್ದಾರೆ. ನಮಸ್ಕಾರ, ಮೂವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತರ ವಿಚಾರ ಆಗಿರೋದ್ರಿಂದ ರೈತ ಪ್ರತಿನಿಧಿಗಳಿಲ್ಲದೆ ಚರ್ಚೆಯನ್ನು ಮಾಡಿದ್ರೆ ಅಪೂರ್ಣವಾಗಿಬಿಡುತ್ತೆ. ಹಾಗಾಗಿ ವಕೀಲರು ಜೊತೆಗೆ
ರೈತ ಮಹಿಳೆಯೂ ಆಗಿರುವ ಡಾಕ್ಟರ್ ದೀಪಾ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆಯಲ್ಲಿ ಅದೇ ಭಾಗದ ರೈತರು ಹಾಗೆ ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರು ಆಗಿರುವ ಮಲ್ಲಯ್ಯ ಅವರಿದ್ದಾರೆ. ನಮಸ್ಕಾರ, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಎಂದಿನಂತೆಯೇ ಮಹಾಭಾರತ ವಾರಾಂತ್ಯದ ಚರ್ಚಾ ಕಾರ್ಯಕ್ರಮದಲ್ಲಿ ವಿವಿಧ ರಾಜಕೀಯ ಪಕ್ಷದ ಪ್ರತಿನಿಧಿಗಳು ಹಾಗೆ ನಮ್ಮ ಆಡಿಯನ್ಸ್ ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಟರಾಜ್ ಗೌಡ್ರೆ, ತಮ್ಮಿಂದಲೇ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಡಿ.ಕೆ. ಶಿವಕುಮಾರ್ ಅವರು ಬಿಡದಿ ವಿಚಾರದಲ್ಲಿ ಆತುರದ ಏಕಪಕ್ಷೀಯ ನಿರ್ಧಾರವನ್ನ ಪ್ರಕಟ ಮಾಡಿಬಿಟ್ರ. ಯಾಕೆ ಹೇಳ್ತಿದ್ದೀನಿ, ನಿಮ್ಮದೇ ಪಕ್ಷದ ಅನೇಕ ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅಥವಾ ಅವ್ರ ಗಮನಕ್ಕೆ ತಂದಿಲ್ಲ ಅನಿಸ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ, ಹಾಗೆಯೇ ಉಪಮುಖ್ಯಮಂತ್ರಿಗಳಾದ ಪರಮೇಶ್ವರ್ ಅವರ ಹೇಳಿಕೆ, ನಿಮ್ಮದೇ ಪಕ್ಷದ ಅಧ್ಯಕ್ಷರಾಗಿರುವ ನೂತನ ಅಧ್ಯಕ್ಷರಾಗಿರುವ ಹರಿಪ್ರಸಾದ್ ಅವರ ಹೇಳಿಕೆ. ಹಾಗಾದ್ರೆ ಈ ಬಿಡದಿ ಟೌನ್ಶಿಪ್ ಅನ್ನೋದು ಡಿ.ಕೆ. ಬ್ರದರ್ಸ್ ಅವರ ಏಕಪಕ್ಷೀಯ ಆತುರದ ನಿರ್ಧಾರನ? ಖಂಡಿತ ಇಲ್ಲ. ಯಾಕಂದರೆ ಈ ಯೋಜನೆ ಆಗಬೇಕು ಅಂತೇಳಿ ಮುಂಚೆಯಿಂದ ಬಹಳ ವರ್ಷಗಳಿಂದ ಈ ಯೋಜನೆ ಆಗಬೇಕು ಅಂತಿತ್ತು. ಮಾನ್ಯ ಮುಖ್ಯಮಂತ್ರಿಗಳು ಈಗ ಡೆಪ್ಯೂಟಿ CM ಆಗಿದ್ದವರು ಆಗಲೇ ಇದನ್ನು 2025ರಲ್ಲಿ ಇದು ಕ್ಯಾಬಿನೆಟಲ್ಲಿ ಬಂದು ಚರ್ಚೆ ಆಗಿ ಇದನ್ನು ಅಧಿಸೂಚನೆ ಹೊರಡಿಸಿದ್ದು. ಆವಾಗ ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದರು, ಇಡೀ ಕ್ಯಾಬಿನೆಟ್ಗೆ ಗೊತ್ತು. ಆಮೇಲೆ ಅಲ್ಲಿನ ರೈತರು ಸ್ವಯಂ ಪ್ರೇರಿತ ಆಗಿ ಬಹಳಷ್ಟು ರೈತರು ಇದನ್ನು ಯೋಜನೆಯನ್ನು ಮಾಡಿ ರೆಡ್ ಝೋನ್ ಆಗಿದೆ. 20 ವರ್ಷದಿಂದ ನಾವು ರೆಡ್ ಝೋನ್ ಮಾಡಿ ಮಡಗ್ಬಿಟ್ಟಿದ್ದೀರಿ. ಇದನ್ನು ಯಾವ ಅಭಿವೃದ್ಧಿ ಆಗ್ತಾ ಇಲ್ಲ. ಈ ಕಡೆ ಆರೋಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಆಗಿದೆ, ಈ ಕಡೆ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಆಗಿದೆ. ನಾವು ಮಧ್ಯದಲ್ಲಿ ಮಾತ್ರ ಸಿಕ್ಕಾಕೊಂಡಿದ್ದೀವಿ. ವೃಷಾವತಿ ಕೂಡ ಇಲ್ಲಿಂದನೇ ಹರಿತಾ ಇದೆ. ಬೆಂಗಳೂರಿಗೆ ನೀವು ಎಷ್ಟೊಂದು ಮಾಡ್ತಾ ಇದ್ದೀರಿ, ಕ್ವಾಂಟಮ್ ಸಿಟಿ ಮಾಡ್ತಾ ಇದ್ದೀರಿ, ಕ್ವಿನ್ ಸಿಟಿ ಮಾಡ್ತಾ ಇದ್ದೀರಿ, ಏರೋ ಸಿಟಿ ಮಾಡ್ತಾ ಇದ್ದೀರಿ, ಇಲ್ಲೂ ಕೂಡ ಒಂದು ಮಾಡಿ ಅಂತ ಹೇಳಿದಾಗ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಅದೇ ಜಿಲ್ಲೆಯವರಾದ್ರಿಂದ ಬಹಳ ಮುತುವರ್ಜಿ ತಗೊಂಡು ಪರ್ಸನಲ್ ಇಂಟ್ರೆಸ್ಟ್ ತೆಗೆದುಕೊಂಡು ಅಲ್ಲಿ ಒಂದು ಬಿಡದಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನ ಮಾಡಬೇಕು. ಅದರೊಳಗೆ AI ಸಿಟಿ ಬರಬೇಕು, ಟೆಕ್ನೋ ಪಾರ್ಕ್ಗಳು ಬರಬೇಕು, ಸ್ಟಾರ್ಟ್ಅಪ್ ಸಿಟಿ ಬರಬೇಕು, ಮತ್ತು ರೆಸಿಡೆನ್ಷಿಯಲ್ ಟೌನ್ಶಿಪ್ ಕೂಡ ಆಗಬೇಕು ಅಂತೇಳಿ ಒಂದು ಅದ್ಭುತವಾದ ಪರಿಕಲ್ಪನೆ ಇಟ್ಕೊಂಡು ಬೆಂಗಳೂರಿನ ಒತ್ತಡ ಜನಸಂದಣಿಯನ್ನು ಕಡಿಮೆ ಮಾಡಬೇಕು, ಟ್ರಾಫಿಕನ್ನು ಕಡಿಮೆ ಮಾಡಬೇಕು. ಅದಕ್ಕೆ ಹತ್ತಿರದಲ್ಲಿರ್ತಕ್ಕಂತಹ ಒಂದು, ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಯಾಕೆ ಮಾಡಿದರು, ಆ ಬೆಂಗಳೂರಿನಲ್ಲಿದ್ದಂತಹ ಒಂದು ಅವಕಾಶಗಳು ಅಲ್ಲಿಗೂ ಸಿಗಬೇಕು ಅಂತೇಳಿ ಬೆಂಗಳೂರು ಡೈನಮಿಕ್ ಸಿಟಿ ಆಗಿದೆ, ಸಿಲಿಕಾನ್ ಸಿಟಿ ಆಗಿದೆ. ವರ್ಲ್ಡ್ಗೆ ಇಲ್ಲಿಂದ ನಾವು IT ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಅದು ಅನುಕೂಲ ಆಗಬೇಕಂತೇಳಿ ಈ ಯೋಜನೆಯನ್ನು ಮಾಡಿದ್ದಾರೆ. ಇದು ದೂರದೃಷ್ಟಿಯ ಅತಿ ಉತ್ತಮವಾದ ಅದ್ಭುತವಾದ ಯೋಜನೆ. ಈ ಯೋಜನೆಗೆ ಅಲ್ಲಿನ ರೈತರು ಸ್ವಾಗತ ಕೂಡ ಮಾಡಿದ್ದಾರೆ. ಆಮೇಲೆ ಇದು ಮಾಧ್ಯಮದಲ್ಲಿ ಬಿಂಬ ಆಗ್ತಾ ಇರ್ತಕ್ಕಂಥದ್ದು, ಮತ್ತು JDS BJP ಸಂಚು ಮಾಡಿ ಇದನ್ನ ಯಾವ ರೀತಿಯಾಗಿ ಕೆಟ್ಟಸದಲ್ಲಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು, ಇದೆಲ್ಲ ನೋಡಿದ್ರೆ ಕೆಲವು ಸಲ ಅನ್ಸುತ್ತೆ ಇದೇನು ಬೇಕಾ ನಮ್ಗೆ ಇಷ್ಟೊಂದು ಹಠ ಮಾಡಿ ಯಾಕೆ ಮಾಡಬೇಕು ಅಂತ ಅನ್ಸುತ್ತೆ. ಬಟ್ ಅಲ್ಲಿನ ರೈತರು ಇಲ್ಲಿಂದನೇ ಶುರು ಮಾಡಿ ಅಂತೇಳಿ ಪ್ರತಿ ಹಳ್ಳಿಯ ರೈತರು, ಅದು ನೀವು ಕೆಂಪಯ್ಯನಪಾಳ್ಯದಂತ ರೈತರು ನೋಡಬೇಕು, 380 ರೈತರಿಗೆ ಆಲ್ರೆಡಿ 350 ರೈತರು, ಮೊನ್ನೆ 300 ಜನ ಹೇಳಿದ್ರು, 350 ರೈತರು ಇಲ್ಲಿಂದನೇ ಶಂಕುಸ್ಥಾಪನೆ ಮಾಡಿ ಅಂತ ಹೇಳಿ ಹಠಕ್ಕೆ ಬಿದ್ದಿದ್ದಾರೆ. ಆ ರೀತಿಯಾಗಿ ಇದು ಒಳ್ಳೆಯ ಯೋಜನೆ ಆಗುತ್ತೆ, ಅಭಿವೃದ್ಧಿಯ ಸಂಕೇತ ಇದಾಗುತ್ತೆ, ಆರ್ಥಿಕ ಚಟುವಟಿಕೆಗಳಾಗುತ್ತೆ, ರೈತರಿಗೆ ಇದರಿಂದ ಅನುಕೂಲ ಆಗುತ್ತೆ. ನಾವು ಕೇವಲ ಇವತ್ತಿನ ಯೋಜನೆ ಮಾಡೋದಲ್ಲ. ಮಾನ್ಯ ಡಿ.ಕೆ. ಶಿವಕುಮಾರ್ ಯೋಜನೆ ಮಾಡಿದಾಗ ಮೇಕೆದಾಟು ಯೋಜನೆ ಅಂದ್ರೆ ಇನ್ನು 100 ವರ್ಷಕ್ಕೆ ಯೋಜನೆ, ನಾವು ಸುರಂಗ ಮಾರ್ಗ ಮಾಡ್ತೀವಿ ಅಂದ್ರೆ 100 ವರ್ಷದ ಯೋಜನೆ, ಈ ಟೌನ್ಶಿಪ್ ಮಾಡ್ತೀವಿ ಅಂತಂದ್ರೆ ಅದು ಇನ್ನು 100 ವರ್ಷಗಳ ಕಾಲ ಬೆಂಗಳೂರಿನ ಅಭಿವೃದ್ಧಿಗೆ ಪೂರಕವಾದ ಯೋಜನೆ ಆಗುತ್ತೆ. ಅದು ಹೊರತು ಅದರಿಂದ ಯಾರಿಗೂ ನಷ್ಟ ಆಗೋದಿಲ್ಲ. ಆಮೇಲೆ ವಿನಾಕಾರಣ BJP JDS ಏನು ಸಂಚು ಮಾಡ್ತಾ ಇದೆ, ಅದಕ್ಕೆ ಯಾವ ನಾಯಕರು ಕೂಡ ಅದಕ್ಕೆ ಧೃತಿಗಳ ಅಗತ್ಯ ಇಲ್ಲ. ಸರಿ, ನಿಮ್ಮ ಓಪನಿಂಗ್ ರಿಮಾರ್ಕ್ ಅಂತ ಹೇಳಿ ನಾನು ಮಧ್ಯ ಇಂಟರಪ್ಟ್ ಮಾಡಲಿಲ್ಲ. ಮಾತನಾಡೋಣ, ಸಂಚು ಯಾರು ಮಾಡ್ತಿದ್ದಾರೆ, ಸುಳ್ಳು ಯಾರು ಹೇಳ್ತಿದ್ದಾರೆ, ಹಠ ಯಾರು ಹಿಡಿದಿದ್ದಾರೆ, ಮಾತನಾಡೋಣ. ಬಟ್ ನನ್ನ ಪ್ರಶ್ನೆ ಇದ್ದಿದ್ದು, ನಿಮ್ಮದೇ ಪಕ್ಷದಲ್ಲಿ ಎಲ್ಲರ ಒಪ್ಪಿಗೆಯನ್ನ ಪಡೆದು ಅಟ್ಲೀಸ್ಟ್ ಎಲ್ಲರ ಗಮನಕ್ಕೆ ತಂದು ಈ ಯೋಜನೆಯನ್ನ ಕೈಗೆತ್ಕೊಂಡ್ರ ಅಂತ ಹೇಳಿ. ಯಾಕಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಿದ್ದಾರೆ, ಇನ್ ಕೇಸ್ ಪರಿಸ್ಥಿತಿ ನಮ್ಮ ಕೈ ಮೀರಿದ್ರೆ ನಾವು ಅದನ್ನ ಶಿಫ್ಟ್ ಮಾಡೋ ಯೋಚನೆ ಮಾಡ್ತೀವಿ. ಪರಮೇಶ್ವರ್ ಅವರು ಹೇಳ್ತಿದ್ದಾರೆ, ರೈತರನ್ನ ಒಕ್ಕಲೆಬ್ಬಿಸಿ ನಾವು ಟೌನ್ಶಿಪ್ ಮಾಡೋ ಅವಶ್ಯಕತೆನೇ ಇಲ್ಲ ಅಂತ ಹೇಳಿ. ಅಂದ್ರೆ ನಿಮ್ಮದೇ ಪಕ್ಷದ ನಿಲುವು ನಿರ್ಧಾರದಲ್ಲಿ ವ್ಯತ್ಯಾಸ ಕಾಣ್ತಿದೆಯಲ್ಲ, ಅದಕ್ಕೆ ಮತ್ತೆ ಕೇಳ್ತಿದ್ದೀನಿ, ಡಿ.ಕೆ. ಶಿವಕುಮಾರ್ ಅವರ ಏಕಪಕ್ಷೀಯ ನಿರ್ಧಾರನ ಇದು ಅಂತ ಹೇಳಿ. ನಾನು ನಿಮ್ಗೆ ಹೇಳಿದೆ, ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಏಕಪಕ್ಷೀಯ ನಿರ್ಧಾರ ಅಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಅಧಿಸೂಚನೆ ಆಗಿದ್ದು 2025ರಲ್ಲಿ ಆಯಿತು. ನಂಬರ್ 1. ನಂಬರ್ 2, ಕ್ಯಾಬಿನೆಟ್ ಚರ್ಚೆಯಾಗಿ ಪ್ರತಿ ಮಂತ್ರಿಗೆ ಅದು ಮಾಹಿತಿ ಇದೆ, ಕ್ಯಾಬಿನೆಟ್ ಚರ್ಚೆಯಾಗಿ ಆದಂಥದ್ದು. ಈಗ ಮತ್ತೆ ಯಾಕೆ BJP JDS ಸಂಚು ಮಾಡ್ತಾ ಇದ್ದಾರೆ, ಪಕ್ಷಕ್ಕೆ ಮತ್ತು ಸರ್ಕಾರ ಕೆಟ್ಟ ಹೆಸರು ತರಬಹುದು ಅನ್ನೋ ಉದ್ದೇಶಕ್ಕಾಗಿ ಅದನ್ನ ನಾವು ಬೇಕಾದ್ರೆ 2ನೇ ಬಾರಿ ನೋಡಬಹುದು, ಪರಾಮರ್ಶೆ ಮಾಡಬಹುದು, ಪರಿಶೀಲನೆ ಮಾಡಬಹುದು ಅಂತ ನಮ್ಮ ನಾಯಕರುಗಳು. ಡಿ.ಕೆ. ಶಿವಕುಮಾರ್ ಅವರನ್ನ ನಿಮ್ಮ ಪಕ್ಷದ ಇತರೆ ನಾಯಕರು ಕೈ ಬಿಟ್ಬಿಟ್ರ ಸರ್, ಒಬ್ಬಂಟಿ ಹೋರಾಟ ಮಾಡ್ಕೋ ಅಂತ ಹೇಳಿ. ಈಗ ಡಿ.ಕೆ. ಶಿವಕುಮಾರ್ ಅವರು ನಾನು ಮಾಡೇ ತೀರ್ತೀನಿ ಅಂತಿರುವಾಗ ನಾವು ಶಿಫ್ಟ್ ಮಾಡ್ತೀವಿ, ಬಲವಂತ ಮಾಡಲ್ಲ ಅಂತ ನಿಮ್ಮ ಪಕ್ಷದವ್ರು ಮಾತನಾಡುವಾಗ ಡಿ.ಕೆ. ಶಿವಕುಮಾರ್ ನೀವು ಒಬ್ನೇ ಹೋರಾಡಪ್ಪ ಅನ್ನೋಂಗ್ ಬಿಟ್ಟಂಗ್ ಕಾಣಿಸ್ತಾ ಇದೆ ಅಂತ. ಇಲ್ಲ, ಈಗ ಒಂದೇನಂದ್ರೆ ಸರ್ಕಾರ ಬದ್ಧವಾಗಿದೆ, ಅಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಆಗೇ ಆಗುತ್ತೆ. ಸ್ಪಷ್ಟ ನಿರ್ಧಾರ ಸರ್ಕಾರದ್ದು ಆಗೇ ಆಗುತ್ತೆ. ಕಾಂಗ್ರೆಸ್ ಪಕ್ಷದ್ದು ನಿರ್ಧಾರ ಏನಿದೆ ಆಗೇ ಆಗುತ್ತೆ. ಅದಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತೀವಿ. ಆಮೇಲೆ ಈ ಜಾಸ್ತಿ ಚರ್ಚೆಗಳಾಗ್ತಾ ಇರೋದ್ರಿಂದ 2ನೇ ಆಪ್ಷನ್ ಇಡಬಹುದು ಅಂತ ಹೇಳಿ ಕೆಲವರು ಚರ್ಚೆಗಳು ಮಾಡಬಹುದೇ ಹೊರತು ಅದು ತೀರ್ಮಾನ ಆಗಲ್ಲ, ಮತ್ತೆ ಅದ್ರಲ್ಲಿ ಯಾವ ಅಪಸ್ವರನೂ ಇಲ್ಲ.
ಎಲ್ಲರೂ ಇದಕ್ಕೆ ಇಡೀ ಸರ್ಕಾರವಾಗಿ ಈ ಯೋಜನೆ ಪರವಾಗಿದೆ. ಆಮೇಲೆ ರೈತರೇ ಒಪ್ಕೊಂಡಿದ್ದಾರಲ್ರಿ, ರೈತರೇ ವೆಲ್ಕಮ್ ಮಾಡ್ತಾ ಇರ್ಬೇಕಾದ್ರೆ ನಮ್ದು ನಿಮ್ದು ಯಾವ್ದು, ಬಿಜೆಪಿ JDS ಯಾವ್ದು ನಾವು ಚರ್ಚೆ ಮಾಡೋಣ. ಎಷ್ಟು ಜನ ರೈತರು ಒಪ್ಪಿದ್ದಾರೆ, ಒಪ್ಪಿಲ್ಲ. ನಾವು ಶ್ವೇತಪತ್ರ ತನ್ನಿ, ಅಟ್ಲೀಸ್ಟ್ ಆ ಹೆಸರುಗಳು ತನ್ನಿ, 80% ಅಲ್ಲಿ 8% ಅಂತ ಕಳೆದ 2-3 ಡಿಬೇಟ್ ಇಂದ ಕೇಳ್ತಾ ಇದ್ವಿ. ನೀವು ಇವತ್ತು ತಂದಿದ್ದೀರೇನೋ ಅನ್ನೋ ಆಶಾಭಾವನೆಯೊಂದಿಗೆ. ಅಶ್ವಥ್ ನಾರಾಯಣ್ ಸರ್, ಇವಾಗ ಅಲ್ಲಿನ ಭಾಗದಲ್ಲೇ 2 ಪ್ರತಿಭಟನೆ ಆಗ್ತಿದೆ ಸರ್. ಈ ಕಡೆ ನಾವು ಭೂಮಿ ಕೊಡ್ಲಿಕ್ಕೆ ಸಿದ್ಧವಿದ್ದೇವೆ ಅಂತ ಕೆಲವು ರೈತರು, ಈ ಕಡೆ ನಾವು ಭೂಮಿ ಕೊಡ್ಲಿಕ್ಕೆ ಸುತಾರಾಮ್ ಒಪ್ಪುತ್ತೇ ಇಲ್ಲ ಅಂತ ಹೇಳೋ ರೈತರು. ನಾವು ಯಾರು ಕೊಡ್ತೀವಿ ಅಂತಿದ್ದಾರಲ್ಲ ಆ ರೈತರ ಹೇಳಿಕೆಯನ್ನ ಕೂಡ ನಾವು ಗಮನಿಸಬೇಕಾಗತ್ತೆ. ಏನು ಹೇಳ್ತಿದ್ದಾರೆ ರಾಜಕಾರಣಿಗಳು? ನಾವು ಇಲ್ಲಿ ಇದ್ದವರೆಲ್ಲ, ಬಿಡದಿ ಭಾಗದಲ್ಲಿ ಇದ್ದವರೆಲ್ಲ ಅಣ್ಣ ತಮ್ಮಂದ್ರು, ದಾಯಾದಿಗಳ ಮಕ್ಕಳು ನಮ್ಮಲ್ಲೇ ತಂದಿಟ್ಟು ತಮಾಷೆ ನೋಡ್ತಿದ್ದಾರೆ. ಇವತ್ತು ನಮ್ಮ ಅಣ್ಣ ಆ ಕಡೆ, ತಮ್ಮ ಈ ಕಡೆ, ನಮ್ಮ ದೊಡ್ಡಪ್ಪನ ಮಗ ಆ ಕಡೆ, ಚಿಕ್ಕಪ್ಪನ ಮಗ ಈ ಕಡೆ, ಹೀಗೆ ನಾವೇ ಕಿತ್ತಾಡ್ಕೊಂಡು ಬೀದಿಗೆ ಬರೋ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾರೆ ರಾಜಕಾರಣಿಗಳು. ಬಿಡದಿ ಟೌನ್ಶಿಪ್ ಅನ್ನೋದು ರೈತರ ಪರ ವಿರೋಧ ಅಲ್ಲ, ಇದು ರಾಜಕಾರಣಿಗಳ ಕೆಸರೆರಚಾಡದ ಅಖಾಡ ಆಗಿದೆ ಅನ್ನೋ ಆರೋಪ. ಮೇಡಮ್, ಈ ಪ್ರಾಜೆಕ್ಟ್ ಬಗ್ಗೆ ಇತ್ತೀಚೆಗೆ ಇದು ಚರ್ಚೆಗೆ ಬಂದಿದೆ. 2025ನಲ್ಲಿ ಮತ್ತೆ ನೋಟಿಫಿಕೇಶನ್ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾದ್ಮೇಲೆ ಇದು ಚರ್ಚೆಗೆ ಬಂದಿದೆ. ಜೊತೆಯಲ್ಲಿ ಹರಿಪ್ರಸಾದ್ ಮತ್ತೆ ಪರಮೇಶ್ವರ್ HD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ. MDH ಅವ್ರ ಹೇಳಿಕೆಗಳನ್ನು ನೀವು ಇಲ್ಲಿ ಉಲ್ಲೇಖ ಮಾಡಿ, ನಟರಾಜ್ ಅವರು ಅದಕ್ಕೆ ಸಮರ್ಥನೆ ಮಾಡಿಕೊಂಡ್ರು. ಇದ್ರ ಜೊತೆಯಲ್ಲಿ DK ಸುರೇಶ್ ಒಂದು ಹೇಳಿಕೆ ಕೊಡ್ತಾರೆ, DK ಶಿವಕುಮಾರ್ ಒಂದು ಹೇಳಿಕೆ ಕೊಡ್ತಾರೆ. ಇದು ನಮ್ಮ ಪ್ರಾಜೆಕ್ಟ್ ಅಲ್ಲ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಪ್ರಾಜೆಕ್ಟನ್ನು ತಂದಿದ್ದು, ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ. ಒಪ್ಕೊಳ್ಳೋಣ ಅದನ್ನು. ಈ ಕುಮಾರಸ್ವಾಮಿ ಅವರು ಹೇಳಿದ್ರು, ಹೌದು ಇದು ನನ್ನದೇ ಪ್ರಾಜೆಕ್ಟು, ನಾನು ಮುಖ್ಯಮಂತ್ರಿ ಆದಾಗಲೇ ತಂದಿದ್ದು ಅಂತಲೂ ಹೇಳಿದ್ರು. ಅವತ್ತು ಜನ ವಿರೋಧ ಮಾಡಿದ್ರು. ಜನ ವಿರೋಧ ಮಾಡಿದ್ರಿಂದ ನಾನು ಕೈ ಬಿಟ್ಟೆ ಈ ಪ್ರಾಜೆಕ್ಟು ಅಂತ ಕೇಳಿದ್ರು. ಜನ ವಿರೋಧ ಮಾಡೋದ್ರ ಜೊತೆಯಲ್ಲಿ ಕಾಂಗ್ರೆಸ್ ಅವತ್ತು ವಿರೋಧ ಮಾಡ್ತು. ಎಲ್ಲ MLAಗಳನ್ನ ಕರ್ಕೊಂಡೋಗಿ, ಜನ ಕರ್ಕೊಂಡೋಗಿ ಈ ಪ್ರಾಜೆಕ್ಟನ್ನ ಕೈ ಬಿಡಬೇಕು, ಇದು ಫೀಸಿಬಿಲಿಟಿ ಇಲ್ಲ ಅಂತ ಹೇಳಿ ಎಲ್ಲ ಇವ್ರ ನೇತೃತ್ವದಲ್ಲಿ ಹೋರಾಟ ಮಾಡಿದ್ಮೇಲೆ ಕುಮಾರಸ್ವಾಮಿ ಅವರು ಅದನ್ನು ಕೈ ಬಿಟ್ಟರು. ಕೈ ಬಿಟ್ಟಂಥ ಸಂದರ್ಭದಲ್ಲಿ ಇಲ್ಲ, ಈ ಪ್ರಾಜೆಕ್ಟ್ ಮುಂದುವರಿಸಬೇಕು ಅಂತ ಹೇಳಿ ಇವತ್ತೇನು ರೈತರು ಸತ್ಯಾಗ್ರಹ ಕೂತಿದ್ದಾರೆ, ಈ ಪ್ರಾಜೆಕ್ಟ್ನ ಮಾಡಬೇಕು ಅಂತ ಕೆಲವು ರೈತರು ಏನು ಅಲ್ಲಿ ಸತ್ಯಾಗ್ರಹ ಕೂತಿದ್ದಾರೆ. ಯಾರು ಅವತ್ತು ಇಲ್ಲ ಈ ಪ್ರಾಜೆಕ್ಟ್ನ ಮುಂದುವರಿಸಿ ಅಂತ ಯಾರು ಅವತ್ತು ಕುಮಾರಸ್ವಾಮಿ ಅವರು ಬೆಂಬಲವಾಗಿ ನಿಲ್ಲಿಲ್ಲ. ನಿಂತಿದ್ರೆ ಒಂದು ವೇಳೆ ಕುಮಾರಸ್ವಾಮಿ ಅವರು ಅದನ್ನು ಕಂಟಿನ್ಯೂ ಮಾಡಿರೋರೋ ಏನೋ ಗೊತ್ತಿಲ್ಲ. ಆದರೆ ಅವತ್ತು ಯಾವ ರೈತನು ಕುಮಾರಸ್ವಾಮಿ ಅವರ ಪರವಾಗಿ ಇಲ್ಲ ಈ ರೈತರ ಪರವಾಗಿ ನೀವು ಈ ಪ್ರಾಜೆಕ್ಟನ್ನು ಮುಂದುವರಿಸಿ ಅಂತ ರೈತರು ಅವತ್ತು ಯಾರೂ ಸಹ ಬೀದಿಗಿಳಿದು ಹೋರಾಟ ಮಾಡಲಿಲ್ಲ. ಇವತ್ತು ಈ ಪ್ರಾಜೆಕ್ಟ್ ಬೇಡ ಅಂತೇಳಿ ರೈತರ ಕಡೆಯಿಂದ ಒಕ್ಕೂರಲವಾಗಿ ಧ್ವನಿ ಎತ್ತದ ಮೇಲೆ ಇತ್ತೀಚೆಗೆ ಕೆಲವೊಂದು ಜನ ಬಂದು ಇಲ್ಲ ಇದು ಪ್ರಾಜೆಕ್ಟ್ ಬೇಕು ಅನ್ನತಕ್ಕಂಥದ್ದು, ಅದೇ ಅಂಚಿಪುರ ಗ್ರಾಮ, ಕೆಲವು ಗ್ರಾಮಗಳಲ್ಲಿ ಕೆಲವರು ಬಂದಲ್ಲಿ ಹೋರಾಟ ಮಾಡ್ತಾರೆ, ನಮಗೆ ಈ ಪ್ರಾಜೆಕ್ಟನ್ನು ಬೇಕು ಅನ್ನತಕ್ಕಂಥದ್ದು ಬಂದಿದೆ. ಅಲ್ಲಿ ಕೆಲವರು ಏನು ಹೇಳಿದ್ರು, ಯಾವುದೋ ಒಂದು ಗ್ರಾಮ ನಮ್ಮಲ್ಲಿ ಇಲ್ಲಿ ಇರ್ತಕ್ಕಂಥವ್ರು ಪೂರ್ಣ ಪ್ರಮಾಣದ ಪರಿಶಿಷ್ಟ ಜಾತಿಯ ಜನ ಇರ್ತಕ್ಕಂಥವ್ರು ನಮ್ಮ ಜಮೀನನ್ನು ಯಾರೂ ತೊಗೊಳ್ಳೋದಿಲ್ಲ, ಸರ್ಕಾರ ತೊಗೊಂಡು ಈ ಪ್ರಾಜೆಕ್ಟ್ ಮಾಡೋದಿದ್ರೆ ಮಾಡಲಿ ಬಿಡಿ ಅನ್ನತಕ್ಕಂಥದ್ದು ಕೆಲವೊಂದು ಜನತೆ ಅಲ್ಲಿ ಆಶಯ ಇದೆ, ಕೂಗಿದೆ, ಒಪ್ಕೊಳ್ತೀನಿ ಇಲ್ಲ ಅಂತಲ್ಲ. ಆದರೆ ಅವತ್ತು ಕುಮಾರಸ್ವಾಮಿ ಈ ಪ್ರಾಜೆಕ್ಟನ್ನು ಕೈ ಬಿಡುವಂಥ ಸಂದರ್ಭದಲ್ಲಿ ಬೇಡ ಈ ಪ್ರಾಜೆಕ್ಟ್ ಕೈ ಬಿಡಬೇಡಿ, ಈ ಪ್ರಾಜೆಕ್ಟನ್ನು ಮಾಡಿ ಅಂತ ಹೇಳಿ ಕಾಂಗ್ರೆಸ್ಸರು ರಾಜಕಾರಣ ಮಾಡ್ತಾ ಇದ್ದಾರೆ, ನೀವು ಮುಂದುವರಿಸಿ ಅಂತ ಹೇಳಿದರೆ ಕುಮಾರಸ್ವಾಮಿ ಅದನ್ನು ಸೀರಿಯಸ್ ಆಗಿ ತೊಗೊಂಡಿರೋರು, ಮುಂದುವರಿಸಿರೋರು. ಆದರೆ ಇದನ್ನು ಬೇಡ ಅಂತೇಳಿ ಒಕ್ಕೂರಲಿಂದ ಇದಕ್ಕೆ 470 ದಿನ ಇವತ್ತಿಗೆ ಸತ್ಯಾಗ್ರಹ ಮಾಡಲಿಕ್ಕೆ ಇವತ್ತಿಗೆ ಸತ್ಯಾಗ್ರಹಕ್ಕೆ ಕೂತ್ಕೊಂಡು ಆ ಜನ ಅಲ್ಲಿನ ರೈತ ಮಹಿಳೆಯರು ಪ್ರತಿಯೊಬ್ಬರು, ನಾನೂ ಸಹ ಬೈರಮಂಗಲದಲ್ಲಿ ಪ್ರೊಟೆಸ್ಟ್ಗೆ ಹೋಗಿದ್ದೆ, ಬಿಡದಿಯಿಂದ ಪಾದಯಾತ್ರೆ ಮಾಡುವಾಗ ಭಾಗವಹಿಸಿದ್ವಿ, ಜಾಗ ನೋಡ್ಕೊಂಡು ಬಂದಿದ್ದೀವಿ. ನಿಜಕ್ಕೂ ಅದು ಭಾಳ ಫಲವತ್ತಾಗಿರ್ತಕ್ಕಂಥ ಜಮೀನು, ಜಾನುವಾರು ಫಲವತ್ತಾದ ಗಿಡ ಮರಗಳಿರ್ತಕ್ಕಂಥ ಜಾಗ ಅದು ಪ್ರಾಜೆಕ್ಟ್ ಮಾಡಲಿಕ್ಕೆ ಫೀಸಿಬಿಲಿಟಿ ಇರ್ತಕ್ಕಂಥ ಜಾಗ ಅಲ್ಲ. ನಾನು ಹಿಂದೆ ಒಂದು ಸಲ ಹೇಳಿದ್ದೆ, ನೀವು ಪ್ರಾಜೆಕ್ಟ್ನ ಮಾಡಲೇಬೇಕು ಅಂದರೆ ಅದು ನಟರಾಜ್ ಗೌಡ್ರು ಹೇಳೋರು, ಯಾವುದು ಇಂಟಿಗ್ರೇಟೆಡ್ ಸಿಟಿ ಮಾಡ್ತೀವಿ, AICT ಮಾಡ್ತೀವಿ, ಅಲ್ಲಿ ಬೇರೆ ಬೇರೆ ಪ್ರಾಜೆಕ್ಟ್ಗಳನ್ನ ತರ್ತೀವಿ ಅಂದರೆ 800 ಎಕರೆ ಸರ್ಕಾರದ ಕೈಯಲ್ಲಿ ಈಗ ಆಲ್ರೆಡಿ ಜಮೀನಿದೆ, ಅದಕ್ಕೆ ಯಾರದೇ ರೀತಿ ಅಬ್ಜೆಕ್ಷನ್ ಇಲ್ಲ. ಹಿಂದೆ KDB ಅಕ್ವೈರ್ ಮಾಡಿದ್ದಂಥ ಜಾಗ ಸರ್ಕಾರದ ಕೈನಲ್ಲಿದೆ. ನೀವು ಆ ಜಾಗನ ನೀವು ಅದನ್ನು ಗ್ರೇಟರ್ ಬೆಂಗಳೂರು ಅಟ್ಟಾಟಿಗೆ ತೆಗೆದುಕೊಂಡು KDB ಇರ್ತಕ್ಕಂಥದ್ದನ್ನು ರೆಸಿಡೆನ್ಷಿಯಲ್ ಜೂಲ್ಗೆ ಕನ್ವರ್ಟ್ ಮಾಡಿಕೊಂಡು ಗ್ರೂಪ್ ಹೌಸಿಂಗ್ ಸ್ಕೀಮ್ ಮಾಡಿ ಲಕ್ಷಾಂತರ ಮನೆ ಕಟ್ಬೋದು. ನೀವಲ್ಲಿ ಯಾಕೆ ರೈತರ ಜಮೀನು ತಗೊಳ್ತೀರಾ ಮೇಡಮ್? ಇಲ್ಲಿ ಭಾವನರು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಚಿಕ್ಕ ವಿಚಾರದಲ್ಲಿ ಕಾಂಪ್ರಮೈಸ್ ಆಗೋರಲ್ಲ ಅಲ್ಲ ಸರ್. ಹಿ ಥಿಂಕ್ಸ್ ಬಿಗ್, ಹಿ ಪ್ಲೇಸ್ ಬಿಗ್. ಬೇಕಾಗಿರೋದು 9,000+ ಎಕರೆ ಭೂಮಿ, ನೀವು 800 ಅಂತಿದ್ದೀರಿ ಮೇಡಮ್. ಅಲ್ಲ 800 ಎಕರೆ ಈಗ ಆಲ್ರೆಡಿ ಇದೆ, ಅದಕ್ಕೆ ಯಾವುದೇ ರೀತಿ ಅಬ್ಜೆಕ್ಷನ್ ಇಲ್ಲ. KDBಗೆ ಹಾರೋಹಳ್ಳಿ KDB ಇಂಡಸ್ಟ್ರಿಯಲ್ ಏರಿಯಾಗೆ ಅಕ್ವೈರ್ ಮಾಡಿದಂಥ ಜಾಗದಲ್ಲಿ ಯಾವ ಇಂಡಸ್ಟ್ರಿಯಲ್ಗಳು ಕೆಲವರು ಆ ಜಾಗ ಬೇಡ ಅಂತ ಹೇಳ್ಬಿಟ್ಟು, ಕಾರಣ ಏನಂತ ಹೇಳಿದ್ರೆ ನೀರು ಇಂಪಾರ್ಟೆಂಟು. ನೀರಿಗೆ ಯಾವುದೇ ರೀತಿ ಯೋಜನೆ ಇಲ್ಲ, ಅಲ್ಲಿ ಬೋರ್ವೆಲ್ ಹಾಕಿದ್ರೆ ಎಲ್ಲ ಕಂಟಮಿನೇಟೆಡ್ ವಾಟರ್ ಬರ್ತದೆ, ನಮ್ಗೆ ಬೇಡ ಅಂತೇಳಿ ಕೈ ಬಿಟ್ರು. ಆ ಜಮೀನಿದೆ, ನೀವು ಆ ಜಮೀನಲ್ಲಿ ಮಾಡ್ತೀರಾ. 800 ಎಕರೆ ಏನು ಕಡಿಮೆನಾ ಮೇಡಮ್? 800 ಎಕರೆನಲ್ಲಿ ಎಷ್ಟು 1000 ಸೈಟ್ ಹಂಚ್ಬೋದು, ಮಾಡ್ಬೋದಲ್ಲ. ಇಂಟಿಗ್ರೇಟೆಡ್ ಸಿಟಿ ಮಾಡಿ, AICT ಮಾಡಿ, ರೆಸಿಡೆನ್ಷಿಯಲ್ ಲೇಔಟ್ ಮಾಡಿ, ಪಬ್ಲಿಕ್ಗೆ ಹಂಚಿ.
ಇವತ್ತು 2.5 ಕೋಟಿ ನೀವು ಕೊಡ್ತಾ ಇದ್ದೀರಿ ರೈತರಿಗೆ ಅದು ಕೆಲವರಿಗೆ ಸಫಿಷಿಯೆಂಟ್ ಇದೆ, ಕೆಲವರಿಗೆ ಈ ದುಡ್ಡು ಬೇಡ ಅಂತ ಹೇಳ್ತಾರೆ. ಮೇಡಮ್, ಇಲ್ಲಿ ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕಾಯ್ತು. ನಂದು 5 ಎಕರೆ ಜಮೀನಿದೆ, 2 ಎಕರೆ ನಾನು ದುಡ್ಡು ತೊಗೊಳ್ತೀನಿ, 5 ಕೋಟಿ ದುಡ್ಡು ಬರುತ್ತೆ. ಇನ್ನು 3 ಎಕರೆಗೆ ಆಲ್ಟರ್ನೇಟ್ ಸೈಟ್ ತೊಗೊಳ್ತೀನಿ, ನನಗೆ ಬೆನಿಫಿಟ್ ಆಗುತ್ತೆ. ಮೇಡಮ್, 1 ಎಕರೆ, ಅರ್ಧ ಎಕರೆ, 30 ಕುಂಟೆ, 40 ಕುಂಟೆ ಇರೋ ರೈತ ಇದನ್ನಲ್ಲ ಬೀದಿಗೆ ಬಂದ್ಬಿಡ್ತಾನೆ. ಮೇಡಮ್, ಇವತ್ತು ಆ ಜಾಗದಲ್ಲಿ ಅಕ್ವೈರ್ ಆಗಿರ್ತಕ್ಕಂಥ ಮನೆಗಳಿಗೆ ಪಕ್ಕದಲ್ಲಿ ತನ್ನ ಮಗಳಿಗೆ ಒಂದು ಸೈಟ್ ಕೊಡ್ತೀನಿ ಅಂದರೆ ಆ ಸೈಟ್ಗೆ ಖಾತೆ ಕಂದಾಯ ಏನೂ ಆಗಲ್ಲ. ಇದು ಆಲ್ರೆಡಿ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಅಕ್ವಿಜೇಷನ್ ಆಗಿದೆ. ನಾವು ವಿಶ್ವೇಶ್ವರ ಲೇಔಟಲ್ಲಿ ರೈತರ ಪರಿಸ್ಥಿತಿ ಏನಾಗಿದೆ, ಕೆಂಪೇಗೌಡ ಲೇಔಟಲ್ಲಿ ರೈತರ ಪರಿಸ್ಥಿತಿ ಏನಾಗಿದೆ, ಯಾವುದೇ ಸರ್ಕಾರ ಇರಲಿ ಮೇಡಮ್ ಪ್ರಾಪರಾಗಿ ನೋಟಿಫಿಕೇಶನ್ ಮಾಡೋದಿಲ್ಲ. ರೈತ ಬೀದಿ ಬಂದು ನಿಂತ್ಕೋಬೇಕು. ಇವತ್ತು 8 ಲಕ್ಷ ಸೈಟು ಬಿ ಖಾತೆಯಿಂದ ಎ ಖಾತೆಗಿಂತ ಡಿ ಕೆ ಶಿವಕುಮಾರ್ ಅನೌನ್ಸ್ ಮಾಡೋದ್ರಲ್ಲ, ಏನೋ ಪ್ರಾಬ್ಲಮ್ಮು? ಎಲ್ಲ ಕೆಂಪೇಗೌಡ ಲೇಔಟ್ 6 CMC ವ್ಯಾಪ್ತಿಗೆ BBMPಗೆ ಸೇರ್ಕೊಳ್ತಾರ, ಆ ಜಾಗದಲ್ಲಿ ಇರ್ತಕ್ಕಂಥದ್ದೇ ಪ್ರಾಬ್ಲಮ್. ಇದು 23 ವರ್ಷ ಆಯ್ತು ಮೇಡಮ್, ಇವತ್ತಿನವರೆಗೂ ಒಂದು ಸೈಟ್ಗೆ ಖಾತೆ ಕಂದಾಯ ಆಗ್ತಾಯಿಲ್ಲ. ಇಲ್ಲಿ ನಾಳೆ ಬಿಡದಿ ಟೌನ್ಶಿಪ್ಪಲ್ಲಿ 10,000 ಎಕರೆನಲ್ಲಿ 100 ಗ್ರಾಮಗಳು ಬರ್ತವೆ. ಆ ಗ್ರಾಮದಲ್ಲಿ ವಾಸ ಮಾಡ್ತಂಥ ಗ್ರಾಮ ಠಾಣ ವ್ಯಾಪ್ತಿಯ ಮನೆಗಳಿಗೆ ಮೆದೆ ಉಲ್ಕೊಪ್ಲ ಹಾಕೊಂಡಿರ್ತಾರೆ, ಕುರಿ ಕೊಟ್ಟಿಗೆ ಇಟ್ಕೊಂಡಿರ್ತಾರೆ, ಆ ಜಾಗನೂ ಅಕ್ವೈರ್ ಮಾಡಿರ್ತಾರೆ ಸರ್ವೆ ನಂಬರ್ ಫುಲ್ ನೋಟಿಫಿಕೇಶನಲ್ಲಿ. ಅದರಲ್ಲಿ ಪಾರ್ಟು ಯಾವುದೇ ರೀತಿ ಅವನಿಗೆ ಕನ್ವರ್ಷನ್ ಆಗಲ್ಲ, ಮನೆ ಕಟ್ಟೋಕ್ಕೂ ಬಿಡಲ್ಲ, ಪರ್ಮಿಷನ್ ಕೊಡೋದಿಲ್ಲ, ಅವ್ನ ಖಾತೆನೂ ಆಗೋದಿಲ್ಲ. ರೈತ ಅರ್ಧ ಎಕರೆ 1 ಎಕರೆ ಇಟ್ಕೊಂಡು ರೈತ ಬೀದಿಗೆ ಬರ್ತಾನೆ ಮೇಡಮ್. ಸರಿ, ಈಗ ಬೀದಿಗೆ ಬಂದಿಲ್ವಾ ಅಂತ ಹೇಳಿ ಪ್ರಶಾಂತಿ ಮೇಡಮ್, ಅಶ್ವಥ್ ನಾರಾಯಣ್ ಸರು ಬಹಳ ಸಿಂಪಲ್ ಟರ್ಮಲ್ಲಿ ಹೇಳ್ಬಿಟ್ರು, ರೈತರು ಪರವಾಗಿರಲಿಲ್ಲ, ರೈತರು ವಿರೋಧ ವ್ಯಕ್ತಪಡಿಸಿದ್ರು, ಹಾಗ ಕುಮಾರಸ್ವಾಮಿ ಅವ್ರು ಕೈ ಬಿಟ್ಬಿಟ್ರು ಪ್ರಾಜೆಕ್ಟು ಅಂತ ಹೇಳಿ. ಅಂದರೆ ಕೈ ಬಿಟ್ಟಿದ್ದು ಸುಲಭವಾಗಿ ಏನು ಪರಿಣಾಮ ಬೀರ್ಲಿಲ್ವಲ್ಲ ರೈತರ ಮೇಲೆ. ಈಗಲೂ ಕೂಡ ರೆಡ್ ಝೋನ್ ಅಂತ ಮಾರ್ಕ್ ಆಗಿರೋದನ್ನ ವಾಪಸ್ ಪಡೆಯೋ ಪ್ರಯತ್ನ ಮಾಡಲೇ ಇಲ್ಲ ಕುಮಾರಸ್ವಾಮಿ ಅವರು, ಮಾಡಲಿಲ್ಲ, ನಂತರ ಬಂದ BJP ಸರ್ಕಾರನೂ ಮಾಡಲಿಲ್ಲ. ರೆಡ್ ಝೋನ್ನಲ್ಲಿ ಇರ್ತಕ್ಕಂಥ ಅದೇ ಬಿಡದಿ ಭಾಗದ ರೈತರು ಹೇಳ್ತಿದ್ದಾರೆ, ನಮ್ದು ಭೂಮಿಯನ್ನ ನಾವು 10-20 ಲಕ್ಷಕ್ಕೆ ಮಾರೋಣ ಅಂದ್ರೂ ಕೂಡ ಮುಟ್ಟೋಕೆ ಯಾರು ಬರ್ತಾ ಇಲ್ಲ. ಕುಮಾರಸ್ವಾಮಿ ಅವ್ರಿಗೆ ನಿಜವಾಗ್ಲೂ ರೈತರ ಪರವಾಗಿ ಕಾಳಜಿ ಇದ್ದಿದ್ರೆ ಡಿನೋಟಿಫೈ DK ಶಿವಕುಮಾರ್ ಅವ್ರಿಗೆ ಹೇಳೋದಲ್ಲ, ಅವರೇ ಮಾಡಿ ಹೋಗ್ಬೇಕಾಗಿತ್ತು. ಹೇಳ್ತಿರೋದು ಅದೇ ಭಾಗದ ರೈತರು. ರಾಜಕಾರಣ ಕುಮಾರಸ್ವಾಮಿ ಅವರು ಮಾಡ್ತಿದ್ದಾರೆ ಇದರಲ್ಲಿ. ಅವಾಗ ರೆಡ್ ಝೋನ್ ಮಾಡಿದ್ರು. ಇವಾಗ ಈಗಿರೋ ಸರ್ಕಾರ ನೀವು ಅರ್ಕಾವತಿನ ರೀಡು ಮಾಡಿದ್ರಲ್ಲ, ಅದೇ ದೇವನಹಳ್ಳಿ ಹತ್ರ ಇರೋ ಚನ್ನರಾಯಪಟ್ಟಣದ್ದು ಅಲ್ಲೂ ನೀವು ಡಿನೋಟಿಫೈ ಮಾಡಿದ್ರಿ. ಚನ್ನರಾಯಪಟ್ಟಣದ ಅಲ್ಲಿ ರೈತರು ಹೆಚ್ಚು ದೊಡ್ಡ ಮಟ್ಟದಲ್ಲಿ ಅಲ್ಲಿ ನೀವು ಹಿಂದಿನ ಸರ್ಕಾರ ಅವರು ನೋಟಿಫೈ ಮಾಡಿದಾಗ ನೀವೇನು ಮಾಡಿದ್ರಿ? ಅದೇ ಕಾಂಗ್ರೆಸ್ ಸರ್ಕಾರ ಅಲ್ಲಿ ಬಂದು ಅಯ್ಯೋ ಇವರೆಲ್ಲ ರೈತರ ವಿರೋಧಿಗಳು, ಇವರೇನು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಬೊಬ್ಬೆ ಹೊಡೆದ್ರಿ. ನೀವು ಬೀದಿಯಲ್ಲಿ ಮಲ್ಕೊಂಡ್ರಿ, ನಿಮ್ಮೆಲ್ಲ ಶಾಸಕರನ್ನೆಲ್ಲ ಕರ್ಕೊಂಬಂದ್ರಿ ನೀವು. ಆವಾಗ ಈಗ ನಿಮ್ಮ ಸರ್ಕಾರ ಬಂದ ತಕ್ಷಣ ಮೊನ್ನೆ ಅಷ್ಟೇ ನೀವು ಡಿನೋಟಿಫೈ ಮಾಡಿದ್ದೀರಾ. ಇದು ನೀವು ಲಿಫ್ಟ್ ಮಾಡ್ಬೋದಲ್ಲ, ರೆಡ್ ಝೋನ್ನ ಮಾಡಿ, ನಿಮ್ಮದೇ ಸರ್ಕಾರ ಇದೆ, ನಾವು ಬೇಡ ಅಂತ ಏನು ಹೇಳಿಲ್ಲ. ನಾವು ಆವಾಗ ಮಾಡಿದ್ರು, ಹೌದು, ಕಾರಣಾಂತರಗಳಿಂದ ಆವಾಗ ಮಾಡಿದ್ರು. ಕೆಲವು ಅವರು ಜನರಿಗೆ ಒಂದಿಷ್ಟು ಹೆಲ್ಪ್ ಆಗ್ಬೋದು, ಸಹಾಯ ಅನ್ನೋ ಒಂದು ನೀತಿ ಇಟ್ಕೊಂಡು ಅವರು ಒಂದು ಪ್ರಾಜೆಕ್ಟ್ ಮಾಡಿದ್ರು. ಅದು ಇವಾಗ ನಿಮಗೆ ತೊಂದರೆ ಆದರೆ ನಿಮ್ಮದೇ ಸರ್ಕಾರ ಇದೆ, ನೀವು ಲಿಫ್ಟ್ ಮಾಡಿ. ಅಕಸ್ಮಾತ್ ಯಾವುದೇ ಒಂದು ರೈತರಿಗೆ ನನಗೆ ಕಷ್ಟ ಆಗ್ತಾ ಇದೆ ಅದರಿಂದ ಬಂದು ದಯವಿಟ್ಟು ನೀವು ಹೇಳಿ ಲಿಫ್ಟ್ ಮಾಡಿ. ಅದೇ ರೀತಿ ಇವಾಗ ಬಿಡದಿ ಪ್ರಾಜೆಕ್ಟ್ ಕೂಡ ಈಗ ನಾವು ಎಲ್ಲರಿಗೂ ಬಿಟ್ಟೋಗಿ ಇಲ್ಲ ನಾವು ವಿರೋಧ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ. ಇಲ್ಲಿ ರೈತರಾಗೆ 80% ರೈತರಾಗೆ ಬಂದು ವಿರೋಧ ಮಾಡ್ತಾ ಇರೋದು. ಕೇವಲ 20% ಅವರು ಮಾತ್ರ ಬೇಡ ನಮಗೆ, ಅವ್ರಿಗೆ ಕೆಲವೊಂದೊಂದು ಕಾರಣ ಇದೆ, ಅವರು ನಮಗೆ ಬೇಡ, ನಮಗೆ ನಾವು ಇದ್ರ ಪರ ನಿಂತಿದೀವಿ, ನಮಗೆ ಬೇಕು ಅಂತಿದ್ದಾರೆ. ಬಸ್ಸಲ್ಲಿ ಜನನ್ ಕರ್ಕೊಂಡು ಬರ್ತಿದ್ದಾರೆ, ಅಲ್ಲಿರೋ ಕಾರ್ಯಕರ್ತರು, ಕುಮಾರಸ್ವಾಮಿ ಕುಮ್ಮಕ್ಕಿನಿಂದ ಬೀದಿಗಿಳಿದಿರೋರು ಅಲ್ಲ. ನಾನು ಅದೇ ಭಾಗದ ಶಾಸಕರು ಹೇಳಿದ ಮಾತನ್ನು ರಿಪೀಟ್ ಮಾಡ್ತೀನಿ. ಅದೇ ಭಾಗದ ಶಾಸಕರು ನಮ್ಮ ಪಕ್ಷದಲ್ಲಿ ಇದ್ದಾಗ ಏನ್ ಮಾತಾಡಿದ್ರು? ಇದೆಲ್ಲ ಕಾಂಗ್ರೆಸ್ ಪಕ್ಷ ವಿರೋಧ ಮಾಡ್ತಾ ಇದೆ, ಇಲ್ಲೆಲ್ಲ ಫಲವತ್ತಾದ ಭೂಮಿ ನಮ್ಮ ರೈತರು ಬಿಟ್ಕೊಡಲ್ಲ, ಇದೇನು ಎಲ್ಲ ನೀವು ನಷ್ಟ ಮಾಡ್ಬೇಕಂತಿದ್ದೀರಾ ಅಂತ ಹೇಳಿದವರು ಬಾಲಕೃಷ್ಣ ಅವರೇ ಅಲ್ವಾ? ಇವಾಗೇನು ಒಂದೇ ಸಲ ನೀವು ತಿರ್ಸ್ತೀರಿ, ನೀವು ಅವಕಾಶವಾದಿಗಳಂತ ಗೊತ್ತು. ನೀವು ಆ ಕಡೆ ಯಾವ ರೀತಿ ಬೆಣ್ಣೆ ಹಚ್ತಾ ಇದ್ದೀರಾ DK ಶಿವಕುಮಾರ್ ಅನ್ನೋದು ನಮ್ಗೇನು ಗೊತ್ತಿಲ್ವಾ? ಆಗಿದ್ದಾಗ ಒಂಥರ, ಈಗ ಒಂಥರ ಊಸರುವಳ್ಳಿ ಇದ್ದಂಗೆ ಬಾಲಕೃಷ್ಣ ಅವರು. ಈಗ ನೀವು ಪರ ಜೊತೆಲಿ ನಾನೇ ಅಲ್ಲಿ ಹೋದಾಗ ಎಷ್ಟು ಜನ ವಿರೋಧಿಗಳಿದ್ರು, ಪರರು ಒಬ್ರು ಇರಲಿಲ್ಲ. ನಾನು ಪರ ಅವ್ರ ಹತ್ರ ಮಾತಾಡಬೇಕು ನೋಡೋಣ ಅಂದ್ರೆ ಒಬ್ರು ಇರಲಿಲ್ಲ.
ಅವಾಗ ನಾ ಹೇಳಬಾರ್ದು ಯಾವ ವಾಹಿನಿ ಅಂತ. ಅವರು ಕಾಲ್ ಮಾಡ್ತಾರೆ ಅವ್ರ PA ಗೆ, ಸರ್ ಯಾರು ಪರದವರೇ ಇಲ್ಲ, ಏನು ಮಾಡೋದು, ಆಯ್ತಪ್ಪ ನಾನು ಕಳಿಸ್ಕೊಡ್ತೀನಿ ಅವರು ಇವ್ರನ್ನ ಅಂತ ಹೇಳಿ ಅದೆಲ್ಲೋ ಬಂದು ಮಾತಾಡ್ತೀರಾ ನೀವು. ಇಲ್ಲಿ ಮಂಗಳದಲ್ಲಿ ಬಂದು ಮಾತಾಡೋ ಧೈರ್ಯ ತಾಕತ್ತು ನಿಮ್ಗಿಲ್ಲ. ಇಲ್ಲ ಕರೆದ್ರು ಕುಮಾರಸ್ವಾಮಿ ಅವರನ್ನ, ಒಬ್ಬ ಮುಖ್ಯಮಂತ್ರಿ ಆಯ್ತು ಚರ್ಚೆ ಮಾಡ್ಬೇಕಾ, ಬನ್ನಿ ವಿಧಾನಸೌಧಕ್ಕೆ, ಒಬ್ಬರೇ ಬರಬೇಡಿ, ನಿಮಗೆ ಬೇಕಾದ 5 ಜನ ಪ್ರತಿನಿಧಿಗಳ ಜೊತೆಯಲ್ಲಿ ಬನ್ನಿ, ಸಮಸ್ಯೆ ಕೂತ್ ಬಗೆಹರಿಸೋಣ ಅಂತ ಕರೆದಾಗ, ಇಲ್ಲ ನಾನು ಕೊಟ್ಟ ಮುಹೂರ್ತ, ನಾನಿಟ್ಟ ಸ್ಥಳ, ಇಲ್ಲಿಗೆ ಬರಬೇಕು ಅಂತ ಹೇಳೋ ಮೂಲಕ ಕುಮಾರಸ್ವಾಮಿ ಅವರು ಕೂಡ ಹಠ ಪ್ರದರ್ಶನ ಮಾಡ್ತಿದ್ದಾರಾ? ಅನುಮಾನ ಬಂದ್ಬಿಡುತ್ತೆ. ಮೇಡಮ್, ಆಗ್ತಾ ಇರೋದು ಎಲ್ಲಿ? ಈ ಒಂದು ವಿರೋಧಿಗಳು, ಈ ರೈತರ ಈ ಒಂದು ಇನ್ಸಿಡೆಂಟ್ ಆಗ್ತಾ ಇರೋದು ಎಲ್ಲಿ? ಬಿಡದಿಯಲ್ಲಿ. ಅಲ್ಲೇ ಕರೆದಿದ್ದಾರೆ. ರೈತರ ಮುಂದೆ ಮುಯ್ಯಿಗೆ ಮುಯ್ಯಿ ಆಗ್ಲಿ, ಎಲ್ಲರ ಸಮ್ಮುಖದಲ್ಲೇ ಆಗ್ಬಿಡ್ಲಿ ಇತ್ಯರ್ಥ ಅಂತ ಹೇಳಿ ಕುಮಾರಣ್ಣ ಅವರು ಕರೆದಿದ್ದಾರೆ. ಅದು ಧೈರ್ಯ ಇದ್ರೆ ನಿಮಗೆ ನಿಜವಾಗ್ಲೂ ನೀವು ಇಲ್ಲ ರೈತರು ಏನು ವಿರೋಧ ಮಾಡ್ತಾ ಇಲ್ಲ ಹಾಗೆ ಹೀಗೆ ಅಂದಿದ್ರೆ ಬನ್ನಿ, ನೀವು ಧೈರ್ಯ ಮಾಡ್ಕೊಂಡು ಬರ್ಬೋದಾಗಿತ್ತಲ್ಲ. ಇವತ್ತು ಕುಮಾರಣ್ಣ ಅವರು ಹೋಗಿದ್ದಾರೆ, ನೀವ್ಯಾಕೆ ಬಂದಿಲ್ಲ? ಮಾತಾಡ್ತೀರಲ್ಲ. ಒಂದ್ ನಿಮಿಷ ನಟರಾಜ್ ಗೌಡ್ರೆ, ನಾನು ಮಾತಾಡ್ತಿದ್ದೀನಿ, ನೀವು ಬಂದಿಲ್ಲ, ಕಾರಣ ಏನು? ಅಲ್ಲಿ ನಿಮ್ಗೆ ಏನೋ ಒಂದು, ನಾನು ರೈತರ ಹತ್ರ ಸಂಪರ್ಕ ಮಾಡಿದಾಗ, ಮೇಡಮ್ ಇದು ಈ ಟೌನ್ಶಿಪ್ ಮಾಡ್ತಾ ಇರೋ ಕಾರಣ ಇಲ್ಲೇನೋ ಒಳ ಸಂಚು ಇದೆ, ಇಲ್ಲೇನೋ ಇವ್ರಿಗೆ ಲಾಭದಾಯಕವಾದಂತ ಒಂದು ಸಂಗತಿ ಇದೆ, ಹಾಗಾಗಿ ಇಲ್ಲೇ ಮಾಡ್ತಾರೆ. ಬರಡು ಭೂಮಿ ಇದೆಯಲ್ಲ ನಿಮ್ಮ ಹತ್ರ, ರಾಮನಗರದಲ್ಲಿ ಎಷ್ಟೊಂದು ಬರಡು ಭೂಮಿ ಇದೆ, ಚನ್ನಪಟ್ಟಣ ಹತ್ರ ಇದೆ, ಇಲ್ಲೇ ಬೆಂಗಳೂರುಗಳಲ್ಲಿ ನೀವು ಮಾಡಬಹುದು, AICT ಯಾಕೆ ಮಾಡ್ತಾ ಇಲ್ಲ ನೀವು? ಅಲ್ಲೇ ಮಾಡ್ಬೇಕು ಅಂದ್ರೆ ನಿಮ್ಮ ಉದ್ದೇಶ ಏನು? ನಿಮ್ಗೇನ್ ಅನ್ಸುತ್ತೆ, ಏನಿರ್ಬೋದು ಉದ್ದೇಶ? ಅದೇ ನೀವು ಹೇಳ್ಬೇಕು. ಅಲ್ಲಿ ಮಾಡ್ಬೇಕಾದ್ರೆ ಉದ್ದೇಶ ಏನು? ದಯವಿಟ್ಟು ಯಾರ್ಯಾರಿಗೆ ಲಾಭ ಆಗುತ್ತೆ, ಅಲ್ಲಿ ಫಲಾನುಭವಿಗಳು ಯಾರ್ಯಾರು ಅಂತ ನೀವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಬೇಕಾಗುತ್ತೆ. ಸರಿ, ರಾಜಕಾರಣಿಗಳ ಲಾಭ ಲೆಕ್ಕಾಚಾರವನ್ನ ಕೂಡ ನಾವು ಮಾಡೋಣ. ಬಟ್ ದೀಪಾ ಅವರೇ, ನಮಗ್ ಸಿಕ್ಕಿರೋ ಲೆಕ್ಕ ಅದೇ ಭಾಗದ ರೈತರ ಬಾಯಿಂದ ಕೇಳಿರೋ ಲೆಕ್ಕವನ್ನು ನಾವು ಪಟ್ಟಿ ಮಾಡಿ ನೋಡಿದಾಗ ಸರಿಸುಮಾರು 6.5 ಲಕ್ಷ ಲೀಟರ್ ಹಾಲು ಪ್ರತಿದಿನ ಉತ್ಪತ್ತಿ ಆಗ್ತಿದೆ ಇದೇ ಬಿಡದಿ ಭಾಗದಿಂದ. 32 ಕೋಟಿ ವಾರ್ಷಿಕ ರೇಷ್ಮೆ ವಹಿವಾಟು ಮಾಡ್ತಿದ್ದಾರೆ ಅದೇ ಭಾಗದ ರೈತರು. 70 ಕೋಟಿಯಷ್ಟು ತೆಂಗಿನ ಬೆಳೆ ವಹಿವಾಟು ಆಗ್ತಾ ಇದೆ. ಬೇಬಿಕಾರ್ನ್ ವಹಿವಾಟು 60 ಕೋಟಿ, ಡೈರಿ ಉತ್ಪನ್ನಗಳ ವಹಿವಾಟು 25 ಕೋಟಿ. ನಾವು ಇಷ್ಟೆಲ್ಲ ಮಾಡ್ತಿರುವಾಗ ವರ್ಷಕ್ಕೆ ಒಂದ್ಸತಿ 2.5 ಕೋಟಿ ಕೊಡ್ತಾರೆ ಅಂತ ಇಸ್ಕೊಂಡು ಭೂಮಿ ಬಿಟ್ಟು ಹೋಗಿ ಅಂತಂದ್ರೆ ಇದು ಯಾವ ಲೆಕ್ಕ? ಅದೇ ಭಾಗದ ರೈತರು ಕೇಳ್ತಾ ಇರೋದು, ಅವರೇ ಕೊಡ್ತಿರೋ ಲೆಕ್ಕ ಇದು. ಅವ್ರು ಕೊಡ್ತಾ ಇದ್ದಾರೆ ಮೇಡಮ್ ಲೆಕ್ಕನ. ಆದರೆ ಇಲ್ಲಿ ಅರ್ಥ ಆಗಬೇಕಾಗಿರ್ತಕ್ಕಂಥ ಒಂದು ಮಾತೇನು ಅಂತ ಹೇಳಿದ್ರೆ, ಅಲ್ಲಿ ಆ ಭಾಗದಲ್ಲಿ ಇರ್ತಕ್ಕಂತಹ ರೈತರು ದಿನ ಬೆಳಗ್ಗೆ ಆದರೆ ಯಾವ ರೀತಿಯಾಗಿರ್ತಕ್ಕಂಥ ಪಾಡು ಪಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಅರ್ಥಕೋಬೇಕು. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಮಾನ್ಯ ಅಶ್ವಥ್ ನಾರಾಯಣ್ ಸರ್ ಅವರು ಹೇಳಿದ್ರು ಅವತ್ತಿನ ದಿನ ರೆಡ್ ಝೋನ್ ಮಾಡಿದ್ರು, ಓಕೆ, ಬಟ್ ಆ ಟೈಮ್ನಲ್ಲಿ ಇದೇ ರೈತರು ಯಾಕೆ ಪರ ವಹಿಸಲಿಲ್ಲ ಅಂತ. ಯಾಕೆ ವಹಿಸಲಿಲ್ಲ? ಇವತ್ತು ಯಾಕೆ ಪರ ವಹಿಸ್ಕೊಂಡು ಬರ್ತಾ ಇದ್ದಾರೆ ರೈತರು ಆಚೆ ಕಡೆಗೆ, ನಮಗೆ ಅಕ್ವೈರ್ ಆಗಲಿ ಅಂತ ಕೇಳ್ತಾ ಇದ್ದಾರೆ. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ, ಅಕಾರ್ಡಿಂಗ್ ಟು ಆಕ್ಟ್ ಪ್ರಕಾರ ಗವರ್ನಮೆಂಟ್ ಅವ್ರಿಗೆ ಏನು ತಕ್ಕನಾಗಿರ್ತಕ್ಕಂತಹ ಪರಿಹಾರ ಇದೆ ಅದನ್ನ ಕೊಡ್ತಾ ಇದೆ. ಅದ್ರ ಜೊತೆಗೆ ಅವರನ್ನ ಪಾರ್ಟ್ನರ್ ಆಗಿ ಕೂಡ ಮಾಡ್ಕೊಳ್ತಾ ಇದ್ದಾರೆ. ನಿಮಗೆ ಅಕಸ್ಮಾತ್ ಟೌನ್ಶಿಪ್ನಲ್ಲಿ ನಿಮಗೆ ಸೈಟ್ ಬೇಕು ಅಂದ್ರೆ ಪ್ರೊವೈಡ್ ಮಾಡ್ತೀವಿ ಅಂತಕ್ಕಂಥದ್ದು ಬೈರ್ಮಂಗದಲ್ಲಿ ಅವರೇ ಮೆನ್ಷನ್ ಮಾಡಿದ್ರು. ಬೋರ್ ತೆಗೆದ್ರು ಕೂಡ ಅದರಲ್ಲಿ ಏನು ಬರುತ್ತೆ ಅಂತ ಹೇಳಿ, ಕೊಳಚೆ ನೀರು, ಕಂಟಾಮಿನೇಟೆಡ್ ವಾಟರ್. ಟೆಲ್ ಮಿ ಒನ್ ಥಿಂಗ್, ಕಂಟಾಮಿನೇಟೆಡ್ ವಾಟರ್ನ ಕುಡಿಯುವಂಥವ್ರು ಯಾರಿದ್ದಾರೆ ಅಂತ ಹೇಳಿ. 30 ಇವಾಗ ನಾವು ಅಶ್ವಥ್ ನಾರಾಯಣ್ ಸರೇ ಹೇಳಿದ್ದು ಇಲ್ಲೇ ಈಗ ಸ್ವಲ್ಪ ಹೊತ್ತಲ್ಲೇ ಹೇಳಿದ್ದು. ನಾನು ಈಗ ನಾನು ಬಿಡದಿ ಭಾಗದಲ್ಲಿ ಏನಿದೆಯಲ್ಲ ಮೇಡಮ್, ನೀವು ಸ್ಟಾರ್ಟಿಂಗಲ್ಲಿ ಹೇಳಿದ್ರಿ ಪರ ವಿರೋಧ 2 ನಡೀತಾ ಇದೆ ಹೋರಾಟ ಅಂತ ಹೇಳಿ. ಅದೇ ಜಾಗದಲ್ಲಿ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ ಅಂತ ಹೇಳಿ ನಮ್ಮೆಲ್ಲ ರೈತರ ಪರವಾಗಿ ನಿಂತ್ಕೊಂಡು ಅಲ್ಲಿ ಮಾತಾಡಲೇಬೇಕು ಅಂತಕ್ಕಂಥದ್ದನ್ನ ನಾವು ಕಾದ್ವಿ. ವಿಧಾನಸೌಧಕ್ಕಂತೂ ಬರಲಿಲ್ಲ ಬಿಡಿ, ಇವಾಗ ಅಲ್ಲಿಗೆ ಬಂದ್ರಲ್ಲ, ಅಲ್ಲಿರ್ತಕ್ಕಂಥ ರೈತರೇ ಅಲ್ಲ ಅಂತ ಹೇಳ್ತಾರಲ್ಲ ಮಾನ್ಯ ಕುಮಾರಸ್ವಾಮಿ ಅವರು, ನಿಲ್ಲಿಸ್ಬೇಕಾಗಿತ್ತು ಕಾರ್ನ, ಯಾಕೆ ನಿಲ್ಲಿಸ್ಲಿಲ್ಲ? ಈ ಹಸಿರು ಬಟ್ಟೆ ಏನಿದೆಯಲ್ಲ ಇದು ರೈತರ ಉಸಿರು. ಇಂಥವ್ರ ಕೈಯಲ್ಲಿ ಇವತ್ತಿನ ದಿನ ಕೆಂಪು ಬಾವುಟಗಳು ಕಾಣಿಸ್ತು ತಮ್ಗೆಲ್ಲರಿಗೂ ಕೂಡ. ಯಾತಕ್ಕೆ ಕಾಣಿಸ್ತು ಕೆಂಪು ಬಾವುಟ? ಇದೇ ಕುಮಾರಸ್ವಾಮಿ ಅವರು ರೆಡ್ ಝೋನ್ ಆಗಿ ಮಾಡಿದ್ರು. ಮೇಡಮ್ ಹೇಳ್ತಾರೆ ರೆಡ್ ಝೋನ್ ಅನ್ನ ತೆಗೆದ್ಬಿಡಿ, ನೀವು ತೆಗಿಬೋದಲ್ಲ ಅಂತ ಹೇಳಿ. ಏನಕ್ಕೋಸ್ಕರ ರೆಡ್ ಝೋನ್ ಮಾಡಿದ್ರು? ಮೇನ್ ಪ್ಲಾನ್ ಏನಿತ್ತು? ಅದೇನು ಅಜಾರ್ಡಸ್ ಝೋನಾ? ಅಲ್ಲ, ಅದನ್ನ ಡೆವಲಪ್ ಮಾಡಬೇಕು ಅಂತಕ್ಕಂಥ ಇಂಟೆನ್ಷನ್ ಇಟ್ಕೊಂಡೆ ಇದೇ ಕುಮಾರಸ್ವಾಮಿ ಅವರು DLF ಅವ್ರ ಹತ್ರ ಅಡ್ವಾನ್ಸ್ ಅಮೌಂಟ್ ತಗೊಂಡು ಅಂದ ಕಾಲದಲ್ಲಿ ಮಾಡಿದ್ದು. 2006ರಲ್ಲಿ ಮಾಡಿದಂಥದ್ದು 2026ರಲ್ಲಿ ಜ್ಞಾನೋದಯ ಆಯ್ತಾ? ಅದ್ರ ಮಧ್ಯದಲ್ಲಿ ಯಾಕೆ ಬರಲಿಲ್ಲ ಅವರು? ಆ ಭಾಗದ ಜನರ ಹತ್ರ ಕೂತ್ ಯಾಕೆ ಮಾತಾಡ್ಲಿಲ್ಲ? ಯಾತಕ್ಕಾಗಿ ಅವ್ರಗಳಿಗೆಲ್ಲರಿಗೂ ನಾನು ಸಾಂತ್ವನ ಹೇಳ್ತೀನಿ, ಇದನ್ನ ಸರಿ ಮಾಡ್ತೀನಿ ಅಂತಕ್ಕಂತಹ ಒಂದು ಇನಿಷಿಯೇಷನ್ ಯಾಕೆ ತಗೊಳ್ಳಿಲ್ಲ? ಇವತ್ತಿನ ದಿನ ಮೇಡಮ್ ಒಂದು ನಿಮಿಷ, 2006ರಲ್ಲಿ ಇದೇ ಮಾದೇವಮ್ಮ ಅಂತ ಹೇಳಿ ಬಂದಿದ್ದಾರೆ, ಇಲ್ಲಿ ದಲಿತ ಮಹಿಳೆ ತನ್ನ ಜಮೀನನ್ನ ಎಕರೆಗೆ ಬರೀ 50,000ಕ್ಕೆ ಮಾರಿದಾರ ಅವರು. 50,000ಕ್ಕೆ. ನೀವು ಹೇಳಿದ್ರಲ್ಲ ಇವಾಗ ಹಾಲು ಉತ್ಪನ್ನಗಳೆಲ್ಲ ಆಗ್ತಾ ಇದೆ ಅಂತ ಹೇಳಿ, ಎಷ್ಟು ಹಸುಗಳಿಗೆ ಬಾವು ಬಂದಿದೆ, ಎಷ್ಟು ಹಸುಗಳಿಗೆ ಕಾಯಿಲೆ ಇದೆ.
ಎಷ್ಟು ಹಸುಗಳು ಸತ್ತಿದ್ದೇವೆ ಅಂತಕ್ಕಂಥದ್ದು ಕೌಂಟ್ ಇದೆಯಾ ನಿಮ್ಮ ಹತ್ರ? ಅದನ್ನ ಆ ಭಾಗದ ರೈತರ ಹತ್ರ ಕೇಳಿ. ಹಾಗಾದ್ರೆ ಈ ಲೆಕ್ಕ ಹಾಗಾದ್ರೆ ಕೊಡ್ತಿರೋರು ಯಾರು ನಿಮ್ ಪ್ರಕಾರ? ಹಾಗಾದ್ರೆ ಬಿಡದಿಯಲ್ಲಿ ಯಶಸ್ವಿಯಾಗಿ ಕೃಷಿ ಮಾಡ್ಕೊಂಡು ಜೀವನ ಸಾಗಿಸ್ತಿರೋ ರೈತರು ಇಲ್ವೇ ಇಲ್ವಾ? ನಾವು ಭೂಮಿ ಕಳ್ಕೊಂಡ್ರೆ ಜೀವನ ಕಳ್ಕೊಂಡ್ವಿ ಅಂತ ಹೇಳ್ತಿರೋರೆಲ್ಲ ಹಾಗಾದ್ರೆ ಊಟಾಟಿಕೆ ರೈತರ? ನಿಜವಾಗ್ಲೂ ನಾವು ನಮ್ಮ ಮಕ್ಕಳನ್ನ ಸಾಕೊಂಡು ಸ್ವಾವಲಂಬಿ ಬದುಕು ಮಾಡ್ತಾ ಇದೀವಿ ಅಂತ ಹೇಳಿ ಪ್ರತಿನಿತ್ಯ ಕರ್ನಾಟಕದ ಎಲ್ಲಾ ಸುದ್ದಿ ವಾಹಿನಿಯಲ್ಲಿ ನಡೀತಿರೋ, ಪೂರ್ತಿ ಕೇಳಿಸ್ಕೊಂಡ್ಬಿಡಿ ಮೇಡಮ್, ಎಲ್ಲಾ ಸುದ್ದಿ ವಾಹಿನಿಗಳಲ್ಲಿ ಪ್ರಸಾರವಾಗ್ತಿರುವ ಸುದ್ದಿಯಲ್ಲಿ 100 ಜನ ರೈತರು ಮಾತನಾಡ್ತಿದ್ದಾರೆ, ಡಿಬೇಟ್ಗಳಿಗೆ 100 ಜನ ರೈತ ಮಹಿಳೆಯರು ಬರ್ತಿದ್ದಾರೆ. ಹಾಗಾದ್ರೆ ಅವ್ರು ಎಲ್ಲರೂ ಕೂಡ ಸುಳ್ಳು ಮಾತನಾಡ್ತಿದ್ದಾರೆ ದೀಪಾ ಅವರೇ? ಇಲ್ಲಿ ಯಾರು ಬರ್ತಾ ಇದ್ದಾರಲ್ಲ ಮೇಡಮ್, ಸರ್ ಏನು ಹೇಳಿದ್ರಲ್ಲ 20 ಕುಂಟೆ 1 ಎಕರೆ ಹಾಗೆ ಹೀಗೆ ಅಂತ ಹೇಳಿ, ಅದು ಇನ್ನೂ ಒಂದು ಪಾಯಿಂಟ್ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಇವತ್ತಿನ ದಿನ ಕಣ್ಣು ಎದುರಿಗೆ ನಡೆದಂತಹ ಒಂದು ವಿಚಾರವನ್ನು ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಇದೇ ಜಾನಕಮ್ಮ ಅಂತಕ್ಕಂಥವ್ರು ಇಲ್ಲೇ ಕೂತಿದ್ದಾರೆ, ಅವರು ಕೂಡ ರೈತ ಮಹಿಳೆಯರೇ. ಅವ್ರಿಗೆ ಫಸ್ಟ್ ಅಮೌಂಟ್ ಅವ್ರಿಗೆ ಬಂದಿದೆ, ಈಗ ಆಲ್ರೆಡಿ ಬಂದಿದೆ, ಪರಿಹಾರದ ಮೊತ್ತವನ್ನು ಅವ್ರು ತಗೊಂಡಿದ್ದಾರೆ. ಅವ್ರ ಜೊತೆಯಲ್ಲಿ ಇದೇ ಭಾಗದಲ್ಲಿ ಯಾರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರಲ್ಲ, ಅವ್ರ ಡೀಟೇಲ್ಸ್ ನಿಮಗೆ ಮುಂದೆ ಅವರೇ ಹೇಳ್ತಾರೆ, ನನ್ನ ಬಾಯಿಂದ ಬೇಡ. ಅವರು ಕೂಡ ಹೋಗಿ ಆ ಪರಿಹಾರದ ಹಣವನ್ನು ಈಸ್ಕೊಂಡು ಬಂದಿದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಪಕ್ಷಕ್ಕಾಗಿ ನಾನು ಮಾಡ್ಲೇಬೇಕಾಗತ್ತೆ ಹೋರಾಟ, ಅದಕ್ಕೋಸ್ಕರ ನಾನು ಅಲ್ಲಿದ್ದೀನಿ ಅಂತ. ಅಂದ್ರೆ ನಿಮ್ ಪ್ರಕಾರ ಈ ಲೆಕ್ಕ ಒಂದ್ ನಿಮಿಷ ಅಂದ್ರೆ ಸರ್ ಪ್ಲೀಸ್ ಮಾತಾಡೋದು ಕೇಳಿಸ್ಕೊಳ್ಳೋಣ ಪೂರ್ತಿ. ಅಂದ್ರೆ ದೀಪಾ ಅವರೇ ಏನ್ ಹೇಳಿ ಕೊಟ್ಟಿದ್ದೀರಿ? ಪಕ್ಷಕ್ಕೋಸ್ಕರ ಅಥವಾ ಯಾವುದೋ ಪಕ್ಷದ ಹೋರಾಟಕ್ಕೋಸ್ಕರ ಜೀವನ ಹಾಳು ಮಾಡ್ಕೊಳ್ಳೋಷ್ಟು ಹದಗೆಟ್ಟು ಬಿಟ್ಟಿದ್ಯಾ ರೈತರು? ಸುಳ್ಳು ಹೇಳ್ತಿದ್ದಾರೆ. ವಿರೋಧ ಮಾಡಿದವರು ವಿರೋಧಿಸಿದವರೇ ಹೋಗಿ ದುಡ್ಡನ್ನ ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ಪರಿಹಾರವನ್ನ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಪರ್ಸೆಂಟ್ ಇರಬಹುದು ಅಂತವ್ರು? ಎಷ್ಟು ಪರ್ಸೆಂಟ್ ಇರಬಹುದು? ಎಲ್ಲರೂ ಕೂಡ ಹಂಗೇನಾ? ಒಂದ್ ಕೈಯಲ್ಲಿ ಪರಿಹಾರ ಇಸ್ಕೊಂಡು ಮತ್ತೊಂದು ಕೈಯಲ್ಲಿ ರಾಜಕೀಯ ಮಾಡ್ತಿರೋ? ಎಲ್ಲರೂ ಆ ರೀತಿಯಾಗಿ ಅಂತಕ್ಕಂಥದ್ದು ಹೇಳೋದಿಲ್ಲ. ಆದ್ರೆ ಇವ್ರು ಹೇಳ್ತಾ ಇರ್ತಕ್ಕಂಥದ್ದೇನು, ಅಂದ ಕಾಲದಲ್ಲೇ ಇವಾಗ ಕುಮಾರಸ್ವಾಮಿ ಅವರಿಗೆ ಬೆಂಬಲವಾಗಿ ನಿಲ್ಬಹುದಾಗಿತ್ತಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಅವ್ರು ಯಾತಕ್ಕೋಸ್ಕರ ನಿಲ್ಲಿಲ್ಲ? ಪರಿಹಾರ ಏನಿದೆ ಅದು ಕೊಡ್ತಾ ಇರ್ತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥ ಕಾರಣದಿಂದ ನಿಲ್ಲಿಲ್ಲ ರೈತರು. ಇವತ್ತಿನ ದಿನ ಯಾಕೆ ಪರವಾಗಿ ನಿಂತಿದ್ದಾರೆ? ನಮಗೆ ಬೇಕು ಇದು ಎಕ್ವಿಸಿಷನ್ ಅಂತಕ್ಕಂಥದ್ದನ್ನ ಯಾಕೆ ಹೇಳ್ತಾ ಇದ್ದಾರೆ? ಯಾಕೆ ಅಂತ ಹೇಳಿದ್ರೆ ಅವ್ರು ಒಪ್ಕೊಂಡಿದ್ದಾರೆ, ಅದಕ್ಕೆ ಪರಿಹಾರ ಒಳ್ಳೇದಿದೆ. ಮತ್ತೊಂದು ಕಾರಣ ಏನು ಅಂತ ಹೇಳಿದ್ರೆ ಡೆವಲಪ್ಮೆಂಟ್ ಆಗುತ್ತೆ. ಅದ್ರ ಜೊತೆಗೆ ಮೊತ್ತ ಏನಿದೆಯಲ್ಲ ಮೇಡಮ್, ಇವಾಗ 30 ಎಕರೆ ಜಮೀನಿದೆ ಅಂತ ಹೇಳ್ತಾರಲ್ಲ ಕುಮಾರಸ್ವಾಮಿ ಅವರು, ಯಾಕೆ ಬರಡು ಭೂಮಿ ಕಾಣಿಸ್ತಾ ಇಲ್ಲ? ಇವರು ಮಾತಾಡಬೇಕಾದ್ರೆ ಜಮೀನಲ್ಲಿ ಏನಿದೆಯಲ್ಲ ಇದೇ ಕೆರಸನಹಳ್ಳಿ ಜಮೀನಲ್ಲಿ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಬಂದು ಹೊಸೂರಲ್ಲೇ ಮಾಡ್ಬೋದಾಗಿತ್ತಲ್ಲ ಅಲ್ವಾ? ಇವಾಗ ಹೊಸೂರು ರಾಜಣ್ಣ ಅಂತ ಒಬ್ರು ಇದಾರೆ ಮೇಡಮ್, ಅಲ್ಲಿ ಎಕರೆಗಟ್ಲೆ ಜಮೀನು ಹೋಗ್ತಾ ಇದೆ, 70 ಎಕರೆ ಜಮೀನು ಹೋಗ್ತಾ ಇದೆ. ಅವ್ರು ಕೇಳ್ಬೋದಲ್ಲ, ಇದೇ ರೆಡ್ ಝೋನ್ ಮಾಡಿದ್ರಿಂದಾಗಿ ಅಲ್ಲಿನ ಒಂದು ರೈತರ ಬದುಕು ಯಾವ ರೀತಿಯಾಗಿ ಬರಬಾದಾಯ್ತು ಅಂತಕ್ಕಂಥದ್ದು ಆ ಭಾಗದ ಜನಗಳು ಮಾತ್ರ ಗೊತ್ತಿದೆ. ಮಾಧ್ಯಮಗಳ ಮೇಲೂ ಅವರು ಓಪನಿಂಗ್ ರಿಮಾರ್ಕ್ ತಗೊಳ್ಳೋಣ. ಮಲ್ಲಯ್ಯ ಅವರೇ, ಮಾಧ್ಯಮದವ್ರ ಮೇಲೂ ಕೂಡ ಆರೋಪ ಬಂದ್ಬಿಟ್ಟು ಅಲ್ಲಿನ ಸ್ಥಳೀಯ ಶಾಸಕರು ಏನ್ ಹೇಳ್ತಾರೆ, ನೀವು ಮಾಧ್ಯಮದವ್ರು ಏನ್ ಮಾಡ್ತಿದ್ದೀರಿ, ಅಲ್ಲೊಂದು ಎತ್ತರದ ಜಾಗ ಇದೆ, ಅಲ್ಲಿ ಬಂದ್ಬಿಟ್ಟು ಕ್ಯಾಮ್ರಾ ಇಡ್ತೀರಾ, ಆ ಕ್ಯಾಮ್ರಾ ಸುತ್ತ ಎಷ್ಟು ತೋರಿಸಬಹುದು ಹಸಿರು ಅಷ್ಟನ್ನ ಮಾತ್ರ ತೋರಿಸ್ತಾ ಇದ್ದೀರಾ. ಬಿಡದಿಯಲ್ಲಿ ಬರಡಾಗಿರುವ ಭೂಮಿ ನಿಜವಾಗ್ಲೂ ಇದೆ, ಅದ್ರ ಹತ್ರ ಮಾಧ್ಯಮದವ್ರು ಹೋಗ್ತಾ ಇಲ್ಲ. ಬೈರಮಂಗಲ ಕೆರೆ ಹತ್ರ ಅರ್ಧ ಗಂಟೆ ಮಾಧ್ಯಮದವ್ರು ನಿಂತ್ಕೊಂಡ್ಬಿಟ್ರೆ ಸೊಳ್ಳೆ ಕಚ್ಬಿಟ್ಟು ಕಾಯಿಲೆ ಬಂದ್ಬಿಡುತ್ತೆ. ಹಾಗಾಗಿ ನೀವು ಅದ್ರ ಬಗ್ಗೆ ಮಾತನೇ ಆಡ್ತಿಲ್ಲ. ಮಲೆಯವರೇ, ನನ್ನ ಪ್ರಶ್ನೆ, ಅದೇ ಊರಿನಲ್ಲಿ ತಲೆಮಾರಿನಿಂದ ಬದುಕಿರೋ ಜನ ಅದೇ ಕೆರೆ ನೀರು ಕುಡಿದು ಬದುಕ್ತಿದ್ದಾರೆ, ಸತ್ತಿಲ್ಲ ಯಾರೂ. ಬರಡು ಭೂಮಿನೋ ಹಸಿರು ಭೂಮಿನೋ ಜೀವನ ಮಾಡಿಕೊಂಡು ಒಕ್ಕಲ್ತನ ಮಾಡಿಕೊಂಡು ಬದುಕು ಕಟ್ಕೊಂಡಿದ್ದಾರೆ. ಅವ್ರು ಇವಾಗ ಆಚೆ ಹೋಗಬೇಕು ಅಂದರೆ ಎಲ್ಲಿ ಹೋಗ್ತಾರೆ? ಅಲ್ಲಿಗೆ ರಾಜಕೀಯ ಅನ್ನೋದು ನಿಜವಾಗ್ಲೂ ರೈತರ ಹಿತಾಸಕ್ತಿನ ನುಂಗ್ ಹಾಕ್ತಿದ್ಯಾ, ಬಲಿ ಪಡಿತಿದ್ಯಾ ಅನ್ನೋದು ನನ್ನ ಪ್ರಶ್ನೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲ ಮಾಧ್ಯಮಗಳು ನಿಮ್ಮದು ಸೇರಿ ನಾನು ಧನ್ಯವಾದ ಹೇಳ್ತೇನೆ. ಯಾಕೆ ಅಂತ ಅಂದರೆ, ಏನು ಅಲ್ಲಿ ಹೋರಾಟ ಶುರುವಾಯಿತು, ಭೂ ಸ್ವಾಧೀನ ವಿರೋಧಿ ಹೋರಾಟ ಏನು ಶುರುವಾಯಿತು, ಅವತ್ತಿಂದ ಕೂಡ ಎಲ್ಲ ಸ್ಪಂದಿಸ್ತಾ ಇದ್ದೀರಿ. ರಾಜ್ಯದ ಮೂಲೆಗಳಿಂದ ರೈತರುಗಳು ಬಂದಿದ್ದಾರೆ, ಎಲ್ಲ ಜನಪರ ಸಂಘಟನೆಗಳು, ನಾವು ಕೂಡ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಸೇರಿ ಎಲ್ಲ ಜನಪರ ಸಂಘಟನೆಗಳು ಕೂಡ ಬಂದು ಅಲ್ಲಿ ರೈತರಿಗೆ ಬೆಂಬಲ ಕೊಟ್ಟಿದ್ದೀವಿ. ಇವತ್ತೇನು ಬಾಲಕೃಷ್ಣ ಅವ್ರು ಏನು ಹೇಳ್ತಾ ಇದ್ದಾರೆ, ಆ ಭಾಗದ ರೈತರುಗಳಿಗೆ ಕಾಯಿಲೆ ಈ ಮೇಡಮು ಕೂಡ ಹೇಳಿದ್ರು, ಕಾಯಿಲೆ ಬರುತ್ತೆ, ಒಳ್ಳೆ ನೀರಿಲ್ಲ, ಬೇರೆ ಏನು ಮಾತಾಡ್ತಾರೆ. ಅದು ಇವತ್ತು ನಮ್ಮ ಕಾಲದಲ್ಲಿ ಬಂದಂಥ ಭೂಮಿ ಅಲ್ಲ, ನಮ್ಮ ಅಪ್ಪನೋ ನಮ್ಮ ತಾತನೋ ನಮ್ಮ ಮುತ್ತಾತನೋ ತಲಾಂತರಗಳಿಂದ ಬಂದಿರ್ತಕ್ಕಂಥ ಭೂಮಿ. ಈಗ ಆ ಭೂಮಿ ನಮ್ಮ ಮುಂದೆ ಬರ್ತಕ್ಕಂಥ ಏನು ಪೀಳಿಗೆ ಇದು ಕೊಡಬೇಡವಾ? ನಮ್ಮ ಮಕ್ಕಳಿರ್ಬೋದು, ಅವ್ರ ಮಕ್ಕಳಿರ್ಬೋದು, ಮುಂದೆ ಪೀಳಿಗೆ ಬರ್ತಾರೆ, ಇನ್ನೂ 5-6 ತಲೆಮಾರು ಹೋಯ್ತಾವಲ್ಲ. ಆದರೆ ಭೂಮಿ ಎಷ್ಟೇ ತಲೆಮಾರು ತೀರ್ಕೊಂಡ್ರು ಭೂಮಿ ಹಂಗೆ ಇರ್ತದೆ, ಅದು ಅವ್ರು ಉಳಿಸೇ ಹೋಗಬೇಕು. ಯಾಕೆ ಅಂದರೆ ಭೂಮಿ ಅಂತಕ್ಕಂಥದ್ದು ಉತ್ಪಾದನಾ ಸಾಧನ. ದುಡ್ಡು ಉತ್ಪಾದನೆ ಮಾಡಲ್ಲ, ದುಡ್ಡು ಒಂದು ಕಡೆ ಇಟ್ಬಿಟ್ರೆ ಹೇಳಲ್ಲ. ದಿನ ಒಂದು ನೋಟ್ ಹೇಳ್ಕೊತಾ ಇದ್ರೆ, ಮಗ ಒಂದು ನೋಟು, ಅಪ್ಪ ಒಂದು ನೋಟು, ಹೆಂಡತಿ ಒಂದು ನೋಟು, ಮಗಳೊಂದು ನೋಟ್ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ದುಡ್ಡು ತೀರೋಗ್ತಾ ಇರ್ತದೆ, 5 ವರ್ಷ 10 ವರ್ಷ ಮುಗಿದೋಯ್ತದೆ. ಆಮೇಲೆ ಎಲ್ಲಿಗೆ ಹೋಗ್ಬೇಕು ಇವ್ರ ಜೀವನ?
ಇವತ್ತು ಇದೇ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಇವತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ವಿಧಾನಸೌಧದಲ್ಲಿ ಅಡ್ಡಡ್ಡ ಬಿದ್ದು ನಮಸ್ಕಾರ ಮಾಡಿ ಹೋಗ್ತಾರೆ. ನಿಜವಾಗ್ಲೂ ಡಿ ಕೆ ಶಿವಕುಮಾರ್ಗೆ ಏನಾದ್ರು ಮಾನವೀಯತೆ ಇದ್ದಿದ್ರೆ ಅವ್ರು ಬಿಡದಿ ಏರಿಯಾಗೆ ಬಂದು ಮಣ್ಣು ಮುಚ್ಚಿ ನಮಸ್ಕಾರ ಮಾಡಿ ವಾಪಸ್ ತಗೊಂಡು ಹೋಗ್ಬೇಕಾಯ್ತು ಅವತ್ತು. ಮತ್ತು ಇನ್ನೊಂದು ಶಿವಕುಮಾರ್ ಅವ್ರು ಹೇಳ್ತಕ್ಕಂಥದ್ದು ಅಂದರೆ ಮಾರನೇ ದಿನಕ್ಕೆ ಹೋಗ್ತಾರಲ್ಲ ಕನಕಪುರಕ್ಕೆ, ಅಲ್ಲೊಂದು ಏನು ಹೋಗ್ತಾರೆ 700 ಏರಿಯಾಕ್ಕೆ ಹೋಗ್ಬಿಟ್ಟು ಅಲ್ಲಿ ಏನು ಹೇಳ್ತಾರೆ, ಯಾರೂ ಭೂಮಿ ಕಳ್ಕೊಬೇಡಿ, ನಾನು ಎಲ್ಲ ನೀರಾವರಿ ಮಾಡ್ತೀನಿ, ಮುಂದೆ ಈ ಭೂಮಿಗೆ ಚಿನ್ನಂತ ಬೆಲೆ ಕೊಡಿಸ್ತೀನಿ, ನೀವು ಭೂಮಿ ಕಳ್ಕೊಬೇಡಿ ಅಂತಾರೆ. ಎಷ್ಟು ಕಿಲೋಮೀಟ್ರು ಅಲ್ಲಿಗೂ ಇಲ್ಲಿಗೂ ಬೈರಮಂಗಲ ಮತ್ತು ಕಂಚನಹಳ್ಳಿ ಭಾಗಕ್ಕೂ ಏನು ಕನಕಪುರ ಏರಿಯಾ ಏನು ಅವ್ರು ಹೇಳ್ತಾರೆ ಆ ಭಾಗಕ್ಕೂ ಎಷ್ಟು 5 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಅಲ್ಲಿಗೆ ಒಂದು ನ್ಯಾಯ, ಇಲ್ಲಿಗೆ ಒಂದು ನ್ಯಾಯನಾ? ಯಾವ ನ್ಯಾಯ ಇವ್ರದ್ದು? ಇವತ್ತು ನೀವೇ ಹೇಳ್ದಂಗೆ ಅಲ್ಲಿ ಎಷ್ಟು ಉತ್ಪಾದನೆ ಆಗ್ತಾಯಿದೆ, ರೈತರುಗಳು ಎಷ್ಟು ಜನ ಜೀವನ ಮಾಡ್ತಾಯಿದ್ದಾರೆ, ಅವ್ರ ಮಕ್ಳುಗಳ ಜೀವನ ಹೆಂಗಿದೆ, ಅವ್ರು ಏನು ಓದಿಸೋದೋ ಇನ್ನೊಂದು ಮಾಡೋದೋ ಕೆಲಸಗಳು ಮಾಡ್ತಾರಲ್ವ, ಅಲ್ಲೇ ಜೀವನ ಮಾಡುವಂಥ ದೇವರು ನಮ್ಮ ಅಶ್ವಥ್ ನಾರಾಯಣ ಹೇಳ್ದಂಗೆ 5ರಿಂದ 1 ಎಕರೆ ಇರ್ತಕ್ಕಂಥ 80% ಜನ ಇದ್ದಾರೆ ಅನ್ನೋಂಥದ್ದು ಮಾಹಿತಿ ನಮಗೆ ಅಲ್ಲಿ ಕೊಡ್ತಕ್ಕಂಥ ಜನ. ಆ ಮಾಹಿತಿ ಪ್ರಕಾರ ಇವತ್ತು 1 ಎಕರೆ ಜಮೀನು ಮಾಡ್ಕೊಂಡ್ರೆ ಅದಕ್ಕೆ ಬೇಗ ಅಷ್ಟೇ ನಾವು ಉಟ್ಕೊಬಿಡ್ತಾರೆ ಆ ಕುಟುಂಬದೊಳಗೆ, ನನಗೆ ಭಾಗ ಬರಬೇಕು, ನನಗೆ ಭಾಗ ಬರಬೇಕು ಅಂತ. ಏನಾಗ್ಬೋದು ಆ ಕುಟುಂಬ? ಇವತ್ತೇನು ಅಲ್ಲಿ ಏನು ದುಡ್ಕೊಂಡು ತಿಂತಾ ಇದ್ದಾರೆ. ಆ ಕಾರಣ ಯಾವುದೇ ಕಾರಣಕ್ಕೆ ಅಲ್ಲಿ ಭೂ ಸ್ವಾಧೀನ ಮಾಡಬಾರ್ದು. ಏನೇ ಹೇಳಿದ್ರು ಈ ಸರ್ಕಾರದವ್ರು ಏನೇ ಹೇಳ್ಕೊಳ್ಳಿ ಅಥವಾ ನಮ್ಮ ನಟರಾಜಗೌಡರು ಏನಾರು ಹೇಳ್ಕೊಳ್ಳಿ, ಅಲ್ಲಿ ಭೂ ಸ್ವಾಧೀನ ಆಗಬಾರ್ದು. ಬರಡು ಭೂಮಿ ಇದೆಯಂತೆ, ನೀರೆಲ್ಲ ಕಲುಷಿತ ಆಗ್ಬಿಟ್ಟಿದೆಯಂತೆ. ಹಿಂಗಿರ್ಬೇಕಾದ್ರೆ ಅದನ್ನ ಬಂಗಾರದ ಬೆಲೆ ನಾವು ಕೊಡ್ತಾ ಇದೀವಿ, 2 ಕೋಟಿ 2.5 ಕೋಟಿ 3 ಕೋಟಿ ಜೊತೆಗೆ 50-50 ಪಾರ್ಟ್ನರ್ಶಿಪ್ಪು ಈ ಥರದ್ದೆಲ್ಲ ಕೊಡ್ತಿದ್ದೀವಿ, ಉದ್ಯೋಗನೂ ಕೊಡ್ತಿದ್ದೀವಿ, ರೈತರ ಬದುಕನ್ನ ನಾವು ಉದ್ಧಾರ ಮಾಡ್ತಿದೀವಿ. ಇದೇ ಅಲ್ವಾ ಸರ್ಕಾರ ಹೇಳ್ತಾ ಇರೋದು? ಈಗ ಉದ್ಯೋಗ ಯಾವ ಉದ್ಯೋಗ ಕೊಡ್ತಾರೆ ಇವರು? ಯಾವ ಉದ್ಯೋಗ? ವಾಚ್ಮೆನ್ ಕೊಡ್ತಾರೆ, ಅಲ್ಲ ಗೇಟ್ ಮೆನ್ ಕೊಡ್ತಾರೆ, ಇನ್ನೊಂದೇನೋ ಕೊಡ್ತಾರೆ. ಅಲ್ಲಿ ಏನು ಸಿಟಿ ಮಾಡ್ತೀವಿ, ಗ್ರೇಟರ್ ಸಿಟಿ ಮಾಡ್ತೀವಿ ಅದು ಅಂತ ಏನು ಹೇಳ್ತಾರಲ್ಲ, ನಮ್ಮ ಜನಕ್ಕೆ ಏನು ಕೊಡ್ತಾರೆ ಇವರು? ಏನು ಕೊಡ್ತಾರೆ? ಎಲ್ಲಿ ಕಳಿಸ್ತಾರೆ? ಬರೀ ರೈತ ಮಹಿಳೆಯರು ಕಳಿಸೋದಲ್ಲ, ಅಲ್ಲಿರ್ತಕ್ಕಂಥ ಜಾನುವಾರುಗಳನ್ನ ಏನು ಮಾಡ್ತಾರೆ, ಪ್ರಾಣಿ ಪಕ್ಷಿಗಳನ್ನ ಏನು ಮಾಡ್ತಾರೆ, ನ್ಯಾಚುರಲ್ ಆಗಿರ್ತಕ್ಕಂಥ ಪಕ್ಷಿ ಪ್ರಾಣಿ ಜೀವನ ಮಾಡ್ತಾವಲ್ಲ ಅವೆಲ್ಲಿ ಕಳಿಸ್ತಾರೆ. ಇವತ್ತು ಮೊನ್ನೆ ಯಾರೋ ಒಬ್ಬರು ದಳದವ್ರು ಬಂದಿದ್ರು, ಒಬ್ಬ MLA ಕೋಲಾರ ಜಿಲ್ಲೆಯವರು, ಅವ್ರು ಹೇಳ್ತಾ ಇದ್ರು, ಬಂದ್ರಿ ನಮ್ಮ ಜಿಲ್ಲೆಗೆ ನಾನು 5,000 ಎಕರೆ ಕೊಡ್ತೀನಿ ನನ್ನ ತಾಲೂಕು ಮೇಲೆ, ಬನ್ನಿ ಅಲ್ಲಿ ಮಾಡಿ ಸಿಟಿ ಮಾಡಿ ಅಂತ ಹೇಳಿದ್ರು. ಯಾಕೆ ಹೋಗ್ಬಾರ್ದು ಅಂತ ಆಯ್ಕೆ? ಉತ್ತರ ಕರ್ನಾಟಕದಲ್ಲಿ ಎಷ್ಟಿದೆ ಬರಡು ಭೂಮಿಗಳು, ವಿಶಾಲವಾಗಿ ಎಲ್ಲಿ ಗಂಟೆ ನೋಡಿದ್ರು ಕೂಡ ಬರಡು ಭೂಮಿ ಕಾಣುತ್ತೆ. ಹೋಗಿ ಮಾಡಲಿ ಅಲ್ಲಿ. ನಾವೇ ಅಭಿವೃದ್ಧಿ ವಿರೋಧಿ ಹೇಳಲ್ಲ, ಅಭಿವೃದ್ಧಿನೂ ಆಗಬೇಕು, ಎಲ್ಲ ಬೇಕು ಅಲ್ಲಾಗಬೇಕು. ಯಾಕೆ ಇಲ್ಲೇ ಬಿಡದಿ ಭಾಗನೇ ಯಾಕೆ ಆಗಬೇಕು ಇವ್ರಿಗೆ? ಅಲ್ಲಿರ್ತಕ್ಕಂಥ ರೈತ. ಮತ್ತೆ 1 ನಿಮಿಷ ಸರ್, ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಅಲ್ಲಿದ್ದಂಥ ಜನಕ್ಕೆ ಏನು ಅದು ಕುಲಸಿತ ನೀರು ಕುಡಿದು ರೋಗ ಬರುತ್ತೆ, ಅದು ಬರುತ್ತೆ, ಇದು ಬರೋದಂತ. ಎಷ್ಟು ತಲೆಮಾರಿನಿಂದ ಅಲ್ಲಿ ರೈತ ಜೀವನ ಮಾಡ್ತಾ ಇದ್ದಾರೆ. ಎಲ್ಲ ರೋಗದವ್ರು ಆಗ್ಬಿಟ್ಟಿದಾರಾ? ಇವರೆಲ್ಲ ಪಟ್ಟಣದ ಇರ್ತಕ್ಕಂಥವ್ರೆಲ್ಲ ಭಾಳ ಚೆನ್ನಾಗಿದ್ದಾರಾ? ಪಟ್ಟಣದವರು ಚೆನ್ನಾಗವ್ರೆ ಅಂತ ಅಂದರೆ ಅಲ್ಲಿ ಕೊಡ್ತಕ್ಕಂಥ ಹಾಲು, ಅಲ್ಲಿ ಏನು ಬಿಡದಿ ಭಾಗದಲ್ಲಿ ಬರ್ತಕ್ಕಂಥ ಹಾಲು ಹಣ್ಣು ಹಂಪಲ ಏನು ಬರುತ್ತೆ ಅದು ತಿಂದು ಚೆನ್ನಾಗಿದ್ದಾರೆ ಅಷ್ಟೇ ಅವರು ಪಟ್ಟಣದವರು. ನೀರು ಕಲುಷಿತ ಆಗ್ಬಿಟ್ಟಿದೆ, ಅಲ್ಲಿ ನಿಂತ್ರೆ ಸೊಳ್ಳೆ ಕಚ್ ಕಾಯಿಲೆ ಬರುತ್ತೆ, ನೀರು ಕುಡ್ದವರೆಲ್ಲ ಕ್ಯಾನ್ಸರ್ ಬಂದು ಸಾಯ್ತಾ ಇದ್ದಾರೆ. ಆ ನೀರು ಬಳಕೆ ಮಾಡಿ ರಾಗಿ ಬೆಳೆದ್ರೆ ಆ ರಾಗಿ ತಿಂದವರು ಕೂಡ ಸತ್ತೋಗ್ತಿದ್ದಾರೆ. ನಿಮ್ಮದೇ ಪಕ್ಷದ ಶಾಸಕರು ಹೇಳಿದ್ದು ಸರ್. ಹಾಗಾದ್ರೆ ಕಲುಷಿತಗೊಂಡಿರುವ ನೀರನ್ನ ಕ್ಲೀನ್ ಮಾಡಿಸೋ ಜವಾಬ್ದಾರಿ ಯಾರ್ದಾಗಿತ್ತು? ವಿರೋಧ ಪಕ್ಷದ. ರೈತರು ಆ ಕಲುಷಿತ ನೀರಲ್ಲಿ ಕೃಷಿ ಮಾಡಲಿ, ತಿಂದವರು ರೈತರು ಇಬ್ರು ಸಾಯ್ಲಿ ಅಂತ ಹೇಳಿ ಬಿಟ್ಟಿದ್ ಯಾಕೆ? ಹಿಂಗೆ ಟೌನ್ಶಿಪ್ ಮಾಡಿ ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ದುಡ್ಡು ಹೊಡ್ಕೊಳ್ಳೋಣ ಅಂತನಾ? ಬರಡು ಭೂಮಿ ಇದೆ, ಅಲ್ಲಿ ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾದ್ರೆ ಇದ್ದ ಬರಡು ಭೂಮಿಯನ್ನ ಸುಧಾರಣೆ ಮಾಡೋ ಜವಾಬ್ದಾರಿ ಯಾರ್ದಾಗಿತ್ತು? 3 ವರ್ಷ ನಿಮ್ಮ ಸರ್ಕಾರ ಆಯ್ತು, ಸುಧಾರಣೆ ಮಾಡ್ದಲ್ಲೇ ಬಿಟ್ಟಿದ್ದೀರಿ ಅಂದ್ರೆ ದುರುದ್ದೇಶ ಅಥವಾ ದೂರದ ಉದ್ದೇಶ ಇತ್ತು. ಸ್ಪಷ್ಟ ಅಲ್ವಾ ಅದು? ಈಗ ಕಳೆದ 20 ವರ್ಷದಲ್ಲಿ 4 ಜನ ಬಿಜೆಪಿಯಿಂದ ಮುಖ್ಯಮಂತ್ರಿ ಆಗಿದ್ದಾರೆ, ಒಬ್ರು JDS ಇಂದ ಮುಖ್ಯಮಂತ್ರಿ ಆಗಿದ್ದಾರೆ, 5 ಜನ ಮುಖ್ಯಮಂತ್ರಿಗಳು. ಅವರೆಲ್ಲ ಏನ್ ಮಾಡ್ತಾ ಇದ್ರು ಅಂತಾನೂ ಕೂಡ ತಾವು ಪ್ರಶ್ನೆ ಕೇಳ್ತೀವಿ. ನಮ್ಮ ಉದ್ದೇಶ ಆರ್ಥಿಕ ಚಟುವಟಿಕೆಗಳು ಇಂಪ್ರೂವ್ ಆಗಬೇಕು, ರೈತರು ಅತಿ ಹೆಚ್ಚಿನ ಸ್ವಾವಲಂಬಿಗಳೇ, ಇನ್ನೂ ಅತಿ ಹೆಚ್ಚಿನ ಸ್ವಾವಲಂಬಿಗಳಾಗಬೇಕು, ಅವ್ರಿಗೆ ಎಲ್ಲಾ ರೀತಿಯ ಫೆಸಿಲಿಟಿ ಸಿಗಬೇಕು. 1 ನಿಮಿಷ, ನೀವು ಈ JDS ವಕ್ತಾರರು ನಮ್ಮ ಶಾಸಕರನ್ನ ಏನೋ ಊಸುರುವಳ್ಳಿ ಅಂದ್ರು, ಅಲ್ಲೊಂಥರ ಇದ್ದಾಗ ಹೇಳಿದ್ರು, ಇಲ್ಲೊಂಥರ ಏನೋ ಹೇಳ್ತಾರೆ ಅಂತ. ದೊಡ್ಡಬಳ್ಳಾಪುರದಲ್ಲಿ 5,800 ಎಕರೆ ಅಕ್ವಿಜಿಷನ್ ನಡೀತಾ ಇದೆ. ಯಾವುದಕ್ಕಾಗಿ? ಕ್ವೀನ್ ಸಿಟಿಗಾಗಿ. ಎಲ್ಲೋದ್ರು ಈ ರೈತ ಪರ ಹೋರಾಟಗಾರರು, ಎಲ್ಲೋದ್ರು ಈ JDS ನವರು, ಎಲ್ಲೋದ್ರು ಈ BJP ಅವರು, ಎಲ್ಲೋದ್ರು ಹೆಸರುಘಟ್ಟದಲ್ಲಾಗಬಹುದು, ಸರ್ಜಾಪುರದಲ್ಲಾಗಬಹುದು, ದೇವನಹಳ್ಳಿಲಾಗಬಹುದು, ಶಿಡ್ಲಘಟ್ಟ ಆಗಬಹುದು. 5,000 ಎಕರೆ ಶಿಡ್ಲಘಟ್ಟದಲ್ಲಿ ಇವತ್ತು ಅಕ್ವಿಷನ್ ನಡೀತಾ ಇದೆ. ಎಲ್ಲೋದ್ರು ಈ ಕುಮಾರಸ್ವಾಮಿ ಹೋರಾಟಗಾರರು? ಮೈಸೂರಲ್ಲಿ ಸೆಮಿಕಂಡಕ್ಟರ್ ಇಂಡಸ್ಟ್ರೀಸ್ಗೆ ಲ್ಯಾಂಡ್ ಅಕ್ವಿಷನ್ ಆಗ್ತಾ ಇದೆ. ಎಲ್ಲೋದ್ರು ಕುಮಾರಸ್ವಾಮಿ ಅವರು ಹೋರಾಟಗಾರರು? ಬೇರೆ ಎಲ್ಲೂ ಹೋರಾಟ ಇಲ್ಲ. ತನ್ನ ಜಮೀನ್ ಎಲ್ಲಿದೆ, ತನ್ನ ಭದ್ರತೆ ಎಲ್ಲಿದೆ,
ತನ್ನ ರಾಜಕೀಯ ಅಸ್ತಿತ್ವ ಎಲ್ಲಿ ನಾಶ ಆಗ್ತಾ ಇದೆ, ಮುಳುಗೋಗ್ತಾ ಇದೆ, ಅಲ್ಲಿ ಮಾತ್ರ ಇವರ ಹೋರಾಟ. ಆಯ್ತು. ಇದು ನನ್ನ ನಿಜವಾದ ಉಸಿರಾವಣೆ. ಮೇಡಮ್, ಒಂದ್ ನಿಮಿಷ. ಬದ್ಧತೆ ಇದ್ದಿದ್ರೆ ಕುಮಾರಸ್ವಾಮಿ ಅವ್ರಿಗೆ ಅಲ್ಲಿಂದ ಅವ್ರಿಗೆ ಜೀವನ ಕೊಟ್ಟಿತ್ತು ರಾಮನಗರ ಜಿಲ್ಲೆ, ಅವ್ರನ್ನ ಮುಖ್ಯಮಂತ್ರಿ ಮಾಡಿತ್ತು ರಾಮನಗರ ಜಿಲ್ಲೆ. ಬಿಡದಿಗೆ ಯಾಕೆ ಕಾವೇರಿ ನೀರು ಕೊಡಬಾರ್ದಾಗಿತ್ತು? ಬಿಡದಿ ರೈತರಿಗೆ ಯಾಕೆ ಒಳ್ಳೆ ನೀರು ಕೊಡಬಾರ್ದಾಗಿತ್ತು? ಬಿಡದಿಯ ರೈತರಿಗೆ ಯಾಕೆ ಅವಾಗಲೇ ಇಂಡಸ್ಟ್ರಿ ಮಾಡಬಾರ್ದಾಗಿತ್ತು? ರೆಡ್ ಝೋನ್ ಮಾಡಿ ತಾವು ಮಾತ್ರ ಎಲ್ಲ ಕಾಂಪೌಂಡ್ ಹಾಕೊಳ್ತಾರ. ರೆಡ್ ಝೋನ್ ಮಾಡಿ ಹೆಂಗ್ ಗೊತ್ತಾ, ತಾನು ಕಾಂಪೌಂಡ್ ನಾನು ಪರ್ಮನೆಂಟ್ ಆಗಿ ನನ್ನ ಕಾಲದಲ್ಲೂ ನನ್ನ ಮಕ್ಳ ಕಾಲದಲ್ಲೂ ಮೊಮ್ಮಕ್ಳ ಕಾಲದಲ್ಲೂ ನಾವೇ ಈ ರಾಜ್ಯವನ್ನ ಆಳ್ತೀವಿ, ನಾನೇ ಇಲ್ಲಿ ಗೆಲ್ತಿರ್ತೀನಿ ಅನ್ಕೊಂಡಿದ್ರು. ಅದು ಇವತ್ತು ಜನ ಅದನ್ನ ಭಂಗ ಮಾಡಿದ್ದಾರೆ, ಅದಕ್ಕಾಗಿ ವಿಚಲಿತರಾಗಿದ್ದಾರೆ. ರಾಜಕೀಯ ಅಸ್ತಿತ್ವಕ್ಕಾಗಿ, ತನ್ನ ಉಳಿವಿಗಾಗಿ ಈ ಯೋಜನೆ ಆದ್ರೆ ಮಾನ್ಯ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಒಳ್ಳೆ ಹೆಸರು ಬರುತ್ತೆ. ಅದು ಬರಬಾರ್ದು ಅಂತ ಹೇಳಿ ಸಂಚಲನ ಮಾಡ್ತಾ ಇರೋದು ಬಿಜೆಪಿ ಜೆಡಿಎಸ್ ಅವರು. ನಟರಾಜ್ ಗೌಡ್ರಿಗೆ ಉಪ ಪ್ರಶ್ನೆ ಇದೆ. ಅದಕ್ಕೆ ಮುಂಚೆ ಪ್ರಶಾಂತಿ ಮೇಡಮ್ ಅವ್ರು ಪಕ್ಷದ ಬಗ್ಗೆ ಆರೋಪ ಮಾಡಿದ್ರಿ, ನಾಯಕರ ಬಗ್ಗೆ ಉತ್ತರ ಕೊಡಿ. ಮೊನ್ನೆ ತಾನೇ ನಿಖಿಲ್ ಕುಮಾರಣ್ಣ ಅವರು ಹೇಳಿದ್ರು, ಏನಂತ ಹೇಳಿದ್ರು, ಆಯ್ತಪ್ಪ ನಮ್ದೇನಾದ್ರೂ ಭೂಮಿ ಅಲ್ಲಿ ಇದ್ರೆ ಸರಿ, ನಾನು ಅದನ್ನ ಆಸ್ಪತ್ರೆಗಾಗಿ ರೈತರಿಗಾಗಿ ಅದನ್ನ ಫ್ರೀ ಆಗಿ ಕೊಟ್ಬಿಡ್ತೀನಿ. ನೀವು ಅಕಸ್ಮಾತ್ ಭೂಮಿನ ಬಿಡೋದೇ ಆದ್ರೆ ನಮ್ಮಲ್ಲಿ ಎಷ್ಟು ಭೂಮಿ ಇದೆಯೋ ಅದನ್ನೆಲ್ಲ ನೀವೇ ತಗೊಳ್ಳಿ ಅಂತ ಹೇಳಿ ಎಲ್ಲ ರೈತರಿಗಾಗಿ ಹಾಸ್ಪಿಟಲ್, ಶಾಲೆಗಳು ಏನ್ ಬೇಕೋ ಅದನ್ನ ಕಟ್ಟಿಸ್ಕೊಡ್ತೀವಿ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ರು. ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ಪ್ರತಿಷ್ಠೆ ಪ್ರಶ್ನೆ ಆಗಿದೆ. ಕುಮಾರಣ್ಣ ಅವರು ಅದು ನಿಂತ್ಕೊಂಡ್ಬಿಟ್ಟಿದ್ದಾರೆ ವಿರೋಧ ಆಗಿ. ಅದನ್ನ ನಾನು ಹೇಗಾದ್ರೂ ಮಾಡ್ಲೇಬೇಕು, ನಾನು ಒಕ್ಕಲಿಗ ನಾಯಕ ಅಂತ ತೋರ್ಸ್ಕೊಬೇಕು. ಹಾಗಾಗಿ ಈ ಪ್ರತಿಷ್ಠೆ ಪ್ರಶ್ನೆಗೆ ಮಾಡಿರೋದು. ಕನಕಪುರದಲ್ಲಿ ಮಾಡಿ, ಹಾಗಾದ್ರೆ ಹೋಗಿ ಕನಕಪುರದಲ್ಲಿ ಏನ್ ಮಾಡಿದ್ರಿ? ಪ್ರಶಾಂತಿ ಮೇಡಮ್, ನಟರಾಜ್ ಗೌಡ್ರು ಕೇಳಿದ ಪ್ರಶ್ನೆಯಲ್ಲಿ ಅರ್ಧಕ್ಕೆ ಉತ್ತರ ಕೊಟ್ರಿ, ಇನ್ನು ಅರ್ಧಕ್ಕೆ ಕೊಡ್ಲಿಲ್ಲ. ಫಸ್ಟ್ ಹಾಫ್ ಕೇವಲ ಬಿಡದಿಯಲ್ಲ ಮಾತ್ರ ಅಲ್ಲ ಅಲ್ವಾ, ಜಮೀನನ್ನ ಏನು ನೋಟಿಫೈ ಮಾಡಿ ವಶಕ್ಕೆ ಪಡ್ಕೊಳ್ಳೋ ಪ್ರಕ್ರಿಯೆ 3-4 ಉದಾಹರಣೆ ಕೊಟ್ರು. ಹಾಸನದಲ್ಲೂ ಕೂಡ ಇಂಥದ್ದೇ ಆರೋಪ ಇದೆ, ಅಲ್ಲಿನ ರೈತರು ಕೂಡ ಬಂದು ರಕ್ಷಣೆ ಮಾಡ್ಲಿ. ಯಾಕೆ ಕುಮಾರಸ್ವಾಮಿ ಅಲ್ಲ, ನೀವು ದೊಡ್ಡಬಳ್ಳಾಪುರ ನೋಡ್ಬೇಕು. ನಾನು ಅಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಈ ಕಸದ ತೊಟ್ಟಿ ಮಾಡಿದ್ದಾರೆ, ಅಲ್ಲಿ ಒಂದಿಷ್ಟು ಭೂಮಿಗಳನ್ನ ಅದನ್ನ ಸ್ವಚ್ಛ ಮಾಡಿ ಅಲ್ಲಿ ಮಾಡ್ತಾ ಇರುವಂತ ಈ ಇವೆಂಟ್. ಬಟ್ ಇದನ್ನ ನೀವೇನ್ ಮಾಡ್ತಾ ಇದ್ದೀರಾ? 9,000 ಕೊಕೊನಟ್ ಟ್ರೀ ಇದೆ, 9,000 ಕೊಕೊನಟ್ ಟ್ರೀ ಇದೆ. ಅಡಿಕೆ ಗಿಡ 8,500 ಇದೆ. ಆಮೇಲೆ ಅಲ್ಲಿ ಹೈನುಗಾರಿಕೆ ಮಾಡ್ತಾ ಇದ್ದಾರೆ. ಅಲ್ಲಿ ಎಷ್ಟು ಮಲ್ಬರಿ ಲೀವ್ಸ್ ಎಲ್ಲ ನೀವು ಬೆಳಿತಾ ಇದ್ದೀರಾ. ಅಲ್ಲಿ ಬಾಳೆ ಗಿಡ 3.5 ಲಕ್ಷ ಇದೆ. ಅದನ್ನೆಲ್ಲ ಕತ್ತರಿಸಬೇಕಾದ್ರೆ ನಿಮಗೆ ನಾಚಿಕೆ ಆಗಲ್ಲ? ನಟರಾಜ್ ಗೌಡ್ರೆ, ನೀವು ಹೇಳ್ತಾ ಇದ್ರಿ ಕರೆಕ್ಟು, ಕುಮಾರಸ್ವಾಮಿ ಅವರಿಗೆ ರಾಜಕೀಯ, ಹಾಗಾಗಿ ಅಲ್ಲಿ ಬರ್ತಿದ್ದಾರೆ, ಪ್ರೊಟೆಸ್ಟ್ ಕೂರ್ತಿದ್ದಾರೆ, ರಾಜಕೀಯ ಲಾಭ ಮಾಡೋ ಲೆಕ್ಕಾಚಾರ ಮಾಡ್ತಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಉದ್ದೇಶ ಏನು ಸರ್? ನವ ಬೆಂಗಳೂರಿನ ನಿರ್ಮಾತೃ ಅನ್ನೋ ಪಟ್ಟ ಕಟ್ಕೊಳ್ಬೇಕು ಅಂತಲ, ಅಥವಾ ರಿಯಲ್ ಎಸ್ಟೇಟ್ ಮಾಡಿಬಿಟ್ಟು ರಿಯಲ್ ಹೀರೋ ಆಗಬೇಕು ಅಂತಲ? ಡಿ.ಕೆ. ಶಿವಕುಮಾರ್ ಅವರ ಉದ್ದೇಶ ಏನಿದೆ ಹಾಗಾದ್ರೆ? ಮಾನ್ಯ ಡಿ.ಕೆ. ಶಿವಕುಮಾರ್ಗೆ ಆ ಥರ ಒಳ್ಳೆ ಹೆಸರು ಬರುತ್ತೆ. ನೀವು ಹೇಳ್ದಂಗೆ ನವ ಬೆಂಗಳೂರಿನ ನಿರ್ಮಾತೃ ಅಥವಾ ಅದರ ಅಭಿವೃದ್ಧಿ ಕಣ್ಣೀರಿನ ಮೇಲೆ ಅನ್ನೋದನ್ನು ನೆನ್ಪಿಟ್ಕೊಳ್ಬೇಕು. ಬರುತ್ತೆ. ಹೇಳ್ತೀನಿ ಕೇಳಿ. ಏಕೆಂದರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದರೊಳಗಿದೆ ದೇವನಹಳ್ಳಿನಲ್ಲಿ. ಇಲ್ಲೂ ಕೂಡ ಒಂದು ಡೊಮೆಸ್ಟಿಕ್ ಏರ್ಪೋರ್ಟ್ ಬರಬೇಕು ಅಂತ ಹೇಳಿ ಬಿಡದಿ ಭಾಗದಲ್ಲಿ ಅಥವಾ ಅಲ್ಲಿಂದ ಕನಕಪುರ ರಸ್ತೆ ಹೋಗೋದಲ್ಲಿ ದಕ್ಷಿಣ ಜಿಲ್ಲೆಯಲ್ಲಿ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ಅದನ್ನ ಒಂದು ಪ್ರಪೋಸಲ್ ಆಲ್ರೆಡಿ ರೆಡಿ ಮಾಡಿದ್ದಾರೆ. ಎರಡನೇದು ಮೇಕೆದಾಟು ಕೂಡ ಮಾಡ್ತಾರೆ. ಇದು 100 ವರ್ಷದ ಯೋಜನೆ. ಆಮೇಲೆ ನಾನು ಬೆಂಗಳೂರಿನಲ್ಲಿ ಮೆಟ್ರೋ ರೈಲು ವಿಸ್ತರಣೆ ಇದೆಯಲ್ಲ, ಅದು ಕನಕಪುರದವರೆಗೂ ಹೋಗ್ಬೇಕು, ರಾಮನಗರದವರೆಗೂ ಹೋಗ್ಬೇಕು, ಈ ಕಡೆ ಮಾಗಡಿವರೆಗೂ ಹೋಗ್ಬೇಕು, ಈ ಕಡೆ ತುಮಕೂರವರೆಗೂ ಹೋಗ್ಬೇಕು, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ, ಈ ರೀತಿಯ ಯೋಜನೆ ಅವ್ರದ್ದಿದೆ. ಅದು ನೀವು ಏನ್ ಬೇಕಾದ್ರೂ ಅಭಿವೃದ್ಧಿ ಅಧಿಕಾರ ಅಂತ ನೀವು ಹೆಸರು ಕೊಡಿ, ಆದರೆ ಅಭಿವೃದ್ಧಿ ಅನ್ನೋದು ಮಾತ್ರ ಅವರ ಅಜೆಂಡಾ. ಅವ್ರಿಗೆ ಕುಮಾರಸ್ವಾಮಿ ತರ ಎಲ್ಲೋ ಊರಿಂದ ಬಂದು ಎಲ್ಲೋ ನಾನು ಆಸ್ತಿ ಮಾಡಬೇಕು, ಎಲ್ಲೋ ತೋಟ ಮಾಡ್ಕೋಬೇಕು, ಎಲ್ಲೋ ರಿಯಲ್ ಎಸ್ಟೇಟ್ ಮಾಡಬೇಕು, ರೆಡ್ ಝೋನ್ ಮಾಡ್ಕೋಬೇಕು, ಆ ತರ ಏನು ಉದ್ದೇಶ ಇಲ್ಲ. ಆ ತರ ಉದ್ದೇಶ ಅವ್ರಿಗಿಲ್ಲ. ಉದ್ದೇಶ ಇವಾಗ ನವಬೆಂಗಳೂರಿನ ನಿರ್ಮಾತೃ ಅನ್ನೋ ಪಟ್ಟ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಸಿಕ್ಕರೂ ಕೂಡ ಅದ್ರ ಕೆಳಗಡೆ ಸಬ್ ಟೈಟಲ್ ಇರುತ್ತೆ ಸರ್, ರೈತ ವಿರೋಧಿ ಅಂತ ಹೇಳಿ. ಈಗಷ್ಟೇ ಮಲ್ಲಯ್ಯ ಅವ್ರು ಹೇಳ್ತಾ ಇದ್ರು, ಕನಕಪುರದ ರೈತರಿಗೆ ಭೂಮಿ ಉಳಿಸ್ಕೊಳ್ಳಿ ಅಂತ ಹೇಳೋ ಡಿ.ಕೆ. ಶಿವಕುಮಾರ್ ಅವರು ಬಿಡದಿ ರೈತರು ನೀವು ಭೂಮಿ ಬಿಟ್ಟು ಹೋಗಿ ಅಂತ ಹೇಳ್ತಾ ಇದ್ದಾರೆ. ಈ ದ್ವಿಮುಖ ನೀತಿ ಅನ್ನೋ ಪಟ್ಟ ಕೂಡ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಈಗ ಕನಕಪುರ ತಾಲೂಕಿನಲ್ಲೇ ಆರೋಹಳ್ಳಿ ಏನು ಹೋಬಳಿ ಇದೆ, ಅಲ್ಲಿ KIDB ಅಕ್ವೈರ್ ಮಾಡಿಕೊಂಡು ಕನಕಪುರದ ಜನತೆ ಆಲ್ರೆಡಿ ಜಮೀನು ಕೊಟ್ಟಿದ್ದಾರೆ. KIDBಗೆ ಸಾವಿರಾರು ಎಕರೆ ಜಮೀನು ಕೊಟ್ಟಿದ್ದಾರೆ. ಅದು ಏನು ಹೊಸದೇನಲ್ಲ. ಅದರಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಶಾಸಕರಾಗಿದ್ದಾಗಲೇ, ಮಂತ್ರಿಗಳಾಗಿದ್ದಾಗಲೇ, ಡೆಪ್ಯೂಟಿ CM ಆಗಿದ್ದಾಗಲೇ ಅಲ್ಲಿನ ಜಮೀನನ್ನ ಕೊಟ್ಟಿದ್ದಾರೆ.
ಜೆಡಿಎಸ್ ಬಿಜೆಪಿ ಒಪ್ಪೋದಿಲ್ಲ. ನಾಯಕರು ರಾಜಕೀಯ ಲಾಭಕ್ಕೋಸ್ಕರನೋ ನಿಜವಾಗ್ಲೂ ಅಭಿವೃದ್ಧಿ ಅಥವಾ ರೈತರ ಪರವಾಗಿನೋ ಒಟ್ನಲ್ಲಿ ರಾಜಕೀಯಕ್ಕೆ ಇಳಿದು ಬಿಟ್ಟಿದ್ದಾರೆ, ಆ ಖಾಡಕ್ಕೆ ಇಳಿದು ಬಿಟ್ಟಿದ್ದಾರೆ. ಪಾಪ ಬಿಜೆಪಿ ಅವರಿಗೆ ಅವರ ಒಳಗಿರುವ ಆಂತರಿಕ ಸಂಘರ್ಷಗಳು, ಪರಿಷತ್ ಚುನಾವಣೆಯಿಂದ ಬಿದ್ದಿರುವ ಪೆಟ್ಟು, ಇದನ್ನು ಸುಧಾರಿಸ್ಕೊಳ್ಳೋಕೆ ಪುರ್ಸೊತ್ತೇ ಆಗಿಲ್ಲ. ಇನ್ನೂ ಹೇಳ್ತಿದ್ದಾರೆ ವಿಜಯೇಂದ್ರ ಅವರು, ನಾವು ಅನೌನ್ಸ್ ಮಾಡ್ತೀವಿ, ಮುಂದಿನ ಯೋಜನೆ ಬಗ್ಗೆ ನಾವು ಚಿಂತನೆ ಮಾಡ್ತಿದ್ದೀವಿ. ಫಾರ್ಮಾಲಿಟಿ ಸೇಕ್ ಅನ್ನೋ ರೀತಿಯಲ್ಲಿ ಒಂದಿನ ಹೋದ್ರಿ, ಅಲ್ಲಿ ಮುಖ ತೋರಿಸಿದ್ರಿ, ವಾಪಸ್ ಬಂದ್ರಿ ಅನ್ನೋದು ಬಿಟ್ರೆ ಬಿಜೆಪಿ ರೈತರ ಪರ ಪಕ್ಷ ಅಂತ ಅನ್ನಿಸ್ಕೊಳ್ಳಿಕ್ಕೆ ಬಿಡದಿ ವಿಚಾರದಲ್ಲಿ ಏನ್ ಪ್ರಯತ್ನ ಮಾಡಿದೆ ಸರ್? ಮೇಡಮ್, 1 ವರ್ಷದ ಹಿಂದೆ ನಾನು ಮಂಜುನಾಥ್ ಮಾಗಡಿ XMLA ಮಂಜುನಾಥ್, ಡಾಕ್ಟರ್ ಅಶ್ವಥ್ ನಾರಾಯಣ್ ಬಿಡದಿಯಿಂದ ಪಾದಯಾತ್ರೆ ಮಾಡಿ ಬೈರ್ಮಂಗ್ಲದಲ್ಲಿ ಭಾಷಣ ಮಾಡಿ ಬಂದಿದ್ದೀವಿ. ಡಾಕ್ಟರ್ ಮಂಜುನಾಥ್, ನಾನು, ಅಶೋಕ್, ಅಶ್ವಥ್ ನಾರಾಯಣ್ ಬಿಡದಿನಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸಿ ರೈತರ ಪರವಾಗಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಬಂದಿದ್ದೀವಿ. ಮಧ್ಯದಲ್ಲಿ ಒಂದು 6 ತಿಂಗಳು ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ. ಆದರೆ ಪ್ರಾರಂಭಿಕ ಹಂತದಿಂದನೂ ಸಹ ಬೈರ್ಮಂಗ್ಲದ ರೈತರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಎರಡೂ ಸರ್ ಒಟ್ಟಿಗೆ ಆಗಿ ಅದ್ರ ಪರವಾಗಿ ನಿಂತಿದ್ವಿ. ನಾವು ಈ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ JDS BJP ಒಂದಾಯಿತು. ಆದರೆ ಒಂದಾಗದೇ ಇರೋ ಸಂದರ್ಭದಲ್ಲೂ ಸಹ JDS ಮತ್ತು BJP ಈ ರೈತರ ಪರವಾಗಿ ಹೋರಾಟಕ್ಕೆ ಪ್ರಾರಂಭಿಕ ಹಂತದಿಂದಲೂ ಸಹ ನಾವು ಅವ್ರ ಜೊತೆಯಲ್ಲಿ ಬಂದಿದ್ವಿ. ಒಂದು, ಕುಮಾರಸ್ವಾಮಿ ಅಕ್ವಿಜಿಷನ್ಸ್ ಮಾಡಿದಾಗ ಇದೇ ಬಾಲಕೃಷ್ಣ ಅವರು ಜನತಾದಳದಲ್ಲಿದ್ದರು. ಕಾಂಗ್ರೆಸ್ಸಲ್ಲಿ DK ಶಿವಕುಮಾರ್ ನೇತೃತ್ವದಲ್ಲಿ ಹೋರಾಟ ಮಾಡಿ ಇದನ್ನು ಬೇಡ ಅಂತ ಹೇಳಿದಂಥವ್ರು DK ಶಿವಕುಮಾರ್ ಅವರು. ಇವತ್ತು DK ಶಿವಕುಮಾರ್ ಅವರು ಏನು ಹೇಳ್ತಾರೆ, ಕುಮಾರಸ್ವಾಮಿ ಅವರ ಕನಸಿನ ಕೂಸನ್ನು ನಾವು ಮುಂದುವರಿಸ್ತಿದ್ದೀವಿ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ರೈತರು ವಿರೋಧ ಮಾಡೋದಕ್ಕೆ ನಾನು ಅದನ್ನು ಕೈ ಬಿಟ್ಟು ಅಂತ ಹೇಳಿದ್ಮೇಲೆ ನೀವು ಅದನ್ನು ಕೈ ಬಿಡಿ, ನೀವು ಯಾಕೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರ? ಒಂದು. ಎರಡನೇದು, ದೊಡ್ಡಬಳ್ಳಾಪುರ ಚಂದ್ರಾಯಪಟ್ಟಣದಲ್ಲಿ ಇವರು ಹೋಗಿ ರೈತರ ಜೊತೆ ಕೂತ್ಕೊಂಡು ಸಂವಾದ ನಡೆಸಿ ನಿಮ್ಮ ಜಾಗನ ಡಿನೋಟಿಫೈ ಮಾಡ್ಕೊಡ್ತೀನಿ ಅಂತೇಳಿ ಬಿಟ್ಕೊಡ್ತಾರೆ. ಅದೇ ಒಂದು ದೊಡ್ಡತನ ಬೈರ್ಮಂಗ್ಲಕ್ಕೆ ಬಂದು ನಿಮ್ಮ ಜೊತೆ ರೈತರ ಜೊತೆ ಕೂತ್ಕೊಂಡು ಮಾತಾಡಿ ಯಾಕೆ ಬಿಟ್ಕೊಡ್ಬಾರ್ದು? ನೀವು ವಿಧಾನಸೌಧಕ್ಕೆ ಬನ್ನಿ ಅಂತ ಯಾಕೆ ಕೇಳಬೇಕು? ಚಂದ್ರಾಯಪಟ್ಟಣದ ಜನ, ದೇವನಹಳ್ಳಿ ಚಂದ್ರಾಯಪಟ್ಟಣದಕ್ಕೆ ಇವರೇ ನೇರವಾಗಿ ಹೋಗ್ತಾರೆ, ಅಲ್ಲಿ ಮಾತುಕತೆ ನಡೆಸ್ತಾರೆ. ಅಲ್ಲೇನು DK ಶಿವಕುಮಾರ್ ಯಾವುದು ಇರಲಿಲ್ವ ಪ್ರಾಪರ್ಟಿ, ಅಲ್ಲಿ ಡಿನೋಟಿಫಿಕೇಶನ್ ಮಾಡಿಕೊಟ್ಬಿಟ್ರು. ರೈತರು ಹೋರಾಟ ಆಯಿತು. ಕಾರಣ ಏನು ಗೊತ್ತಲ್ಲಿ, 2.5 ಕೋಟಿ ದುಡ್ಡನ್ನ ಚಂದ್ರಾಯಪಟ್ಟಣ ರೈತರು ಕೊಡ್ತೀವಿ ಅಂತ ಅನೌನ್ಸ್ ಮಾಡಲಿಲ್ಲ, 80 ಲಕ್ಷ ಮಾತ್ರ ಅನೌನ್ಸ್ ಮಾಡಿದ್ದು. ಪರಿಹಾರ ಕಡಿಮೆ ಕೊಟ್ಟರಲ್ಲಿ, ಪರಿಹಾರ ಕಡಿಮೆ ಕೊಟ್ಟಿದ್ದು ರೈತರು ಒಪ್ಪಲಿಲ್ಲ. ಇವರೇನು ಮಾಡಿದ್ರು, 2.5 ಕೋಟಿ ಕೊಡೋಕ್ಕಾಗಲ್ಲ ಅಂತೇಳಿ ಅದನ್ನು ಕೈ ಬಿಟ್ಟರು. ಇಲ್ಲಿ 2.5 ಕೋಟಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ನೋಟಿಫಿಕೇಶನ್ ಮಾಡಿದಾಗ ಅವತ್ತಿನ SRV ಅಲ್ಲಿ ಎಷ್ಟಿತ್ತು, ಅವತ್ತಿನ ಅಕ್ವಿಸಿಷನ್ಗೆ ಕೊಡ್ತಾ ಇದ್ದಿದ್ದು ದುಡ್ಡು ಎಷ್ಟು, ಇವತ್ತು ಎಷ್ಟಿದೆ? ಇವತ್ತು ಯಾಕೆ 2.5 ಕೋಟಿ ಕೊಡ್ತಾ ಇದ್ದಾರೆ? 2.5 ಕೋಟಿ ಸಹಜವಾಗಿ ಕೊಟ್ಟಂಥ ಸಂದರ್ಭದಲ್ಲಿ ಕೆಲವರು ಪರಿಶಿಷ್ಟ ಜನಾಂಗದ ಜಮೀನುಗಳನ್ನು ಯಾರೂ ತೊಗೊಳ್ಳೋದಿಲ್ಲ. ಪಾಪ ಅವ್ರೇನು ಮಾಡ್ತಾರೆ, ವಿಧಿ ಇಲ್ದೇನೆ ಇಲ್ಲ ಸರ್ಕಾರ ಅದು ತೊಗೊಳ್ಳಿ ಬಿಡಿ ಅಂತೇಳಿ ಕೊಡೋದು ನಿಜ ಕೆಲವ್ರಿಗೆ. ಆದರೆ ಅವತ್ತು ವಿರೋಧ ಮಾಡಿದಂಥ DK ಶಿವಕುಮಾರ್ ಶಾಸಕರಾಗಿ ಇವತ್ತು ಮುಖ್ಯಮಂತ್ರಿಗಳಾಗಿ ಅದನ್ನು ಡಿಫೆಂಡ್ ಮಾಡ್ಕೊಳ್ಳೋವಂಥದ್ದು ಏನಿದೆ? ಏನು ನಿಮ್ಮ ರಿಯಲ್ ಎಸ್ಟೇಟು ದಂಧೆ ಏನು ನಡೀತಿದೆ ಅಲ್ಲಿ ನೋಡಿ ಮೇಡಮ್. ಬೆಂಗಳೂರಿಂದ ಹೋಗಿ ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ದಾರೆ, ರೈತರ ಹತ್ರ ದುಡ್ಡುಗಳು ಜಮೀನುಗಳನ್ನು ಖರೀದಿ ಮಾಡಿದ್ದಾರೆ. ಇವತ್ತು ಆ ಪ್ರಾಜೆಕ್ಟನ್ನು ಆಗಬೇಕು, ಕೈ ಬಿಟ್ಟರೆ ಏನಾಗುತ್ತೆ, ರೈತರಿಂದ ದುಡ್ಡು ಬರಲ್ಲ, ಇವರಿಗೆ ಜಮೀನು ಸಿಗಲ್ಲ ಅನ್ನೋ ಒಂದು ಭಯ ಆಗಿದೆ. ಅದನ್ನು ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ರೆಡ್ ಝೋನ್ ಹೇಳಿದ್ರಲ್ಲ ಮೇಡಮ್, ಒಂದು ಸಲ ಝೋನ್ ಚೇಂಜ್ ಆಗಿ ತಿರ್ಗೋದನ್ನು ಮಾಡೋದಕ್ಕೆ ಕುಮಾರಸ್ವಾಮಿ ಅಧಿಕಾರ ಕಡಿಮೆ ಅಧಿಕಾರ ಬಿಟ್ಟೋರು. ತಿರುಮತ್ತೆ ನಾವೇನಾದ್ರು ನಮ್ಮ ಸರ್ಕಾರ ಬಂತ ಮೇಲೆ ನಾವೇನಾದ್ರು ಡಿನೋಟಿಫಿಕೇಶನ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಕೆಲವು ತೀರ್ಪುಗಳಿದೆ. ಯಾವುದೇ ಕಾರಣಕ್ಕೂ ಒಂದು ಸಲ ಝೋನ್ ಚೇಂಜ್ ಮಾಡಿ ಡಿನೋಟಿಫಿಕೇಶನ್ ಮಾಡೋದಿದೆಯಲ್ಲ, ಅದು ಅಷ್ಟು ಸಾಮಾನ್ಯ. ಮತ್ತೆ ಯಾರಾದರೂ ಕೋರ್ಟ್ಗೆ ಹೋದಾಗ ಅದು ಸ್ಟ್ಯಾಂಡ್ ಆಗೋದಿಲ್ಲ. ಝೋನ್ನ ಚೇಂಜ್ ಮಾಡಿ ಡಿನೋಟಿಫಿಕೇಶನ್ ಮಾಡೋದಿದೆಯಲ್ಲ, ತುಂಬ ಕಷ್ಟ ಇದೆ. ಚಂದ್ರಾಯಪಟ್ಟಣದಲ್ಲಿ ಮಾಡೋ ರೀತಿಯಲ್ಲಿ ರೆಡ್ ಝೋನನ್ನು ನೀವು ಅಗ್ರಿಕಲ್ಚರ್ ಝೋನ್ಗೆ ತೊಗೊಂಬಂದು ತಿರ್ಗೋದನ್ನು ನೀವು ಡಿನೋಟಿಫಿಕೇಶನ್ ಮಾಡೋದು ಅಷ್ಟು ಸಲೀಸಾಗಲ್ಲ. ಸುಪ್ರೀಂ ಕೋರ್ಟ್ ಕೆಲವು ತೀರ್ಪುಗಳಿದೆ. ನಿಮ್ಮದೇ ಮಾತಿನ ಧಾಟಿಯಲ್ಲಿ ಹೇಳೋದಾದ್ರೆ ಸರ್, ಅಲ್ಲಿಗೆ ಆ ರೆಡ್ ಝೋನ್ ಅಂತ ಹೇಳಿ ಏನು ಮಾರ್ಕ್ ಆಗಿದೆ, ಅಲ್ಲಿರುವ ರೈತರಿಗೆ ಮರಣ ಶಾಸನ ಬರೆದಿದ್ದು ಕುಮಾರಸ್ವಾಮಿ ಅವರು. ಅದನ್ನ ಯಾರು ಬದಲಾಯಿಸಲಿಕ್ಕೆ ಆಗದಂತ ಮರಣ ಶಾಸನ ಬರೆದ ಕುಮಾರಸ್ವಾಮಿ ಅವರು. ಒಂದು ನಿಮಿಷ ಕುಮಾರಸ್ವಾಮಿ ಅವರು ಕೈ ಬಿಟ್ಟಂತ ಜಾಗನ ಕ್ಯಾಬಿನೆಟ್ ಅಲ್ಲಿ ಇಟ್ಟು 25ರಲ್ಲಿ ರೀನೋಟಿಫಿಕೇಶನ್ ಮಾಡ್ತಾರಲ್ಲ, ರೆಡ್ ಝೋನ್ ಜಾಗವನ್ನ ಅಗ್ರಿಕಲ್ಚರ್ ಝೋನ್ ತಗೊಂಬನ್ನಿ, ಇಲ್ಲ ಎಲ್ಲೋ ಝೋನ್ ತಗೊಂಬನ್ನಿ, ಡಿನೋಟಿಫಿಕೇಶನ್ ಮಾಡ್ಕೊಡಿ. ಸರ್ಕಾರ ಮಾಡಿ. ಕುಮಾರಸ್ವಾಮಿ ಅವರು ಮಾಡಿಟ್ಟಿದ್ದನ್ನ ನಾನ್ ಡಿನೋಟಿಫೈ ಮಾಡಿ ನಾನು ಯಾಕೆ ಜೈಲಿಗೆ ಹೋಗ್ಲಿ? ಕ್ಯಾಬಿನೆಟ್ ತಗೊಂಬಂದು ರೆಡ್ ಝೋನ್ ಅಗ್ರಿಕಲ್ಚರ್ ಝೋನ್ ತಗೊಂಬನ್ನಿ, ಅಗ್ರಿಕಲ್ಚರ್ ಝೋನ್ ಡಿನೋಟಿಫಿಕೇಶನ್ ಮಾಡಿ ಮಾಡಬಹುದಾಗಿತ್ತು ಸರ್. 6 ತಿಂಗಳು ಮಾಡ್ತೀರಿ ನಿಮ್ಮ ಸರ್ಕಾರ. ಕುಮಾರಸ್ವಾಮಿ ಅವರ ಅವಧಿ ಕೇವಲ 18 ತಿಂಗಳು. ನಿಮ್ಮ ಸರ್ಕಾರ ಅಂದ್ರೆ ಬಿಜೆಪಿ ಅವಧಿಯ ಸರ್ಕಾರದ ಬಗ್ಗೆ ಹೇಳ್ತಿದ್ದೀನಿ ಸರ್. ಆ ಅವಧಿಯಲ್ಲಿ ನೆನಪೇ ಇರಲಿಲ್ಲ. ಬಿಡದಿ ಅಂತೂ ಒಂದು
ಇನ್ನೊಂದು ಜಾಗ ಇದೆ, ಕುಮಾರಸ್ವಾಮಿ ಅವರು ಇಂಥ ಎಡವಟ್ಟು ಮಾಡಿ ಹೋಗಿದ್ದಾರೆ, ಅಲ್ಲಿನ ರೈತರು ನರಕ ಯಾತನೆ ಅನುಭವಿಸ್ತಿದ್ದಾರೆ, ಬೇಕಾಗಿರ್ಲಿಲ್ಲ ಬಿಜೆಪಿ ಅವರಿಗೆ, ಬೇಕಾಗಿರ್ಲಿಲ್ಲ ಬಿಡದಿ ರೈತರು. ಇವಾಗ ಪೊಲಿಟಿಕಲ್ ಟರ್ನ್ ಯಾವಾಗ ತಗೊಳ್ತು ಇಶ್ಯೂ, ಇವಾಗ ಬೇಕು ನಿಮಗೆ ಬಿಡದಿ. ಅವತ್ತಿನ ದಿನ ರೆಡ್ ಝೋನ್ ಅಲ್ಲಿ ಕೂರಿಸಿ ಹೋಗಿದ್ದಾರೆ ಕುಮಾರಸ್ವಾಮಿ ಅವರು. ಇದನ್ನ ಝೋನ್ ಚೇಂಜ್ ಮಾಡಿ ಡಿನೋಟಿಫಿಕೇಶನ್ ಮಾಡಿ ಅಂತ ಯಾವ ರೈತ ಆಗ್ಲಿ ಯಾವ ಚುನಾಯಿತ ಪ್ರತಿನಿಧಿಗಳಾಗಲಿ ಯಾರು ನಮ್ಮ ಹತ್ರ ಬರಲಿಲ್ಲ ಮೇಡಮ್. ಒಂದು ನಿಮಿಷ, ಏಕಾಏಕಿ ಸರ್ಕಾರನೇ ಸ್ವಯಂ ಇಂಟ್ರೆಸ್ಟ್ ಇಂದ ಅದನ್ನ ಮಾಡಕ್ ಹೋದಾಗ ಇದ್ರಲ್ಲಿ ಏನೋ ಹುನ್ನಾರ ಇದೆ ಅನ್ನತಕ್ಕಂಥದ್ದು ಆಪಾದನೆ ಬರ್ತದೆ. ಅಷ್ಟು ಸಲೀಸಾಗಿ ಯಾವುದೋ ಒಂದು ಜಾಗ ಡಿನೋಟಿಫಿಕೇಶನ್ ಸ್ಥಳೀಯ ಶಾಸಕರು ಬಾಲಕೃಷ್ಣ ಅವರು, ಸ್ಥಳೀಯ ಶಾಸಕರು ಮಂಜು ಅವರು, ಸ್ಥಳೀಯ MP ಅವರು DK ಸುರೇಶ್ ಇದ್ರು. ಸರ್ಕಾರದ ಮುಂದೆ ಒಂದು ನಿಯೋಗ ಬಂದು ಇಲ್ಲಿ ರೆಡ್ ಝೋನ್ ಅಲ್ಲಿ ಕೂತಿದ್ದ, ದಯಮಾಡಿ ಇದನ್ನ ಅನುಕೂಲ ಮಾಡಿಕೊಡಿ ಅಂತ ಒಂದು ನಿಯೋಗ ಬಂದು ಇಟ್ಟಿದ್ದೀರ, ಚರ್ಚೆ ಮಾಡಿ ಮಾಡ್ಬೋದಾಗಿತ್ತು. ಅದನ್ನ ನೀವು ಏಕಾಏಕಿ ಮಾಡ್ಲಿಕ್ಕೆ ಆಗೋದಿಲ್ಲ. ಇವತ್ತು ಸರ್ಕಾರ ಅದನ್ನ ಗಣನೆಗೆ ತೆಗೆದುಕೊಂಡು ಕ್ಯಾಬಿನೆಟ್ ಅಲ್ಲಿ ಇಟ್ಟು ಸುಪ್ರೀಂ ಕೋರ್ಟ್ಗೆ ಅದನ್ನ ಮಂದಟ್ ಮಾಡಿಕೊಟ್ಟು ಮಾಡ್ಲಿ, ಅದನ್ನ ಮಾಡ್ಲಿ, ಬಿಟ್ಬಿಟ್ಟು ಅದನ್ನ ರಿಯಲ್ ಎಸ್ಟೇಟ್ ಕುಮಾರಸ್ವಾಮಿ ಅವರು ಅವ್ರ ಜಮೀನು ಇದೆಲ್ಲ ಮಾತಾಡುವಂತದ್ದಲ್ಲ, ಇದೆಲ್ಲ ಮಾತಾಡುವಂತ. ಚಂದ್ರಾಯಪಟ್ಟಿಗೆ ನಿಮ್ ನಿಲ್ವೇನಿತ್ತು, ಚಂದ್ರಾಯಪಟ್ಟಿಗೆ ನಿಮ್ ಸರ್ಕಾರದ ನಿಲ್ವೇನಿತ್ತು, ದೇವನಹಳ್ಳಿ ಚಂದ್ರಾಯಪಟ್ಟಿಗೆ ಅದೇ ನಿಲ್ವನ ಅಲ್ಲಿ ಹೆಂಗ ರೈತರ ಹತ್ರ ಹೋಗಿ ಮಾತಾಡೋರು ಅದೇ ರೀತಿ ರೈತರ ಹತ್ರ ಬಂದು ಕುತ್ಕೊಂಡು ಬೈರಮಂಗಲದಲ್ಲಿ ಮಾತಾಡಿ. ನೀವು ವಿಧಾನಸೌಧ ಕರಿಬೇಡಿ. ರೆಡ್ ಝೋನ್ ನಲ್ಲಿ ಇದ್ದ ರೈತರು ಯಾರು ಕೂಡ ಬಿಜೆಪಿ ಸರ್ಕಾರ ಇರಬೇಕಾದ್ರೆ ಬಂದ್ ನಮ್ಮನ್ನ ಕಾಪಾಡಿ ಅಂತ ಕೇಳಲಿಲ್ಲ ಅನ್ನೋ ಆರೋಪವನ್ನ ಆ ಭಾಗದ ರೈತರೇನೆ ಇದು ಕರೆಕ್ಟ್ ತಪ್ಪ ಡಿಸೈಡ್ ಮಾಡ್ಲಿ. ಬಟ್ ಚುನಾಯಿತ ಪ್ರತಿನಿಧಿಗಳು ರೈತರು ಮಾತನಾಡ್ಲಿಲ್ಲ, ರೈತರಿಗೆ ಸಮಸ್ಯೆ ಇದೆ ಅಂತಾನೂ ಹೇಳಿಲ್ಲ, ಅದು ಜನರೇ ಡಿಸೈಡ್ ಮಾಡ್ಲಿ. ಒಪ್ಕೊಳ್ತಾ ಡಾಕ್ಟರ್ ದೀಪಾ ಅವರೇ, ನೀವು ಓದಿದ್ದೀರಿ, ನಿಮ್ಮ ಕುಟುಂಬದಲ್ಲಿ ಯಾರು ಓದಿರೋರು ಇರಬಹುದು, ನಿಮಗ ಅನಿಸ್ತಿರಬಹುದು ನಾವು ಭೂಮಿ ಕೊಟ್ರೆ ಪರ್ಯಾಯವಾಗಿ ಕುಟುಂಬಸ್ಥರಿಗೆ ಯಾರಿಗೋ ಒಬ್ರಿಗೆ ಕೆಲಸ ಸಿಗುತ್ತೆ ಅಂತ ಹೇಳಿ. ಬಟ್ ಅದೇ ಭಾಗದ ಓದು ಬರಹ ಗೊತ್ತಿಲ್ಲದ ರೈತರ ಮನೆ ಮಕ್ಕಳು ರೈತರು ಏನು ಮಾಡಬೇಕು? ಆಗ್ಲೇ ಕೇಳ್ತಿದ್ರು ಮಲ್ಲಯ್ಯ ಅವರು, ನಮಗೇನು ಕೆಲಸ ಕೊಡ್ತಾರೆ? ಇದು ಒಂದು ಪಾಯಿಂಟ್. ಇನ್ನೊಂದು, ನೀವು ಹೇಳಿದ್ರಿ ಭೂಮಿ ಕೊಟ್ಟರೆ ಡೆವಲಪ್ ಆಗಿದ ಭೂಮಿಯನ್ನ ಕೊಡ್ತಾರೆ ಅಂತ. ಒಂದು ಚಿಕ್ಕ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಮೇಡಮ್. ಮೊನ್ನೆ ಈ ತುಂಗಭದ್ರಾ ಕ್ರಸ್ಟ್ ಗೇಟ್ ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ಆ ಭಾಗದ ರೈತರನ್ನ ನಮ್ಮ ವಾಹಿನಿಯ ಪ್ರತಿನಿಧಿಗಳು ಮಾತನಾಡಿಸಿದ್ರು. ಸ್ವತಂತ್ರ ಬಂದು ಎಷ್ಟು ವರ್ಷ ಆಗಿದೆಯೋ ಅಷ್ಟು ವರ್ಷ ಆಗಿದೆ, ನಾವು ನಮ್ಮ ಸ್ವತಂತ್ರವನ್ನ ಕಳ್ಕೊಂಡು ಭೂಮಿಯನ್ನ ಕೊಟ್ಟು ಯಾಕೆ ತುಂಗಭದ್ರೆ ಹರಿಲಿ, ಅದಕ್ಕೊಂದು ಡ್ಯಾಮ್ ಆಗಲಿ ಅಂತ ಹೇಳಿ ಇದುವರೆಗೂ ಕೂಡ ನಮಗೆ ಕೊಟ್ಟಿರುವ ಮನೆಗೆ ಕಾಗದ ಪತ್ರ ಇಲ್ಲ, ಅಡ್ರೆಸ್ ಇಲ್ಲದ ಬೀದಿ ಭಿಕಾರಿಗಳಾಗ್ಬಿಟ್ಟಿದೀವಿ. ಹೇಳ್ತಿರೋದು ರೈತರು. ಮ್ಯಾಮ್, ನೀವು ಯಾವ ಧೈರ್ಯದ ಮೇಲೆ ಹೇಳ್ತೀರಿ ಇವಾಗ ಭೂಮಿ ಕೊಟ್ಬಿಡಿ, ನಮಗೆ ಡೆವಲಪ್ ಆಗಿದ್ದ ಭೂಮಿ ಕೊಡ್ತಾರೆ? ಎಷ್ಟು ವರ್ಷಕ್ಕೆ? ಯಾವಾಗ? DK ಶಿವಕುಮಾರ್ ಅವರೇ ಇರ್ತಾರಾ? ಬೇರೆಯವ್ರು ಬರ್ತಾರಾ? ಬಂದವರು ಉಳಿಸ್ಕೊಳ್ತಾರಾ? ಯಾವ ಭರವಸೆಯೊಂದಿಗೆ ಬಿಡದಿ ಭಾಗದ ರೈತರು ಭೂಮಿ ಕೊಟ್ಟು ಬಿಡಬೇಕು, ಪರ್ಯಾಯವಾಗಿ ಡೆವಲಪ್ ಆಗಿರೋ ಭೂಮಿಯನ್ನು ನಂಬ್ಕೊಂಡು ಅಂತೇಳಿ ಹೇಳ್ತಿದ್ದೀರಿ? ಇವಾಗ ಅವರೊಂದು ಪಾಯಿಂಟ್ ಹೇಳಿದ್ರು ಮೇಡಮ್ ಅಶ್ವಥ್ ನಾರಾಯಣ್ ಸರ್, ಏನಂತ ಹೇಳಿದ್ರೆ ಬಿಡದಿಯ ಬೈರಮಂಗಲ ಭಾಗದ ಜನರ ಹತ್ರ ಮಾತೇ ಆಡಿಲ್ಲ ಅವರು ಅಂತ ಹೇಳಿ. ಅದು ಮೊದಲನೇದಾಗಿ ಸುಳ್ಳು. ಪ್ರಪ್ರಥಮವಾಗಿ ಅವ್ರಗಳ ಹತ್ರ ರೈತರುಗಳ ಹತ್ರ ಕೂತು ಮಾತಾಡಿ SR ವ್ಯಾಲ್ಯೂ ಏನಿದೆ ಅದಕ್ಕೆ 3 ಪಟ್ಟರಷ್ಟು. ಒಂದಷ್ಟು ಜನ ಏನು ಮಾಡ್ತಾರೆ ಅಂದರೆ ಡಿಮ್ಯಾಂಡ್ ಮಾಡ್ತಾರೆ, ಇಲ್ಲ ಇದು ಸಾಲದಿಲ್ಲ ಜಾಸ್ತಿ ಕೊಡಿ ಅಂತ ಕೇಳ್ತಾರೆ. ಈ ಎಲ್ಲ ಏನು ನಿರ್ಧಾರಗಳಿದಾವೆ ಪರಿಹಾರಕ್ಕೆ ಸಂಬಂಧಪಟ್ಟಂತೆ, ಆ ಎಲ್ಲ ನಿರ್ಧಾರಗಳನ್ನು ರೈತರ ಜೊತೆಗೂಡಿ ಮಾತಾಡಿಯೇ ನಿರ್ಧಾರ ಆಗಿರ್ತಕ್ಕಂಥದ್ದು. ಇನ್ನು ವಿಧಾನಸೌಧದ ಸಂಬಂಧಪಟ್ಟಂತೆ ಮಾತಾಡಿದ್ರು ಅವರು ಅಲ್ವಾ? ಸೊ ಆ ಪಾಯಿಂಟ್ ನಾನು ಹೇಳ್ತೀನಿ. ಇವಾಗ ವಿಧಾನಸೌಧಕ್ಕೆ ಯಾಕೆ ಕರೆದ್ರು ಅವರು ಅಂತ ಹೇಳಿದ್ರೆ, ಆಯಿತು ಈಗ ಪರ ವಿರೋಧ ಎರಡೂ ಇದೆ. ಕುಮಾರಸ್ವಾಮಿ ಅವರು ಒಂದು ಮಾಡ್ಬೋದಾಗಿತ್ತಲ್ಲ, ಇವಾಗ ಪರ ಇರ್ತಕ್ಕಂತಹ ಒಂದಷ್ಟು ರೈತ ಮುಖಂಡರುಗಳು, ಇನ್ನೊಂದಷ್ಟು ವಿರೋಧ ಇರ್ತಕ್ಕಂಥವ್ರನ್ನ ಕರೆಸ್ಬಿಟ್ಟು ಮಾತಾಡ್ಬೋದಾಗಿತ್ತಲ್ಲ ವಿಧಾನಸೌಧದಲ್ಲೇ. ಈ ಭಾಗದ ರೈತರ ಸಮಸ್ಯೆಯನ್ನ ಪರಿಹಾರ ಮಾಡಬೇಕಾಗಿರೋದು, ಭೂಮಿ ಬಿಟ್ಕೊಡ್ತೀವಿ ಅಂದವ್ರು ಬಿಟ್ಕೊಡೋಲ್ಲ ಅಂದವ್ರದ್ದು ಸಮಸ್ಯೆ ಪರಿಹಾರ ಮಾಡಬೇಕಾಗಿರೋದು ಮುಖ್ಯಮಂತ್ರಿಗಳು, ಅವರ ಕೈ ಕೆಳಗಡೆ ಕೆಲಸ ಮಾಡೋ ಸಚಿವರುಗಳು. ಅವ್ರು ಬಂದ್ರೆ ಕಷ್ಟ ಆಗುತ್ತೆ ಅನ್ನೋದಿದೆಯಲ್ಲ, ನನಗೆ ಯಾಕೋ ಒಪ್ಲಿಕ್ಕೆ ಅದನ್ನ ಏನ್ ಹೇಳ್ತಾ ಇದಾರೆ ಗೊತ್ತಾ ಮೇಡಮ್? ಒಂದಷ್ಟು ಜನಗಳು ನಿಮ್ಮ ಮೋಸ್ಟ್ಲಿ ಸುದ್ದಿವಾಹಿನಿಗಳಲ್ಲೇ ಬಿತ್ತರ ಆಗಿದೆ, ಅದೆಲ್ಲನೂ ಕೂಡ ಅದನ್ನು ತೋರಿಸಿದಾರೆ ಕೂಡ. ಬಾಲಣ್ಣ ಕೈಗೆ ಸಿಕ್ಲಿ ಧಮಕಿ ಹಾಕುವಂತ ಕೆಲಸಗಳು, ಸಿಕ್ಲಿ ಮಾಡ್ಲಿ, ನಾವು ಪರ್ಕೆಲ್ ಹೊಡಿತೀವಿ, ಈ ಮಾತುಗಳನ್ನ ಯಾವ ಶಾಸಕರಿಗೆ ಹೇಳ್ತಾರೆ? ಅದೇ ಭಾಗದ ಶಾಸಕರು, ದೀಪಾ ಮೇಡಮ್, ಅದಕ್ಕೆ ಕೇಳ್ತಾ ಇದ್ದೀನಿ, ಅದೇ ಭಾಗದ ಶಾಸಕರು, ಅದೇ ಭಾಗದ ನಾಯಕರು ಅಲ್ಲಿನ ಜನರ ವಿಶ್ವಾಸವನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ನಟರಾಜ್ ಗೌಡ್ರೆ ಕರೆಕ್ಟು, 80% ರೈತರು ಒಪ್ಪಿಟ್ಟಿದ್ದಾರೆ, 80% ರೈತರು ಒಪ್ಪಿಟ್ಟಿದ್ದಾರೆ. ಕೊಡಿ ಹೆಸರು ಯಾರ್ಯಾರ್ದು ಅಂತ ಹೇಳಿ. ಆ ಭಾಗದ ರೈತರಿಗೆ ಸರ್, ಮಾಧ್ಯಮಕ್ಕಲ್ಲ, ವಿರೋಧ ಪಕ್ಷಕ್ಕಲ್ಲ, ಯಾರು ಒಪ್ಪಿದ್ದಾರೆ ಯಾರು ಒಪ್ಪಿಲ್ಲ, ಎಷ್ಟು ಜನ ಭೂಮಿಯನ್ನ ಕೊಟ್ಟು ಪರಿಹಾರ ತಗೊಂಡಿದ್ದಾರೆ, ತಗೊಂಡಿರೋ ರೈತರು ನಿಜವಾಗ್ಲೂ ರೈತರ? ನೀವು JDS ರೈತರು ಅಂತ ಹೇಳಿ ಆರೋಪ ಮಾಡಬಹುದು, ಕಾಂಗ್ರೆಸ್ ರೈತರು ಅಂತ ಅನುಮಾನ ಬರ್ಬೋದಲ್ಲ. ಹೊರಡಿಸಿ ಅಲ್ಲ ಒಂದು ಲೆಟರ್. ರೈತರೇ JDS ಮತ್ತೆ BJP RSS ರೈತರು ಯಾರಿಲ್ಲ ಇಲ್ಲಿ, ಎಲ್ಲಾ ರೈತರು ರೈತರೇ, ಎಲ್ಲಾ ರೈತರ ಪರವಾಗಿ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥದ್ದು. ಈಗ ನಾನು ಹೇಳ್ದೆ 6043 ರೈತರಲ್ಲಿ 7481 ಎಕರೆನಲ್ಲಿ 663 ರೈತರು ಮಾತ್ರ
1348 ಎಕರೆ ಮಾತ್ರ ಕೊಡೋದಿಲ್ಲ ಅಂತ ಹೇಳಿ ಬರ್ಕೊಟ್ಟಿರ್ತಕ್ಕಂಥದ್ದು. 1348 ಎಕರೆ ಮಾತ್ರ 663 ರೈತರು ಮಾತ್ರ ಕೊಡೋದಿಲ್ಲ ಅಂತ ಕೇಳಿಸ್ಕೊಬಿಡಿ. ಸ್ಮಿತಾ ಅವರೇ, ನಾನು ಅಂಕಿಅಂಶ ಮಾತ್ರ ಕೊಡ್ತೀನಿ. ಇದು ಜಿಲ್ಲಾಡಳಿತ, BMRDA, ಗ್ರೇಟರ್ ಬೆಂಗಳೂರು ಅಥಾರಿಟಿ ನಾನು ತಗೊಂಡಿರ್ತಕ್ಕಂಥ ಅಂಕಿಅಂಶ ನಿಮ್ಗೆ ನಾನು ಕೊಡ್ತಾ ಇರ್ತಕ್ಕಂಥದ್ದು. ಎರಡನೇ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ 518 ಎಕರೆ ಏನು ಅಧಿಸೂಚನೆ ಆಗಿದೆ, ಅದರೊಳಗಿರ್ತಕ್ಕಂಥ 580 ರೈತರಲ್ಲಿ ಸುಮಾರು 550 ರೈತರು ಆಲ್ರೆಡಿ ಒಪ್ಪಿಗೆ ಕೊಟ್ಟಿದ್ದಾರೆ. ಬಹಳಷ್ಟು ಜನಕ್ಕೆ ಆಲ್ರೆಡಿ ಚೆಕ್ ಅನ್ನು ವಿತರಣೆ ಕೂಡ ಮಾಡಲಾಗಿದೆ. ಈಗ ಕೇಳಿಸ್ಕೊಂಡ್ಬಿಟ್ಟು ನಿಜ ಸುಳ್ಳು ಇಲ್ಲ, ನನ್ನ ಮಾಹಿತಿ ನೀವು ಕೇಳ್ಕೊಂಡ್ಬಿಡ್ಬೇಕು. ಆಮೇಲೆ ಅವ್ರ ಮಾತು ಹೇಳಿ. ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಕೆಂಪೈನಪಾಳ್ಯ, ಒಡೇರಳ್ಳಿ ಅಂದ್ರೆ 100% ರೈತರು ಒಪ್ಕೊಂಡಿದ್ದಾರೆ. ಕೆಂಪೈನಪಾಳ್ಯದಲ್ಲೂ ಕೂಡ 95% ರೈತರು ಒಪ್ಕೊಂಡಿದ್ದಾರೆ. ಇದು ಯಾರಿಗಾದ್ರೂ ಮಾಹಿತಿ ಕೊರತೆ ಇದ್ರೆ ಅವ್ರು ಹೇಳಿ, ಸುಳ್ಳು ಅವ್ರು ಮಾಹಿತಿ ಕೊಡಿ. ಎಲ್ಲ ಸೇರಿಸಿ ಒಡೇರಳ್ಳಿ, ಕೆಂಪೈನಪಾಳ್ಯ ಸೇರಿಸಿ 3 ಗ್ರಾಮ 3 ಕಂದಾಯ ಗ್ರಾಮ ಸೇರಿಸಿ ಬರೀ 518 ಎಕರೆ, 80% 7,481 ಎಕರೆನಲ್ಲಿ 518 ಎಕರೆಗೆ ಕನ್ಸೆಂಟ್ ಅಲ್ಲಿ 80% ಕೊಟ್ಟಿರೋದು ಅಂತ ಹೇಳೋದು. 7,481 ಎಕರೆಯಲ್ಲಿ 518 ಎಕರೆಯಲ್ಲಿ ಮೇಡಮ್ ಈ ರೀತಿ ನಟರಾಜ್ಗಳು ಸುಳ್ಳು ಹೇಳಬಾರ್ದು. ಮಲ್ಲಯ್ಯ ಅವರೇ, ನೀವು ಅಲ್ಲಿದ್ದೀರಿ, ಹೋರಾಟ ಮಾಡ್ತಿದ್ದೀರಿ, ನೇತೃತ್ವ ವಹಿಸಿದ್ದೀರಿ. ಈ 80% ಕೇಳಿ ನಮಗೂ ನಿಜಾನ ಅನ್ನೋ ಅನುಮಾನ ಬಂದ್ಬಿಟ್ಟಿದೆ. ನಿಜಾನ ಸರ್? 80% ರೈತರು ಆಲ್ರೆಡಿ. ಮೇಡಮ್ ಈಗ ಒಂದು ನಿಮಿಷ ರೀ ಮೇಡಮ್, ಈಗ 80% ಅಂತ ಇವ್ರು ಹೇಳ್ತಾರೆ, 80% ಒಪ್ಕೊಳ್ಳಿಲ್ಲ ಅಂತ ನಾವು ಹೇಳ್ತೇವೆ. ಯಾರು ಸಮೀಕ್ಷೆ ಮಾಡಿಸಿರೋರು? ಅಲ್ಲ, ಜಿಲ್ಲಾಧಿಕಾರಿ ಇದ್ದಾನಲ್ಲ. ಪ್ರಾರಂಭದಲ್ಲಿ ಶುರುವಾದಾಗ ಚಳವಳಿ ಅಲ್ಲಿ ಇರ್ತಕ್ಕಂಥ 9,640 ಎಕರೆ ಭೂಮಿ ಒಟ್ಟಿಗೆ ಗೋಮಾಳ ಮತ್ತು ರೈತ ಭೂಮಿ ಸೇರಿ ಅವತ್ತಿನ ಸಮೀಕ್ಷೆ ಅವತ್ತು DC ಅನೌನ್ಸ್ ಮಾಡಿದ ಪ್ರಕಾರ 2,700 ಎಕರೆ ಸರ್ಕಾರಿ ಭೂಮಿ ಇದೆ ಅಂತ ಹೇಳಿದ್ರು. ಇವತ್ತು ಬರೀ 700 ಎಕರೆ ತೋರಿಸ್ತಾ ಇದ್ದಾರೆ. ಇದು 2,000 ಎಕರೆ ಯಾರು ಹೊಡ್ಕೊಂಡ್ರು? DK ಶಿವಕುಮಾರ ಇರ್ರಿ ಮಾತಾಡಿ. ಯಾರು ಹೊಡ್ಕೊಂಡ್ರಿ 2,000 ಎಕರೆ? DC ಏನಾರು ಅವ್ರ ಅಣ್ತಂದ್ರೆ ಬರ್ಕೊಂಡಿದ್ದಾನ, ಇಲ್ಲ DK ಶಿವಕುಮಾರ್ ಫಾಲೋವರ್ಸ್ ಬರ್ತಿದ್ದಾರ? ಇದು ಒಂದು ಪ್ರಶ್ನೆ. ಜೊತೆಗೆ ಈಗ ಏನು ಹೇಳ್ತಾ ಇದ್ದಾರೆ ಇವರು, ಇದು ಸರಿಯಾದಂಥ ಕ್ರಮ ಅಲ್ಲ. ಸಮೀಕ್ಷೆ ಮಾಡಿಸಿ DC ಇದನ್ನಲ್ಲ ಜಿಲ್ಲೆ ಒಳಗೆ, ಆ DC ಮುಖಾಂತರ ಪಂಚಾಯತಿಗಳಿವೆಯಲ್ಲ ಬೇಕಲ್ಲ, ಇದು ಸಮೀಕ್ಷೆ ಮಾಡ್ತಾನೆ. ನಂದು 80% ಒಪ್ಕೊಂಡ್ಬಿಡ್ತಾರೆ ಅಂತ ಯಾರು ಒಪ್ಪಕ್ಕೆ ಸಾಧ್ಯ? ಇದು ನೀವು ಒಪ್ಪತ್ತೀರಾ? ಮಾಧ್ಯಮದವ್ರು ಒಪ್ಕೋತೀರಾ? ಯಾರು ಒಪ್ಪಕ್ಕೆ ಸಾಧ್ಯ ಇಲ್ಲ. ಇವರ ನಮ್ಮ ನಟರಾಜ್ ಗೌಡರು ಮಾತನಾಡಿರಿ, ಒಂದು ನಿಮಿಷ, ಒಪ್ಪೋಕೆ ಸಾಧ್ಯನೇ ಇಲ್ಲ. ಆ ಕಾರಣ ಸಮೀಕ್ಷೆ ಮಾಡಿಸ್ತೀವಿ. ಇವತ್ತು 80% ಯಾರು ಒಪ್ಕೊಂಡಿದ್ದಾರೆ ಅಂತ ಇವರು 518 ಜನಕ್ಕೆ ಏನು ಇವತ್ತು ಹೇಳಿದ್ದಾರೆ, 518 ಎಕರೆ ಭೂಮಿ ಏನು ಇವತ್ತು ಅವಾರ್ಡ್ ಕೊಡ್ತೀವಿ ಅಂತ ಏನು ಹೇಳ್ತಾರೆ. ಇವು ಎಷ್ಟು ಜನ ಕೊಟ್ಟಿದ್ದಾರೆ? ಒಂದು ಶ್ವೇತಪತ್ರ ಹೊರಡಿಸಿ ಫಸ್ಟ್ ನೀವು ಮಾಧ್ಯಮ ಮುಖಾಂತರ. ಮೊದಲನೇ ದಿನ ಬರೀ 7 ಜನ ಕೊಟ್ಟಿದ್ದಾರೆ. 7 ಜನಕ್ಕೆ ಏನೋ ಚೆಕ್ ಕೊಟ್ಟು ಅದು ಸರಿಯಾದ ರೀತಿ ಆಗಿಲ್ಲ, ಅಕೌಂಟ್ಗೆ ಹಾಕಬೇಡಿ ಅಂತ ಹೇಳಿದ್ದಾರೆ ಅಂತಕ್ಕಂಥ ನಮ್ಮ ಮಾಹಿತಿ. ಅದು ಮಾಧ್ಯಮದಲ್ಲೂ ಬಂದಿದೆ. ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ರೈತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಕನ್ನಡಪರ ಸಂಘಟನೆ ಎಲ್ಲ ಸೇರಿ ಸುಮಾರು 42 ಸಂಘಟನೆ ಸೇರಿ ಒಂದು ಸಂಯುಕ್ತ ಹೋರಾಟ ಅಂತ ಆಗಿದೆ. ಮೊನ್ನೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಏನಲ್ಲಿ ಪ್ರತಿಭಟನೆ ಮಾಡಿದ್ವು, ಒಂದು 3,000 ಜನ ಸೇರಿ ರ್ಯಾಲಿ ಮಾಡಿದ್ವು. ಅವ ಸಾಯಂಕಾಲ ಒಂದು ಸಂಯುಕ್ತ ಹೋರಾಟ ಮೀಟಿಂಗ್ ಆಗಿದೆ ಅಲ್ಲಿ. ಇದು ಇದೇ ರೀತಿ ಮುಂದುವರೆದ್ರೆ 8 ದಿನ 15 ದಿನ ಮುಂದುವರೆದ್ರೆ ಮುಂದೆ ತಿಂಗಳು 23 ಅಥವಾ 24ನೇ ತಾರೀಕು ಸುಮಾರು 10,000 ಜನ ಸೇರಿಸಿ ದೊಡ್ಡ ಮಟ್ಟದ ಚಳವಳಿ ಮಾಡ್ತೀವಿ ಅಂತ ತೀರ್ಮಾನ ಆಗಿದೆ. ಆ ಭಾಗದ ಜನರು ಕೂಡ ಇವತ್ತು 5-6 ಸಾವಿರ ಜನ ಬರ್ತಾರೆ. ನಾವು ಕರ್ನಾಟಕ ರಾಜ್ಯದ ಮೂಲೆಗಳಿಂದ ಜನಗಳು ಬರ್ತಾರೆ, ಕಾರ್ಮಿಕ ಸಂಘಟನೆಗಳು ಬರ್ತವೆ, ಎಲ್ಲ ದೊಡ್ಡ ಮಟ್ಟದ ಸಂಘಟನೆ ಮಾಡ್ತೀವಿ. ಯಾವುದೇ ಕಾರಣಕ್ಕೆ ಭೂಮಿ ಕೊಡಕ್ಕೆ ಒಪ್ಪುವುದೇ ಇಲ್ಲ. 2013ನೇ ಇಸ್ವಿಯಲ್ಲಿ ರಾಹುಲ್ ಗಾಂಧಿ ಅವರು ರಾಷ್ಟ್ರೀಯ ಮಟ್ಟದಲ್ಲಿ ಈ ರೈತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳೋ ಪ್ರಕ್ರಿಯೆ ವಿರುದ್ಧವಾಗಿ ದೊಡ್ಡ ಆಂದೋಲನ ಮಾಡಿಬಿಟ್ರು, ಪಾದಯಾತ್ರೆ ಮಾಡಿದ್ರು. ಪ್ರತಿ ರಾಜ್ಯಗಳಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೇಳಿದ್ರು, ಯಾವುದೇ ಕಾರಣಕ್ಕೂ ರೈತರಿಂದ ಬಲವಂತವಾಗಿ ಭೂಮಿಯನ್ನ ಇಸ್ಕೊಳ್ಳೋ ಹಾಗಿಲ್ಲ. ಅಂದ್ರೆ DK ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಅಪೋನೆಂಟ್ ಅಥವಾ ರಾಹುಲ್ ಗಾಂಧಿ ಅವರ ತತ್ವ ಸಿದ್ಧಾಂತದ ವಿರುದ್ಧವಾಗಿ ನಿಂತಿದ್ದಾರೆ DK ಶಿವಕುಮಾರ್ ಅವರು? ಇಲ್ಲ, ಮಾನ್ಯ DK ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರು ಅವತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಯಾವ ಭೂ ಸ್ವಾಧೀನ ಕಾಯ್ದೆಯನ್ನು ತಗೊಂಡ್ಬಂದಿದ್ರೋ ಅದನ್ನೇ ಪಾಲಿಸ್ತಾ ಇದ್ದಾರೆ. ಅವತ್ತು ರಾಹುಲ್ ಗಾಂಧಿ ಅವರು ಪಾದಯಾತ್ರೆ ಮಾಡಿದಾಗ, ಆಂಧ್ರ ಪ್ರದೇಶದಲ್ಲಿ ಮಂಡ್ಯದಲ್ಲಿ ಪಾದಯಾತ್ರೆ ಮಾಡಿದಾಗ ನಾವು ಅವ್ರ ಜೊತೆ ಪಾದಯಾತ್ರೆ ಮಾಡಿದ್ದೀವಿ. ನಾವೇನ್ ಹೇಳ್ತೀವಿ, ಭೂ ಸ್ವಾಧೀನ ಕಾಯ್ದೆ ಏನ್ ಹೇಳುತ್ತೆ? 80% ರೈತರ ಅನುಮತಿ ಪಡೆಯದೆ ಅವರ ಜಮೀನನ್ನು ಸ್ವಾಧೀನ ಮಾಡಿಕೊಳ್ಳುವ ಅವತ್ತು ಭೂಮಿ ವ್ಯಾಲ್ಯೂ ಏನಿದೆ, SR ವ್ಯಾಲ್ಯೂ, ಅದಕ್ಕೆ 3 ಪಟ್ಟು ಹಣವನ್ನ ಕೊಡಬೇಕು ಅಂತ ಹೇಳಿ ಕಾನೂನು ತಗೊಂಡ್ಬಂದದ್ದೇ ಡಾಕ್ಟರ್ ಮನಮೋಹನ್ ಸಿಂಗ್, ನಮ್ಮ ಸರ್ಕಾರ, ರಾಹುಲ್ ಗಾಂಧಿ ಅವರ ನೇತೃತ್ವ ಇದೆ. ನೀವು 14 ತಿದ್ದುಪಡಿ ಮಾಡಿದ್ರೆ, ನೀವು 14ನಲ್ಲಿ ಅದು ನಾವು ಹೋರಾಟ ಮಾಡಿ ಸ್ಥಗಿತ ಮಾಡಿಸಿದ್ವಿ. ಅದನ್ನು ನಾವೇನ್ ಹೇಳ್ತಾ ಇದೀವಿ ಅಂದ್ರೆ, ನಮ್ಮ ಕಾಂಗ್ರೆಸ್ ಸರ್ಕಾರ ರೈತರ ಪರವಾಗಿದೆ.
ಯಾವಾಗ ರೈತರು 85%, 89%, ನಾನು ನಿಮ್ಗೆ ತೋರಿಸಿದ ಮಾಹಿತಿ ಪ್ರಕಾರ 89% ರೈತರು ಒಪ್ಕೊಂಡಿದ್ದಾರೆ. ನಾನು ಈಗ 518 ಎಕರೆ ಇದಾಗಿದೆಯಲ್ಲ, ನೋಟಿಫಿಕೇಶನ್ ಆಗಿದೆಯಲ್ಲ, ಅಲ್ಲಿ 95% ರೈತರು ಒಪ್ಕೊಂಡಿದ್ದಾರೆ. ಬಿಜೆಪಿ JDSನವರಿಗೆ ಅವರ ಬೆಂಬಲಿತ ಯಾವ ಹೋರಾಟಗಾರರಿದ್ದಾರೆ, ಇಡೀ ರಾಜ್ಯದಲ್ಲಿ 38 ಕಡೆ ನಾವು ಇಂಡಸ್ಟ್ರಿ ಕಾರಿಡಾರ್ಗೆ ಭೂಮಿ ಅಕ್ವಿಸಿಷನ್ ಆಗ್ತಾ ಇದೆ KEDB ಮುಖಾಂತರ 38 ಜಾಗಗಳಲ್ಲಿ. ಎಲ್ಲಿ ಯಾಕೆ ಹೋರಾಟ ಮಾಡ್ತಾ ಇಲ್ಲ ಇವರೆಲ್ಲ? ರಾಹುಲ್ ಗಾಂಧಿ ಅವರ ಭೂಸ್ವಾಧೀನ ನೀತಿ ಅಥವಾ ಅವರ ಸಿದ್ಧಾಂತ ವಿರುದ್ಧ ಅಲ್ಲ, ಆಯ್ತು ಒಪ್ಕೊಳ್ಳೋಣ. ಅಂಡಮಾನ್ ನಿಕೋಬಾರ್ ಮರಗಳ ಬಗ್ಗೆ ಅಪಾರ ಕಾಳಜಿ ಇರುವ ರಾಹುಲ್ ಗಾಂಧಿ ಅವರಿಗೆ ಬಿಡದಿಯ ಮರಗಳು ಕಾಣ್ತಾ ಇಲ್ವಾ? 15 ಲಕ್ಷ ಸಸಿಗಳನ್ನ 15 ಲಕ್ಷ ಸಸಿಗಳನ್ನ ಕೆಂಪೇಗೌಡರ ಹೆಸರಲ್ಲಿ ನೆಡ್ಲಿಕ್ಕೆ ಹೊರಟಿರುವ DK ಶಿವಕುಮಾರ್ ಅವರಿಗೆ 10 ಲಕ್ಷ ಮರಗಳು ಬೆಳೆದು ನಿಂತಿರೋ ಮರಗಳು ಕಣ್ಣಿಗೆ ಕಾಣ್ತಾ ಇಲ್ವಾ? ಮರಗಳು ಭೂಮಿ ಸುಳ್ಳು ಹೇಳೋತವ್ರು ಏನು 7,000 ಎಕರೆನಲ್ಲಿ 10 ಲಕ್ಷ ಮರಗಳು ಅಲ್ಲ ರೇ, ಯಾರ ನಾವು ರೈತರೇ 7,000 ಎಕರೆನಲ್ಲಿ 10 ಲಕ್ಷ ಮರಗಳು ಯಾರು ಈ ತರ ಕಾಮಿಡಿ ಮಾಡುವಂತ ಬಿಜೆಪಿ ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH ಬಿಡದಿ ಭಾಗದ ರೈತರು ನಮ್ಮ ಪ್ರತಿನಿಧಿ ಹೋದಾಗ ಹೇಳಿದ ಮಾತಿದು. ಬಹುಶಃ DK ಶಿವಕುಮಾರ್ ಅವರು ರೈತರ ವಿರೋಧ ನೋಡಿ ಕೈ ಬಿಟ್ಬಿಡ್ತಿದ್ರೇನೋ ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ನ. ಆದರೆ ಯಾವಾಗ ಕುಮಾರಸ್ವಾಮಿ ಅವರು ಎಂಟ್ರಾದ್ರೋ ಇದು DK ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ವೈಯಕ್ತಿಕ ಪ್ರತಿಷ್ಠೆಗೋಸ್ಕರ ಹಠ ಮುಂದುವರಿಯುತ್ತೆ, ರೈತರು ಬೀದಿಗೆ ಬರ್ತಾರೆ. ಇದು ರೈತರೇ ಹೇಳಿರೋ ಮಾತು. ಈಗ ಕುಮಾರಣ್ಣ ಅವರು ಮೊನ್ನೆ ಅಷ್ಟೇ ಹೇಳಿದ್ರು, ಇದು ಪ್ರತಿಷ್ಠೆ ಪ್ರಶ್ನೆ ಅಲ್ಲ, ಬನ್ನಿ 2-3 ಸಲ ಪತ್ರವನ್ನು ಬರೆದ್ರು. ಯಾರು ಬರೀತಾರೆ? ಕೇಂದ್ರ ಮಂತ್ರಿ ಬಂದು ಬರೆದ್ರು. ದಯಮಾಡಿ ಒಂದು ನಿಮಿಷ ಮೇಡಮ್, ನಾನು ಮಾತಾಡ್ತಾ ಇದ್ದೀನಿ, ನಿಮ್ಗೆ ಅವಕಾಶ ಸಿಗುತ್ತೆ ನೋಡಿ. ಬರೆದ್ರು, ದಯವಿಟ್ಟು ಬನ್ನಿ, ಇದ್ರ ಬಗ್ಗೆ ಕೂತು ಚರ್ಚೆ ಮಾಡೋಣ. ಅದು ನಾವು ರೈತರ ಸಮ್ಮುಖದಲ್ಲೇ ಮಾಡೋಣ. ಯಾಕಂದ್ರೆ ನಾನು ಸುಳ್ಳು ಹೇಳೋದು, ನೀನು ಸುಳ್ಳು ಹೇಳೋದು ಬೇಡ. ಬಂದು ರೈತರ ಮುಂದೆನೇ ಮಾಡೋಣ. ಯಾಕೆ ಬರ್ತಾ ಇಲ್ಲ? ಅಲ್ಲ, ನೀವು ಚನ್ನರಾಯಪಟ್ಟಣಕ್ಕೆ ಬರೋ ತಾಕತ್ ತೋರಿಸ್ತೀರಾ, ಇಲ್ಲಿ ಬಿಡದಿಗೆ ಬರೋ ತಾಕತ್ ಯಾಕೆ ತೋರಿಸ್ತಾ ಇಲ್ಲ ನೀವು? ಅಲ್ಲ, ಬಂಡೆನೆಲ್ಲ ಇವಾಗ ಖಾಲಿ ಮಾಡಿದ್ರಿ, ಇನ್ನು ನಮ್ಮ ಭೂಮಿಗಳನ್ನ ಖಾಲಿ ಮಾಡ್ತೀರಾ ನೀವು? DK ಶಿವಕುಮಾರ್ಗೆ ಇದೇ ಪ್ರಶ್ನೆ. ನಾವು ಏನು ಉಳಿಸಿದೀರಾ ನೀವು? ಮುಂದಕ್ಕೆ ನಮ್ಮ ನಾಡು, ನಮ್ಮ ರೈತರಿಗೆ ಏನು ಹೋಗ್ತೀರಾ ನೀವು? ನಟರಾಜ್ ಗೌಡ್ರೆ, ಈಗ ನೀವು ಅಧಿಸೂಚನೆ 25ರಲ್ಲಿ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ನಲ್ಲಿ ಮಂಡಿಸಿದ್ರು, ಇದು ಅಕ್ವೈರ್ ಮಾಡಲಿಕ್ಕೆ ಓಕೆ ಆಯ್ತು ಅಂತ ಹೇಳಿದ್ರಿ. ಎಷ್ಟು ಎಕರೆಗೆ ಸಂಬಂಧಪಟ್ಟಂತೆ ಅಧಿಸೂಚನೆ ಹೊರಡಿಸಿದ್ರಿ? 4-1 ನಂತರ 6-1 ಹೊರಡಿಸಿದ್ದು ಎಷ್ಟು ಎಕರೆಗೆ? ಈಗ ಸಂಬಂಧಪಟ್ಟಂತೆ 6-1ನಲ್ಲಿ ಎಷ್ಟು ಜನಗಳಿಗೆ ಚೆಕ್ ವಿತರಣೆ ಮಾಡಿದ್ದೀರಿ? ಈಗ ನೀವು ಹೇಳ್ತಾ ಇದ್ದೀರಿ 80% ರೈತರು ಇಲ್ಲಿ ನಮಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀರಿ. 80% ಆದರೆ ನೀವು ಹೊರಡಿಸಿರೋ ಅಧಿಸೂಚನೆಯಲ್ಲಿ 518 ಎಕರೆಯಲ್ಲಿ 80% ಅಂದರೆ ಎಷ್ಟು ರೈತರು ಇದಕ್ಕೆ ಸಂಬಂಧಪಟ್ಟಂತೆ ಒಪಿನಿಯನ್ ಕೊಟ್ಟಿದ್ದಾರೆ? ಎರಡನೇದು, ಇನ್ಫ್ರಾಸ್ಟ್ರಕ್ಚರ್ನೇ ಯೋಚನೆಯನ್ನು ಪ್ಲ್ಯಾನ್ ಮಾಡ್ದೇನೆ ನೀವು 9,000 ಎಕರೆ ಏನು ಅಕ್ವೈರ್ ಮಾಡಬೇಕು ಅಂತ ಹೊರಟಿದ್ದೀರಿ. ಇದರಲ್ಲಿ ನೀರಿನ ಮೂಲಗಳನ್ನು ಈಗ ಹೇಳ್ತಾ ಇದ್ರಿ. ಇಲ್ಲಿ ನನ್ನ ಜೊತೆಲಿ ಕುಳಿತಿರ್ತಕ್ಕಂಥ ಸಿಸ್ಟರ್ಸ್ ಬ್ರದರ್ಸ್ ಇದ್ದಾರೆ. ಈಗ ಹೇಳ್ತಾ ಇದ್ರಿ ನೀವು ಇನ್ಫ್ರಾಸ್ಟ್ರಕ್ಚರ್ ಅಂದರೆ ನೀರು 6ನೇ ಹಂತದ ಕಾವೇರಿ ನೀರನ್ನು ಈಗ ತರಬೇಕಾಗಿದ್ದು ಮುಗಿದೋಗಿದೆ ಕಾನೂನಾತ್ಮಕವಾಗಿ. ಈಗ ಬೈರ್ಮಂಗ್ಲ ಕೆರೆಯಲ್ಲಿರೋ ನೀರು ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ, ಕೈಗಾಯ ಆಗ್ತದೆ, ಅಲ್ಲೆಲ್ಲ ರೋಗ ರುಜಿನಗಳು ಬರ್ತಾ ಇದೆ, ಕ್ಯಾನ್ಸರ್ ಬರ್ತಾ ಇದೆ ಅಂತ. ಆದರೆ ಅವ್ರಿಗೆ ನೀರನ್ನು ಎಲ್ಲಿ ವ್ಯವಸ್ಥೆ ಮಾಡ್ತೀರಿ 9,000 ಎಕರೆ ಜಾಗಕ್ಕೆ? ಇದರ ಜೊತೆಗೆ ನನ್ನ ಹತ್ರ ಡಾಕ್ಯುಮೆಂಟ್ ಸಮೇತ ಮಾತಾಡ್ತೀನಿ, ಉಡಾಪಿಯಾಗಿ ಮಾತಾಡ್ತಲ್ಲ. ಯಾರು ಬೇಕಾದರೂ ಇಲ್ಲಿ ಕುಂತ್ಕೊಂಡಿರೋರು ನನ್ನ ಹತ್ರ ರೆಕಾರ್ಡ್ ಕೇಳ್ಬೋದು, ಕೊಡ್ತೀನಿ. ಈಗ 2,000 ಎಕರೆ 1,700 ಎಕರೆ ಅಂತೇಳಿ ನಮ್ಮ ರೈತ ಮುಖಂಡರು ಮಾತಾಡಿದ್ರು. 500 ಎಕರೆ ರೈತರದು ಜಮೀನನ್ನು, ಸರ್ಕಾರಿ ಜಮೀನನ್ನು 2 ಎಕರೆ ಒಬ್ಬೊಬ್ಬರಿಗೆ ಡಾಕ್ಯುಮೆಂಟ್ ಮಾಡಿ, ಅಂದರೆ ಅವರವರ ಹೆಸರಿಗೆ ಬರೆದು ಕೊಟ್ಬಿಟ್ಟಿದ್ದಾರೆ. ಅವರು ನಿಜವಾದ ರೈತರಲ್ಲ, ಆ ವ್ಯಾಪ್ತಿಯವರಲ್ಲ ಅಂತವ್ರದ್ದು 2 ಎಕರೆ ಕೊಟ್ಟಿರೋದು. ಅದರಿಂದ ಬರ್ತಕ್ಕಂಥ ಕಿಕ್ ಬ್ಯಾಕ್ ಯಾರಿಗೆ ಸೇರುತ್ತೆ? ಇದನ್ನು ನನಗೆ ತಾವು ಆ ವೇದಿಕೆ ಮೂಲಕ ಉತ್ತರ ಕೊಡಬೇಕಂತೇಳಿ ವಿನಂತಿ ಮಾಡ್ತೀನಿ. ಈಗ 2015ರಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರಾಗಿದ್ದಾಗ ಕ್ಯಾಬಿನೆಟ್ ಚರ್ಚೆ ಆಗಿ, ಇಲ್ಲ ಇದು ಗ್ರೇಟರ್ ಬಿಡದಿ ಟೌನ್ಶಿಪ್, ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಲೇಬೇಕು ಅಂತ ಒಂದು ತೀರ್ಮಾನ ಮಾಡಿ ಸುಮಾರು 7,481 ಎಕರೆ ಅಲ್ಲಿ ಅಕ್ವೈರ್ ಮಾಡ್ಕೊಬೇಕು ಅಂತೇಳಿ ಒಂದು ಪ್ರಾಥಮಿಕ ಅಧಿಸೂಚನೆಯನ್ನು ಹೊರಡಿಸಿದ್ದು. ಎರಡನೇದಾಗಿ ಏನು ಮಾಡಿದ್ರು ಅಂದರೆ, ಅಂತಿಮವಾಗಿ 518 ಎಕರೆಗೆ 3 ಹಳ್ಳಿಗಳ ಒಂದು ಅಧಿಸೂಚನೆ ಆಗಿ ಅದು ಅಕ್ವಿಷನ್ ಆಗಿದೆ. ಆಮೇಲೆ ನಮಗೆ ಗೊತ್ತಿರೋ ಪ್ರಕಾರ 580 ರೈತರಲ್ಲಿ ಸುಮಾರು 500 ರೈತರು ಮೊನ್ನೆ ಒಪ್ಕೊಂಡಿದ್ರು. ಇವತ್ತಿನ ಲೇಟೆಸ್ಟ್ ಮಾಹಿತಿ ಪ್ರಕಾರ 550 ರೈತರು ಒಪ್ಕೊಂಡಿದ್ದಾರೆ. 550 ರೈತರು ಒಪ್ಕೊಂಡಿದ್ದಾರೆ ಅಂದರೆ ಮೋರ್ ದ್ಯಾನ್ 95% ರೈತರು ಒಪ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲರಿಗೂ ಕೂಡ ಯಾರ್ಯಾರು ಕಾಂಪನ್ಸೇಷನ್ ತಗೊಂಡಿದ್ದಾರೆ, ಚೆಕ್ ತಗೊಂಡಿದ್ದಾರೆ, ಕೆಲವು RTGS ಒಪ್ಪಿದೆ, ಅವರು ಎಲ್ಲರೂ ಕಾಂಪನ್ಸೇಷನ್ 550 ರೈತರಿಗೂ ಕೂಡ ಕಾಂಪನ್ಸೇಷನ್ ತಲುಪಿಲ್ಲ ಅಂದರೆ ಒಂದು. ಎರಡನೇದೇನಂದ್ರೆ, ನೀವು ನೀರಾವರಿ ವಿಷಯ ಹೇಳಿದ್ರಿ. ಹೌದು, ನಾನು ಹೇಳಿದ್ರೆ ನಿಮಗೆ ಕಳೆದ 20 ವರ್ಷದಲ್ಲಿ 5 ಜನ ಮುಖ್ಯಮಂತ್ರಿಗಳು ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಗಳಾಗಿದ್ದರು. ಯಾರಿಗೂ ದೂರದೃಷ್ಟಿನೂ ಇಲ್ಲ, ಸಮೀಪ ದೃಷ್ಟಿನೂ ಇಲ್ಲ, ಕೇವಲ
ವ್ಯವಹಾರ ಮಾಡಿಕೊಂಡು ಲೂಟಿ ಹೊಡ್ಕೊಂಡು ಕೂತಿದ್ರು. ಇವತ್ತು ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗಿದ್ದಾರೆ, 1 ತಿಂಗಳಾಗಿದೆ, ಅವರು ಕಾವೇರಿದು ಏನು ಮೇಕೆದಾಟು ಯೋಜನೆ ಬೆಂಗಳೂರು ತರಬೇಕು ಅಂತಿದ್ದಾರೆ. ಅದೇ ರೀತಿಯಾಗಿ ಅಲ್ಲಿಗೂ ಕೂಡ ಒಂದು ಯೋಜನೆಯನ್ನ ಮಾಡ್ತಾರೆ, ಅದು ಕೂಡ ಸಾಕಾರ ಆಗತ್ತೆ. ಅದು ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಮಾತ್ರ ಸಾಧ್ಯ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಒಂದ್ ನಿಮಿಷ ಸರ್, ನೀವು ಮಾತಾಡಿದ್ದೀರಾ, ಇದಕ್ಕೆ ಚಿಕ್ಕ ಉಪಪ್ರಶ್ನೆ. ಅವ್ರು ನೀರಿನ ವಿಚಾರ ಕೇಳ್ತಾ ಇದ್ರು. ಡೇಟಾ ಸೆಂಟರ್ಗಳ ಬಗ್ಗೆ ರಿಪಬ್ಲಿಕ್ ಕನ್ನಡ ದೊಡ್ಡ ಅಭಿಯಾನನೇ ಮಾಡಿತ್ತು ಸರ್. ನೀವು AI ಸಿಟಿ ಮಾಡ್ಲಿಕ್ಕೆ ಹೊರಟಿದ್ದೀರಿ, ಇಂಥ 100 ಡೇಟಾ ಸೆಂಟರ್ಗಳು ನಿರ್ಮಾಣ ಆಗುತ್ತೆ. ಒಂದೊಂದು ಡೇಟಾ ಸೆಂಟರ್ಗಳಿಗೂ ಕೂಡ ಲಕ್ಷಾಂತರ ಲೀಟರ್ ಪ್ರತಿನಿತ್ಯದ ಆಧಾರದ ಮೇಲೆ ಪ್ಯೂರ್ ವಾಟರ್ ಬೇಕು. ನೀವು ಅಷ್ಟೆಲ್ಲ ಲಕ್ಷಾಂತರ ಗಟ್ಟಲೆ ಲೀಟರ್ ಪ್ಯೂರ್ ನೀರು ಡೇಟಾ ಸೆಂಟ್ರಿಗೆ ಕೊಡ್ಲಿಕ್ಕೆ ಓಕೆ ಅನ್ನೋರು ರೈತರಿಗೆ ಕೊಡಿ, ಖಂಡಿತವಾಗಿ ಕೃಷಿ ಮಾಡ್ತಾರೆ, ರೈತರಿಗೂ ಕೊಡ್ತೀವಿ. ರೈತರಿಗೆ ನೀರು ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಇದು ಯಾವ ಥರದಲ್ಲಿ? ಖಂಡಿತ ನೀವು ಹೇಳಿ ಕರೆಕ್ಟ್ ಆಗಿದೆ. ಕೇವಲ ನಾವು ಮಾತ್ರನೇ ಕೆರೆ ತುಂಬಿಸೋ ಅಭಿಯಾನ ಕೆಲಸವನ್ನು ಮಾಡಿರತಕ್ಕಂಥದ್ದು ಸಿದ್ದರಾಮಯ್ಯ ಆದ್ಮೇಲೆ. ನಿಮ್ಮ ಸಲಹೆ ಸೂಪರ್ ಆಗಿದೆ, ಐ ಅಕ್ಸೆಪ್ಟ್. ನಾನು ಅದನ್ನೇ ಹೇಳ್ತೀನಿ, ಅವರಿಗೆ ಶುದ್ಧ ಕುಡಿಯೋ ನೀರನ್ನ ಕೊಡಬೇಕು. ಆಮೇಲೆ ಇಂಡಸ್ಟ್ರಿಗೂ ನೀವು ಹೇಳ್ದಂಗೆ ಡೇಟಾ ಸೆಂಟರ್ಗೂ ಕೂಡ ಯಾವ ನೀರನ್ನು ಕೊಡಬೇಕು ಅದನ್ನು ಕೊಡಬೇಕು. ಆ ಕೆಲಸಕ್ಕೆ ಸರ್ಕಾರ ಬದ್ಧವಾಗಿದೆ. ಸರ್, ಒಂದು ಕಡೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಏನು ಹೇಳ್ತಾರೆ ಅಂದರೆ, ಮಾಧ್ಯಮದ ಪ್ರಶ್ನೆಗೆ ಸಾವಿರಾರು ಕೋಟಿ ಆಸ್ತಿ ಇದೆಯಲ್ಲ ಹೆಂಗ್ ಸಂಪಾದನೆ ಮಾಡ್ರಿ ಅಂದಿದ್ದಕ್ಕೆ ನಾನು ಕೃಷಿ ಮಾಡಿದೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾರೆ. ಸರ್, ಇದೇ ಫಾರ್ಮುಲಾ ಯಾವ ರೀತಿ ಕೃಷಿ ಮಾಡಿದೆ ಅದೇ ರೈತರಿಗೆ ಹೇಳ್ಕೊಡಿ ಸ್ವಾಮಿ, ಅವರು ಜೀವನ ಮಾಡ್ತಾರೆ. ಅವ್ರು ಏನಾದ್ರು ಆಸ್ತಿ ಮಾಡ್ಬಿಡ್ತಾರೆ ಅಂದ್ಬಿಟ್ಟು ನಿಮ್ಗೇನು ಹೊಟ್ಟೆ ಉರಿನಾ? ಇಲ್ಲ, ಒಳ್ಳೆ ಪ್ರಶ್ನೆ ನೋಡಿ. ಇಲ್ಲ, ಅವರು ಅವರು ಕೃಷಿಕರು ಇದ್ದಾರೆ, ಅವರು ವ್ಯಾಪಾರಸ್ಥರು ಇದ್ದಾರೆ, ಅವರು ಕೈಗಾರಿಕೆ ಮಾಡೋಂಥವ್ರು ಇದ್ದಾರೆ, ಅವರು ಎಜುಕೇಶನಿಸ್ಟು ಇದ್ದಾರೆ. ಆದ್ರೆ ಅವ್ರ ಮನೆಯಲ್ಲಿ ಈಶ್ವರಪ್ಪ ಯಡಿಯೂರಪ್ಪ ಮಾಡ್ತಾರ ನೋಟ್ 4 ಮಿಷಿನ್ಗಳಿಲ್ಲ. ನಾನು ಬಿಡದಿ ಭಾಗದ ರೈತರ ಮಹಿಳೆ. ನಮ್ಮ ಊರು ಅಂಚಿಪುರ ಕಾಲೋನಿ ಊರು ಬೈರ್ಮಂಗ್ಲ ಪಂಚಾಯಿತಿಗೆ ಸೇರಿದೆ. ನಾವು ಅಂಚಿಪುರ ಕಾಲೋನಿಯಲ್ಲಿ ವಾಸ ಮಾಡುತ್ತಿರುವ ರೈತ ಮಹಿಳೆ. ನಮ್ಮ ನೋವು ನಾವು ಹೇಳ್ಕೊತಾ ಇದ್ದೀವಿ. 20 ವರ್ಷದಿಂದ ರೆಡ್ ಝೋನ್ ಮಾಡಿ ಬಿಟ್ರಲ್ಲ ಕುಮಾರಣ್ಣರು. ನಾವು ಅನುಭವಿಸ್ತಿರೋ ಕಷ್ಟಗಳು ಹೇಳ್ತಾ ಇದ್ದೀನಿ. ಆ ಭಾಗದ ಜನರು ದನ ಕರೆಗಳು ಮೇಯಿಸ್ಬೇಕಾದ್ರೆ ಶೂ ಹಾಕೊಂಡು ಹೋಗ್ಬೇಕು. ಮತ್ತೆ ರೈತರು ಹೊಲ ಉಳ್ಬೇಕಂತ ಅಂದ್ರೆ ಆ ಹೊಲ ಉಳುವಂತ ಸಂದರ್ಭಗಳಲ್ಲಿ ಮಳೆ ಬಿದ್ದಾಗ ಮಾತ್ರ ಬೋರ್ ಹಾಕಿದ್ರೆ ನೀರಿರಲ್ಲ. ಆ ನೀರು ಬರೋಂಥ ನೀರಲ್ಲಿ ಬೆಳೆ ಬೆಳೆದ್ರೆ ನಮಗೆ ಸರಿಯಾದ ಹುಳ ಉಪ್ತೆ ಜಾಸ್ತಿ, ಕಳೆಗಳು. ಆ ಕಳೆ ನಾಶ ಮಾಡೋಕ್ಕೆ ಔಷಧಿಗಳು, ಅದು ಹೊಡಿಬೇಕಾದ್ರೆ ಮೂಗಿಗೆ ಅದು ಔಷಧಿ ಕ್ರಿಮಿನ ಕಟ್ಟಿಕೊಂಡು ಅಂಥ ಸಂದರ್ಭಗಳಲ್ಲಿ ಬೆಳೆ ಬೆಳೆದ್ರು ತಕ್ಕನಾದ ಬೆಲೆ ಇಲ್ಲ. ಮತ್ತೆ ದನಗಳು ಕೆಸರಲ್ಲಿ ಆ ಕೊಳಚೆ ನೀರಲ್ಲಿ ಮೇಯ್ದು ಹಾಲು ಕರೆದು ನಾವು ಆ ಡೈರಿಗೆ ಹಾಕಿ, ನಾನೇ ಡೈರಿ ಸೆಕ್ರೆಟ್ರಿ ಹಾಕಿ ಫ್ಯಾಟ್ ಬರಲ್ಲ, ಡಿಗ್ರಿ ಬರಲ್ಲ ಅಂತ ರೈತರನ್ನ ಅಪಾದನೆ ಮಾಡ್ತೀವಿ. ಆಗ ರೈತರು ಪಾಪ ಹಿಂದಕ್ಕೆ ತಗೊಂಡೋಗೋಕ್ಕಾಗದೆ ಹಂಗೆ ಊದೋಗ್ತಾರೆ. ಅಂಥ ಸಂದರ್ಭಗಳಲ್ಲಿ ನಾವು ಅನುಭವಿಸ್ತಿರೋ ಕಷ್ಟಗಳು. ಮತ್ತು ಆ 20 ವರ್ಷದ ಅಂತರದಲ್ಲಿ ಇವರು ಮುಖ್ಯಮಂತ್ರಿ ಆಗಿದ್ರಲ್ಲ, ಆಗ ನಮಗೆ ಆ ಕೊಳಚೆ ನೀರನ್ನ ಸುದ್ದಿ ಮಾಡಿ ಯಾಕೆ ಕೊಟ್ಟಿಲ್ಲ ಸ್ವಾಮಿ? ಯಾಕೆ ಕೊಟ್ಟಿಲ್ಲ? ನನ್ನ ಪ್ರಶ್ನೆಗಳು ಇನ್ನಾವೆ. ಮತ್ತೆ ನಮ್ಮ ಜಮೀನ ರೆಡ್ ಝೋನ್ ಮಾಡಿದಂಥ ಸಂದರ್ಭಗಳಲ್ಲಿ ಬರೀ 50,000ಕ್ಕೆ ಮಾರಿದ್ದೀವಿ. ನಮ್ಮ ದಲಿತರ ಜಮೀನು ತಗೊಳ್ಳಲ್ಲ, ಕೇಸ್ ಹಾಕ್ತಾರೆ ಅಂತ. ಆ 50,000 ಜನಕ್ಕೆ 50,000ಕ್ಕೆ ಮಾರಿದ ಜಮೀನ ದಳ್ಳಾಳಿಗಳು 40 ಲಕ್ಷಕ್ಕೆ ಮಾರವ್ರೆ. ಮಾದೇವಮ್ಮರು ಏನು ಮಾತಾಡಿದ್ರು ಎಲ್ಲವೂ ಸತ್ಯ, ಯಾವುದು ಸುಳ್ಳೇನು ಅವ್ರೇನು ಹೇಳಿಲ್ಲ. ಅಲ್ಲಿ ಬೋರ್ವೆಲ್ಲಲ್ಲಿ ನೀರು ಚೆನ್ನಾಗಿ ಬರಲ್ಲ, ಎಮ್ಮೆ ದನ ಮೇಯ್ದ್ರೆ ಹಾಲು ಚೆನ್ನಾಗಿ ಬರೋದಿಲ್ಲ, ಶೂ ಹಾಕೊಂಡು ಹೋಗಿ ಉಳುಮೆ ಮಾಡಬೇಕು, ಸೊಳ್ಳೆ ಇದೆ, ಎಲ್ಲವೂ ಸತ್ಯ. ಹಾಗಿದ್ಮೇಲೆ ಅವತ್ತು ಭೂಮಿ ಅಕ್ವೈರ್ ಮಾಡಿದಾಗ ನೀವೆಲ್ಲ ಹೋಗಿ ನಿಂತ್ಕೊಂಡು ಕುಮಾರಣ್ಣರ ನೀವು ಜಮೀನು ತಗೊಳ್ಳಿ ಅಂತ ಕೊಟ್ಬಿಟ್ಟಿದ್ದೀರಾ. ಒಂದು ನಿಮಿಷ ಇರಮ್ಮ, ಕೇಳಿಸ್ಕೊಳ್ಳಿ ಅಮ್ಮ. ನೀವು ಅವತ್ತು ಕುಮಾರಸ್ವಾಮಿ ಅವ್ರು ಅಕ್ವೈರ್ ಮಾಡಿದಾಗ ಕಾಂಗ್ರೆಸ್ ಅವರೆಲ್ಲ ಬಂದು ಅಕ್ವೈರ್ ಮಾಡೋದು ಬೇಡ ಬಿಟ್ಬಿಡಿ ಅಂತ ಹೇಳಿದ್ರಲ್ಲ, ನೀವೆಲ್ಲ ಬಂದ್ಬಿಟ್ಟು ಅವತ್ತು ಯಾಕ್ರಿ ತಗೋಬಾರ್ದು, ತಗೊಳ್ಳಿ ಬಿಡ್ರಿ ನಮ್ ಜಮೀನು ಅಂತ ನೀವೆಲ್ಲ ಬಿಟ್ಕೊಟ್ಬಿಟ್ಟು. ಒಂದ್ ನಿಮಿಷ ಕೇಳಿ ಅಮ್ಮ, ನೀವು ಕೇಳಿಸ್ಕೊಳ್ಳಿ ಅಮ್ಮ, ನಿಮಗೂ ಮೈಕ್ ಕೊಡ್ತೀನಿ, ಪೂರ್ತಿ ಮಾದೇವಮ್ಮರು ಹೇಳಿದ್ರಲ್ಲ, ಕುಮಾರಣ್ಣವ್ರು ಅಕ್ವೈರ್ ಮಾಡಿದಾಗ ಎಲ್ಲ ಬಂದು ಗಲಾಟೆ ಮಾಡಿದ್ರು. ಮಾಡಿದಾಗ ಇಲ್ಲ ನೀವ್ಯಾರು ಗಲಾಟೆ ಮಾಡಬೇಡಿ, ನಮ್ಮ ಜಮೀನು ನಮ್ಮ ಹಕ್ಕು, ನಾವು ಈ ಜಮೀನು ಲೇಔಟ್ ಮಾಡೋಕ್ಕೆ ಬಿಟ್ಕೊಡ್ತೀವಿ ಅಂತ ನೀವು ಬಿಟ್ಕೊಟ್ಬಿಟ್ಟಿದ್ದೀರಿ. ಇವತ್ತು ಈ ಸಮಸ್ಯೆನೇ ಬರ್ತಿರ್ಲಿಲ್ವಲ್ಲಮ್ಮ? 20 ವರ್ಷ ನೀವು ಕಾಯಂಗೆ ಇರ್ಲಿಲ್ವಲ್ಲಮ್ಮ? ಇವತ್ತು ಆ ಜಮೀನಿಗೆ 2.5 ಕೋಟಿ ಕೊಡ್ತಾರೆ. ಇವತ್ತಿನ SR ವ್ಯಾಲ್ಯೂ ಜಾಸ್ತಿ ಆಗಿದೆ, 2.5 ಕೋಟಿ ಕೊಡ್ತಾರೆ. ಅವತ್ತಿನ ರೇಟಿಗೆ ತಕ್ಕಂತೆ ಕುಮಾರಸ್ವಾಮಿ ಅವರು ಕೊಟ್ಟಿದ್ರು.
ನಾವೆಲ್ಲ ಇಲ್ಲ ರೀ ಈ ಜಮೀನು ಅಕ್ವೈರ್ ಆಗ್ಲಿ ರೀ, ಇಲ್ಲಿ ಒಳ್ಳೆ ಯೋಜನೆ ಬರಲಿ ಅಂತ ನೀವೆಲ್ಲ ಅವತ್ತು ಕುಮಾರಸ್ವಾಮಿ ಅವರಿಗೆ ಬೆಂಬಲ ಕೊಟ್ಟಿದ್ದೀರಾ, ಈ ಸಮಸ್ಯೆನೇ ಇರ್ತಿರ್ಲಿಲ್ಲ. ಈ ಸಮಸ್ಯೆನೇ ಇರ್ತಿರ್ಲಿಲ್ಲ. ಯಾಕೆ ನೀವು ಅವತ್ತು ಕಾಂಗ್ರೆಸ್ ಅವ್ರ ಜೊತೆ ಸೇರ್ಕೊಂಡು ಅಕ್ವೈರ್ ಮಾಡಬಾರ್ದು ಅಂತ ಹೇಳಿ? ಮಲ್ಲಯ್ಯ ಸರ್ ಅವ್ರು ಹೇಳಿದ ಹಂಗೇನೆ ಒಂದು ಅನೇಕ ಮಂದಿ ಆ ಭಾಗದಲ್ಲಿ ನಮಗೆ ಜಾತಿಯಲ್ಲಿ ರೈತರನ್ನ ವಿಂಗಡಣೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಬಟ್ ಆ ಭಾಗದಲ್ಲಿ ಅಂಥವ್ರು ಕೆಲವರು ಧ್ವನಿ ಎತ್ತಿದ್ದಾರೆ ಅನ್ನೋ ಕಾರಣಕ್ಕೆ ದುಃಖದಿಂದಾನೇ ಈ ಪ್ರಶ್ನೆ ಕೇಳ್ತಿದ್ದೀನಿ. ಆ ಭಾಗದಲ್ಲಿ ಇರ್ತಕ್ಕಂಥ ದಲಿತ ರೈತರ ಭೂಮಿಯನ್ನ ಮುಟ್ಲಿಕ್ಕೂ ಕೂಡ ಯಾರೂ ತಯಾರಿಲ್ಲ. ನಮಗೆ ಒಕ್ಕಲತನ ಮಾಡೋಕ್ಕಾಗ್ತಾ ಇಲ್ಲ, ನಮ್ಮ ಮಕ್ಕಳು ಪೇಟೆಗೆ ಸೇರಿಬಿಟ್ಟಿದ್ದಾರೆ, ನಮಗೆ ವಯಸ್ಸಾಗಿದೆ, ನಾವು ಭೂಮಿ ಮಾರೋಣ ಅಂದ್ರೂ ಕೂಡ ತಗೊಳ್ಳೋರಿಲ್ಲ. ಈಗ ಸರ್ಕಾರದಿಂದ 2.5 ಕೋಟಿ ಪರಿಹಾರ ಕೊಡ್ತಿದ್ದಾರೆ, ನಾವು ಹೆಂಗೋ ಬದುಕು ಕಟ್ಕೊಳ್ತೀವಿ, ಹಿಂಗೆ ಹೇಳ್ತಿರೋರು ಕೆಲವರು ಇದ್ದಾರಂತೆ. ಹೌದಾ? ನೀವು ಕಂಡಂತ ಮೇಡಮ್, ಈಗ ಇವರು ಏನು ಹೇಳ್ತಾ ಇದ್ದಾರೆ, ನಾವು ದಲಿತರು ನಮ್ಮ ಭೂಮಿ ತಗೊಳ್ಳೋರು ಯಾರಿಲ್ಲ ಅಂತ ಹೇಳ್ತಾರೆ. ಇವತ್ತು ರೈತರಿಂದ ಭೂಮಿ ತಗೊಂಡು ದಲಿತರಿಂದ ಅಥವಾ ಬೇರೆ ಸವರ್ಣೀಯರು ಭೂಮಿ ತಗೊಂಡ್ರೆ ಅದು PTCL ಕಾಯ್ದೆ ಆಗುತ್ತಲ್ಲ. 78ರಿಂದ ಈಚೆಗೆ ಯಾವುದೇ ಭೂಮಿ ತಗೊಂಡ್ರೆ ಏನಿಲ್ಲ, ಹಿಂದಕ್ಕೆ ತಗೊಂಡ್ರೆ ಏನೋ ಇದೆ ಕಾನೂನಲ್ಲಿ. ಅವತ್ತು ಭೂಮಿ ಏನಾಗ ಇವಾಗ ಸರ್ಕಾರ ಕೊಂಡ್ಕೊಂಡ್ರೆ ಅದಕ್ಕೆ PTCL ಬರಲ್ವಾ? ಬರಲ್ವಾ? ಡೆವಲಪ್ಮೆಂಟ್ ಬರಲ್ಲ. ಎರಡನೇದಾಗಿ ಇವ್ರು ಏನು ಹೇಳ್ತಾ ಇದ್ದಾರೆ, ಅಲ್ಲಿ ರೋಗ ರುಜುವಾಣು ಅವು ಬಂದವೆ ಅಂತ ಯಾವ ಕಾಲದಲ್ಲಿ ಬರ್ತದೋ? 1965ರೊಳಗೆ ನೆಹರು ಪ್ರಧಾನಮಂತ್ರಿ ಆಗಿದ್ದಾಗ ದೇಶಕ್ಕೆ ಆಹಾರದ ಅಭಾವ ಜಾಸ್ತಿ ಇತ್ತು. ತಿನ್ನಕ್ಕೆ ಅಮೆರಿಕದಿಂದ ಮುಸ್ಕಿನ ಜೋಳ ಮತ್ತು ಏನು ತರಿಸ್ಕೊಂಡು ತಿಂತಾ ಇದ್ರು, ಮುಸ್ಕಿನ ಜೋಳ, ಗೋಧಿಗಳು, ಹುಳ ಬಿದ್ದಂಥ ಜೋಳ ಎಲ್ಲ ನಾವು ನೋಡಿರುವಂಥದ್ದು ತಿಂತಾಯಿದ್ರು. ಅವತ್ತೇನು ನಾವು ಹಸಿರು ಕ್ರಾಂತಿ ಮಾಡ್ತೀವಿ ಅಂತ ಹೇಳಿ ಹೊರಡಿದ ಹೈಬ್ರಿಡ್ ತಳಿಗಳು ತಂದರು, ಜೊತೆಗೆ ಅದಕ್ಕೆ ಔಷಧಿ ಯೂರಿಯಾ ಇವೆಲ್ಲ ಬಂದು ಅವತ್ತೇ ಬಂದದ್ದು. ಅಲ್ಲಿ ಗಂಟೆ ರೈತ ಯಾವುದನ್ನು ಉಪಯೋಗಿಸ್ತಿರಲಿಲ್ಲ, ಮೆನ್ಯೂರ್ನ ಉಪಯೋಗಿಸ್ತಿರಲಿಲ್ಲ, ಯಾವುದೇ ಪೆಸ್ಟಿಸೈಡ್ಸ್ನ ಉಪಯೋಗಿಸ್ತಿರಲಿಲ್ಲ. ಅಲ್ಲಿಂದ ಜೊತೆಯಲ್ಲೇ ಬಂದಂಥದ್ದು ಈ ರೋಗವೆಲ್ಲ. ಅದು ಮುಂಚೆ ರೈತರಲ್ಲಿವಾ, ಇವು ತಾತನ ಕಾಲದಲ್ಲಿ ರೈತರಲ್ಲಿವಾ ಜೀವನ ಮಾಡ್ತಿರಲ್ವಾ? ರೋಗ ಬಂದಿರೋದು ಯಾವಾಗ? ಅಲ್ಲಿ 65ನೇ ನೀತಿ ಬಂದಿರೋದು. ಅದು ಮುಂಚೆ ಎಲ್ಲ ರೈತ ಚೆನ್ನಾಗಿರಲ್ಲ. ಮತ್ತು ಏನು ತಡೆ ಇರಿ ಮೇಡಮ್, ಮತ್ತು ಬೈರ್ಮಂಗಲದ ಕೆರೆ ಏನಿದೆ ಅಲ್ಲಿ ಏನು ಕೊಳಚೆ ನೀರಿದೆ, ಇವತ್ತು ಕೃಷಿಗೆ ಯೋಗ್ಯ ಎಲ್ಲ ನೀರು ಅಂತ ಹೇಳ್ತಾರಲ್ಲ, ಯಾಕೆ ಅದನ್ನು ಶುದ್ಧೀಕರಿಸ್ತಾ ಇಲ್ಲ? ಸರ್, ನಿಮಗೊಂದು ಸಲಹೆ ಹೇಳೋದು, ರೈತರಿಗೆ ಯಾವುದೇ ಕಾರಣಕ್ಕೂ ಗೌರ್ಮೆಂಟ್ ಚೆಕ್ ಕೊಡೋಗಿಲ್ಲ, ಕ್ಯಾಶ್ ಪಾಸ್ ಹೋಗೋಂಗಿಲ್ಲ, ಅದು ಅಕೌಂಟ್ ಪೇನೂ ಆಗಬೇಕು, ಅದು ನಿಮ್ಗೆ ಗಮನಕ್ಕಿರಲಿ. ಎರಡನೇದು, ಬೆಂಗಳೂರಿನ ದನದಟ್ಟೆಯನ್ನು ಕಮ್ಮಿ ಮಾಡಲಿಕ್ಕೆ ಅಂತೇಳಿ ಬಿಡದಿ ಟೌನ್ಶಿಪ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ, ಕರೆಕ್ಟ್ ಒಪ್ಕೊಳ್ಳೋಣ ಸರ್? ಆಲ್ರೆಡಿ ಒಂದು ಪ್ರಶ್ನೆ ಕೇಳಿದ್ರು, ಅಲ್ಲಿನ ಮೂಲಸೌಕರ್ಯ ನೀರು ಹೆಂಗೆ ಕೊಡ್ತಾ ಇದ್ರ ಅಂತ. ಇರೋ ಬೆಂಗಳೂರವ್ರಿಗೆ ನೀರು ಸಪ್ಲೈ ಮಾಡೋಕ್ಕಾಗ್ತಾಯಿಲ್ಲ. ಒಂದಿನ ನೀರು ಬಂದರೆ 3 ದಿನ ನೀರು ಬರ್ತಾಯಿಲ್ಲ, ಬೆಂಗಳೂರಿನ ಅವಸ್ಥೆ ಆಗ್ತಿದೆ. ಹಿಂಗೆ ಟೌನ್ಶಿಪ್ ಮಾಡಿ ಇನ್ನು ಇದು ಔಟ್ ಟೌನ್ಶಿಪ್ ಮಾಡಿ ಅಲ್ಲಿಗೆ ನೀರು ಹೆಂಗೆ ಸಪ್ಲೈ ಮಾಡ್ತಾ ಇದ್ದೀರಾ? ಆಮೇಲೆ ಇನ್ನೊಂದು ಮೇಜರ್ ಪ್ರಶ್ನೆ, ಬೆಂಗಳೂರನ್ನ ಉದ್ಧಾರ ಮಾಡಲಿಕ್ಕೆ ಬ್ರ್ಯಾಂಡ್ ಬೆಂಗಳೂರು ಅಂತ ನಿಮ್ಮ ಡಿ ಕೆ ಶಿವಕುಮಾರ್ ಸ್ಟಾರ್ಟ್ ಮಾಡಿದ್ರು. ನಮ್ಮ ಡಿ ಕೆ ಶಿವಕುಮಾರ್ ನಮ್ಮ ಚೀಫ್ ಮಿನಿಸ್ಟರ್ ಅನ್ಕೊಳ್ಳೋಣ. ನಿಮ್ಮ ಕೃಷ್ಣ ಬೈರೇಗೌಡರು ಒಂದು ಮಾತಾಡಿದ್ರು, ಇದು ಬ್ರ್ಯಾಂಡ್ ಬೆಂಗಳೂರು ಅಲ್ಲ, ಬ್ಯಾಡ್ ಬೆಂಗಳೂರು ಅಲ್ಲ, ಇದನ್ನು ಬ್ರ್ಯಾಂಡ್ ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಕೃಷ್ಣ ಬೈರೇಗೌಡರು. ಹೇಳಿದ್ರು ಅಷ್ಟೇ. ಬೆಂಗಳೂರು ನಗರದ MLAಗಳಿಗೆ ಅಥವಾ ಕ್ಷೇತ್ರಕ್ಕೆ ಅನುದಾನ ಕೊಡೋಕ್ಕೆ ದುಡ್ಡಿಲ್ಲ. ಈ ಬಿಡದಿ ಟೌನ್ಶಿಪ್ ಮಾತ್ರ ದುಡ್ಡು ಎಲ್ಲಿಂದ ಬರ್ತಾ ಇದೆ? ಎಲ್ಲಿಂದ ರಿಸರ್ವ್ ಮಾಡ್ತಾ ಇದ್ದೀರಾ? ಯಾವ ಪುರುಷತ್ವಕ್ಕೆ ಹೋಗೋ ಮಾಡ್ತಾ ಇದ್ದೀರಾ? ರೈತರೇ ಬೇಡ ಅಂತ ಇದ್ದೀರಾ? ಬರೀ ಆ ಒಂದು ಲಾಜಿಕ್ 80% ಕೂತ್ಕೊಂಡಿದ್ದೀರಾ. ರಿಯಲಿ ನೀವು ಶ್ವೇತಪತ್ರ ಕೊಡ್ಬೇಕು ಸರ್. ಆ ಕ್ಷೇತ್ರದಿಂದ ಆ ಹಳ್ಳಿಯಿಂದ 80% ಅಂತಲ್ಲ, ಎಂಟೈರ್ ಪ್ರಾಜೆಕ್ಟ್ ಅಲ್ಲಿ 80% ಇಟ್ಕೋಬೇಕು ನೀವು. ಅದನ್ನ ಬರೀ ಗ್ರಾಮ ಕೂತ್ಕೊಂಡ್ರೆ 80% ಆಗೋದಿಲ್ಲ. ನೀವು ಒಂದು ಗಮನ ಇರಲಿ ಸರ್. ಇವ್ರು ಹೇಳಿದ್ರಲ್ಲಿ ದುಡ್ಡಿನ ವಿಚಾರ ಸರ್, ಅಂದ್ರೆ ಇಲ್ಲಿರೋ ರಸ್ತೆ ಗುಂಡಿ ಮುಚ್ಚಲಿಕ್ಕೇನೆ ದುಡ್ಡು ಸಾಕಾಗ್ಲಿಲ್ಲ ಅನ್ನೋದು ನಮ್ಮ ಕಣ್ಣು ಮುಂದೆ ಇದೆ. ಗುಂಡಿಗಳು ಗುಂಡಿಯಾಗೆ ಉಳಿದಿದೆ. ಇನ್ನು ಬಿಡದಿ ಟೌನ್ಶಿಪ್ಗೆ ಸಾವಿರಾರು ಕೋಟಿ ರೂಪಾಯಿ ಎಲ್ಲಿಂದ ತರ್ತೀರಾ ಅನ್ನೋ ಪ್ರಶ್ನೆ. ಈಗ ಒಂದು ಬೆಂಗಳೂರಿನಲ್ಲಿ ಯಾವ್ದಾದ್ರು BJP ಶಾಸಕರು ತಾವು ಪರಿಚಯ ಇದ್ರೆ ಒಂದು ಫೋನ್ ಮಾಡಿ ಕೇಳಿ ನೋಡಿ. ಕಳೆದ ತಿಂಗಳು ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಕೋಟಿ ರೂಪಾಯಿದು ಕಾಮಗಾರಿಗೆ ಶಂಕುಸ್ಥಾಪನೆ ಆಗಿದೆ. ಯೋಜನೆ ಮಾಡಬೇಕಾದ್ರೆ ಯಾವ ರೀತಿ ಮಾಡ್ತಾರೆ? ಬೆಂಗಳೂರು ಮೈಸೂರು ಕಾರಿಡಾರ್ ರಸ್ತೆ ಆಯ್ತಲ್ಲ ನಿಮ್ದು, ಇದು 8,000 ಕೋಟಿ ರೂಪಾಯಿ ಬ್ಯಾಂಕ್ ಕೊಟ್ಟಿದೆ. ಮೋದಿ ಕೊಡ್ಲಿಲ್ಲ, ಇದಕ್ಕೆ ನಮ್ಮ ನೆಲ ಕೊಟ್ಟಿದ್ದೀವಿ, ರಾಜ್ಯ ಸರ್ಕಾರ ನೆಲ ಕೊಟ್ಟಿದ್ದೀವಿ, ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ದೀವಿ. ಅದೇ ರೀತಿ ಅಭಿವೃದ್ಧಿ ಅನ್ನೋದು ಆ ರೀತಿನೇ. ಯಾವ ರೀತಿ ಸ್ಟೇಕ್ ಹೋಲ್ಡರ್ ಇದಾರಲ್ಲ, ಜಮೀನು ಕೊಡೋ ರೈತ ಫಸ್ಟ್ ಸ್ಟೇಕ್ ಹೋಲ್ಡರು, ನೆಕ್ಸ್ಟ್ ಬ್ಯಾಂಕ್ ಇನ್ಸ್ಟಿಟ್ಯೂಷನ್ಸ್ ಇರ್ತವೆ, ನೆಕ್ಸ್ಟ್ ಕಂಪ್ನಿಗಳಿರ್ತವೆ, ಸರ್ಕಾರ ಇರುತ್ತೆ. ಇವೆಲ್ಲ ಸ್ಟೇಕ್ ಹೋಲ್ಡರ್ಗಳು ತೀರ್ಮಾನ ಮಾಡಿ ಆ IT ಸಿಟಿ ಆಗುತ್ತೆ, ಹಾಗೇ ಆಗುತ್ತೆ. ಮೇಡಮ್ 36 ಎಕರೆ ಜಮೀನು ತಗೊಂತಾರೆ. ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ಮೇಡಮ್ 36 ಎಕರೆ ಜಮೀನು ಬಹುಶಃ ಅಲ್ಲಿ ಅವ್ರು ತಗೋಬೇಕಾದ್ರೆ 3 ಕೋಟಿ ರೂಪಾಯಿ ಇತ್ತು. 36 × 3 ಕೋಟಿ ಅಂದರೆ ಸುಮಾರು 100 ಕೋಟಿ ರೂಪಾಯಿ ಆಸ್ತಿ. ನನಗೆ ಗೊತ್ತಿಲ್ಲ ಅಂತ ಕುಮಾರಸ್ವಾಮಿ ಹೇಳ್ತಾರೆ ಅಂದ್ರೆ ಮೇಡಮ್ ಇನ್ನೆಷ್ಟು ಎಕರೆ ಜಮೀನು ಇರಬೇಕು? ಬಹುಶಃ ಮೇಡಮ್ ಅದು ಬಿಡದಿ ಟೊಯೋಟಾ ಫ್ಯಾಕ್ಟ್ರಿ ಹಿಂಭಾಗ, ಅಲ್ಲಿ ಸಾವಿರಾರು ಕೋಟಿ ಆಸ್ತಿ. ಮನೇಲಿ ಗೊತ್ತಿಲ್ಲ ಅಂತಂದ್ರೆ ಇನ್ನೆಷ್ಟು? ಮೇಡಮ್ ಪ್ರಶ್ನೆ ಪೂರ್ತಿ ಕೇಳಿಸ್ಕೊಳ್ಳಿ, ಇಲ್ಲ ನಾನು ದಯವಿಟ್ಟು ಪ್ರಶ್ನೆ ಕೇಳಕ್ ಹೋಗಲ್ಲ. ನಾನು 1 ವಾರ ಅವ್ರನ್ನ ತಾಳ್ಮೆಯಿಂದ ಕೇಳಿದ್ದೀನಿ ಮೇಡಮ್. ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ತಗೊಂಡಿದ್ದಾರೆ, ಮನೇಲಿ ಗೊತ್ತಿಲ್ಲ ಅಂದ್ರೆ ಇನ್ನೆಷ್ಟು ಮಟ್ಟಿಗೆ ಬ್ಲಾಕ್ ಮನಿ ಇರಬೇಕು, ಇನ್ನೆಷ್ಟು ಮಟ್ಟಿಗೆ ಭ್ರಷ್ಟಾಚಾರ ಕುಮಾರಸ್ವಾಮಿ ಮನೇಲಿ ನಡೀತಾ ಇರಬೇಕು. ಇದೇ ತರ ಇನ್ನಷ್ಟು ಆಸ್ತಿಗಳಿರ್ಬೇಕು. ಬಿಡದಿಯಲ್ಲಿ ಮೇಡಮ್ ಇವತ್ತು ಯಾಕೆ ವಿರೋಧ ಮಾಡ್ತಾ ಇದ್ರೆ ಅಂದ್ರೆ
ಸಾವಿರಾರು ಎಕರೆ ಅವ್ರದೇ ಇರೋದು. ಯಾಕಂತಂದ್ರೆ ಇವತ್ತು ಹೊಲ್ಟೋಗುತ್ತೆ, ನಾಳೆ ಬೆಳಗ್ಗೆ ಅಧಿಕಾರಕ್ಕೆ ಬಂದಾಗ ಏನಾದರೂ ಮಾಡೋಣ ಒಂದು ಕೆಟ್ಟ ದೃಷ್ಟಿಯಿಂದ ಇವತ್ತು ಕುಮಾರಸ್ವಾಮಿ ಅವರು ಇದನ್ನ ಮಾಡ್ತಾ ಇದ್ರೆ ದಯವಿಟ್ಟು ಇದು ಒಳ್ಳೇದಲ್ಲ. ಕುಮಾರಸ್ವಾಮಿ ಅವ್ರಿಗೆ ಹೇಳಿ ಯಾವ ತರ ಸಿಕ್ಕಿದಾಗ ಶ್ರೀಮಂತರು ಯಾರು ಅತ್ಯಂತ ದೇಶಕ್ಕೆ ಶ್ರೀಮಂತರು ಯಾರ್ರಿ? ಸಂತೋಷ್ ಹೆಗಡೆ ಅವರು ಯಾರನ್ನ ಜೈಲಿಗೆ ಕಳ್ಸಿದ್ದು, ಜೈಲಲ್ಲಿ ಕೂತ್ಕೊಂಡು ಕಂಬಿ ಎಣಸ್ಕೊಂಡ್ ಬಂದ್ರಲ್ಲ ಅವ್ರು ಯಾರ್ರಿ ಅಂತ. ಡಿ ಕೆ ಶಿವಕುಮಾರ್ ಅವ್ರಿಗೆ ಇವತ್ತು ಕುಮಾರಣ್ಣ ಇದ್ದಿದ್ಕೆ ಆಚೆ ಬಂದ್ರು, ಇಲ್ಲ ಕಂಬಿ ಎಣಸ್ತಾ ಕೂತಿರ್ಬೇಕಾಗಿತ್ತು. ಅದು ಎಚ್ಚರ. ಇಡೀ ಫುಲ್ ನೀವು ಇವಾಗ ನೀವು ಪ್ರಜಾಪ್ರಭುತ್ವ ಅಲ್ವಾ ಇದು, ಯಾರ್ದು ಫೈಲ್ RTI ಅಪ್ಲೈ ಮಾಡಿ ತರಿಸಿ, ಇವ್ರದ್ದು ತರಿಸಿ ಅವ್ರದ್ದು ತರಿಸಿ, ಅಲ್ಲಿಗೆ ಆಗೋಗ್ಬಿಡ್ಲಿ ನೋಡಿ. ಅಕಸ್ಮಾತ್ ಅದಾಗಿದ್ರೆ ಅದೇ ಹೇಳಿದ್ರಲ್ಲ ಕುಮಾರಣ್ಣ ಅವರು, ನಾನು ಹಾಸ್ಪಿಟಲ್ ಕಟ್ಸ್ಕೊಟ್ಬಿಡ್ತೀನಿ ನೀವು ಈ ಭೂಮಿ ಬಿಡಂಗಿದ್ರೆ, ನಾನು ಎಲ್ಲ ರೈತರಿಗೆ ಮಾಡ್ಬಿಡ್ತೀನಿ, ನನಗೇನು ಬೇಡ ಅದರಿಂದ ನಯಾ ಪೈಸಾ ಬೇಡ ಅಂತ ಹೇಳಿದ್ರು. ಆ ತರ ಹೇಳೋ ಧೈರ್ಯ ನಿಮ್ಮ ಡಿ ಕೆ ಶಿವಕುಮಾರ್ ಇದೆಯಾ? ಕುಮಾರಸ್ವಾಮಿ ಅವರು 5 ಉಪನಗರ ಮಾಡಿದ್ರಲ್ಲ, ಎಲ್ಲಾರು ಮಾತಾಡ್ತಾರೆ ಮೇಡಮ್, ಬಿಡದಿನೇ ಮೊದಲೇ ಯಾಕೆ ಆಯ್ಕೆ ಮಾಡ್ಕೊಂಡ್ರು? ಅದು ನನ್ನ ಪ್ರಶ್ನೆ. ಇರಿ ಇನ್ನು ಅವೇ ಪ್ರಶ್ನೆಗಳು ಆಮೇಲೆ ಹೇಳಿರ ನೀವು. ಬಿಡದಿ ಮೊದಲು ಯಾಕೆ ಆಯ್ಕೆ ಮಾಡ್ಕೊಂಡ್ರು? ಉಪನಗರ ಫಸ್ಟೇ ಇದಾಗಬೇಕು ಅಂತ ಆಯ್ತು. 2006 ಮಾಡ್ಕೊಂಡ್ರು. 2007ಕ್ಕೆ ರೆಡ್ ಝೋನ್ ಯಾಕೆ ಮಾಡಿದ್ರು? ಕಾರಣ ಏನು? ಆಯ್ತಾ? ಇರಿ 2007ರಲ್ಲಿ ರೆಡ್ ಝೋನ್ ಮಾಡಿದ್ರು ಅಲ್ವಾ ಮೇಡಮ್? ನಾವು 10 ಲಕ್ಷ 5 ಲಕ್ಷ 16 ಎಕರೆ ನನ್ನ ಗಂಡಂದು ಇದ್ದಿದ್ದು. ನಮ್ಮ ಕಷ್ಟಕ್ಕೆ ನಮ್ಮ ಪ್ರಾಬ್ಲಮ್ಗೆ 10 ಲಕ್ಷ 11 ಲಕ್ಷ 5 ಲಕ್ಷಕ್ಕೆಲ್ಲ ನಾವು ಜಮೀನ್ ಮಾಡ್ಕೊಂಡಿದೀವಿ. ಒಂದ್ ನಿಮಿಷ ಇರಿ, ನಾವು ಕೆಂಪೇನಪಾಳ್ಯದವರು, ಜಾನಕಮ್ಮ ಅಂತ ನನ್ನ ಹೆಸರು. ಇವತ್ತು 1 ಎಕರೆಗೆ ಬಂದು ನಿಂತಿದ್ದೀವಿ ನಾವು. ಕುಮಾರಸ್ವಾಮಿ ಅವರು ರೆಡ್ ಝೋನ್ ಮಾಡಿ ಕೆಂಪು ವಲಯ ಮಾಡಿದ್ಕೆ ನಮ್ಮದು ವ್ಯಾಲ್ಯೂಯೇಷನ್ ಜಾಸ್ತಿ ಆಗಲಿಲ್ಲ. ಆಯ್ತಲ್ವಾ ಮೇಡಮ್? ಅಕ್ವೈರ್ ಆಗುತ್ತೆ 20 ವರ್ಷದಿಂದ ನಮಗೂ ಕೇಳಿ ಸಾಕಾಗೋಗ್ಬಿಟ್ಟಿತ್ತು. ಇವ್ರ ಸರ್ಕಾರನೇ ಬರುತ್ತೆ, ಇನ್ನು ಮುಂದೇನೋ ನಮ್ಮ ಸರ್ಕಾರನೇ ಇರುತ್ತೆ, ಇನ್ಯಾವ ಸರ್ಕಾರನೂ ಬರಲ್ಲ, ನಾನೇ ಮಾಡ್ಕೊಬಿಡೋಣ ಅಂತ ಕುಮಾರಸ್ವಾಮಿ ಅವ್ರು ಇದ್ರ ನೋಡಿ. ಸೋಲೂರು, ಬಿಡದಿ, ರಾಮನಗರ ಇದೆಲ್ಲ ಟೌನ್ಶಿಪ್ ಇದು ಮಾಡಿದ್ದಾರೆ, ರೆಡ್ ಝೋನ್ ಮಾಡಿದ್ದಾರೆ. ಆವಾಗ ಇದ್ದಿದ್ದು ಯಾರು? ಡಿ ಕೆ ಶಿವಕುಮಾರ್ ಅವರು, ಕುಮಾರಸ್ವಾಮಿ ಅವರೇ ಇದ್ದಿದ್ದು. ಓಕೆನಾ? ಕೋಯಿಲೇಷನ್ ಗವರ್ಮೆಂಟ್. ಯಾಕಂದ್ರೆ ನೀವು ಹೇಳ್ಬೇಕಾದ್ರೆ ಅರ್ಥ ಮಾಡ್ಕೊಳ್ದೆ ಮಾತಾಡ್ತೀರಾ, ಅದಕ್ಕೆ ಹೇಳಿದ್ದು. ಆವಾಗ ನಿಮ್ಮ ಇದೇ ಡಿ ಕೆ ಶಿವಕುಮಾರ್ ಕೂಡ ಇದ್ರು. ನೀವು ಆವಾಗ್ಲೂ ರೇಸ್ ಮಾಡ್ಬೇಕಾದ್ರೆ ಇವಾಗ್ಲೂ ಮಾಡ್ಬೋದು, ಯಾಕಂದ್ರೆ ಅವರೇ CM ಅಲ್ವಾ, ಅವ್ರು ಇವಾಗ್ಲೂ ಅದನ್ನ ಲಿಫ್ಟ್ ಮಾಡ್ಬೋದು. ನೀವು ಲಿಫ್ಟ್ ಯಾಕೆ ಮಾಡ್ತಿಲ್ಲ? 1 ನಿಮಿಷ ಮೇಡಮ್, ನಾನು ಮಾತಾಡ್ತಾ ಇದ್ದೀನಿ. ಈಗ ಹೌದು, ಕಾನೂನು ಬದ್ಧವಾಗಿ ಯಾವ ರೀತಿ ಲಿಫ್ಟ್ ಮಾಡಬೇಕು ಮಾಡಲಿ, ನಾವು ಅದಕ್ಕೇನು ವಿರೋಧ ಮಾಡ್ತಾ ಇಲ್ವಲ್ಲ, ಮಾಡಿ ಸರ್ ಅಂತ ಹೇಳ್ತಾ ಇದ್ವಿ. ಅಕಸ್ಮಾತ್ ನಿಮಗೆ ತೊಂದರೆನೇ ಆಗಿದ್ದಿದ್ರೆ ನೀವು ಅದೇ ದಿನ ಬಂದು ಕುಮಾರಣ್ಣ ಅವ್ರಿಗೆ ಪತ್ರ ಕೊಡಬೇಕಾಗಿತ್ತು, ನೀವೆಲ್ಲ ಹೋರಾಟ ಮಾಡಬೇಕಾಗಿತ್ತು. ಇವಾಗ ಬಿಡದಿ ಅವರು ಹೇಗೆ ಬಂದು ನನಗೆ ನಿಲ್ಸಣ್ಣ ಇದು ತಗೊಂಬೇಡ ಅಂತ ತಕ್ಷಣಕ್ಕೆ ಇಟ್ಬಿಟ್ರು. ನೀವ್ ಯಾಕೆಲ್ಲ ಬಂದಿಲ್ಲ? ಬದುಕನ್ನು ಕಟ್ಕೊಂಡ್ ಬರ್ತಾನೆ, ಸ್ಟಾಫ್ MLC ಕಂಪ್ನಿಗೆ ಬರ್ತಾನೆ, ಕಂಪ್ನಿಯನ್ನು 10 ವರ್ಷ ಕೇಳ್ತಾನೆ, ಅವ್ನು ಬೀದಿ ಪಾಲ್ ಮಾಡ್ತಾನೆ. ಜಮೀನ್ ಇದ್ರೆ ನಾಳೆ ಹೋಗ್ಬಿಟ್ಟು ಅವ್ನು ಭೂಮಿ ಉಳುತ್ತಾನೆ, 10 ವರ್ಷ ಅಲ್ಲ 20 ವರ್ಷ ಆಗ್ಲಿ, ಹಸು ಕಟ್ಕೊಂತಾನೆ, ಬದುಕ್ತಾನೆ. ವಯಸ್ಸಾಗಿರೋ ತಂದೆ ತಾಯಿಗಳು ಹೆಂಗ್ ಸಾಕ್ಬೇಕು? ಬೆಂಗಳೂರಿಗೆ ಬಂದು ಈ ಪೊಲ್ಯೂಷನ್ ಸಾಕಾಗತ್ತಾ? ಪರಿಹಾರದ ದುಡ್ಡಲ್ಲಿ ಅವರು ಬೇಕಿದ್ರೆ ಅಕಸ್ಮಾತ್ ನೀವ್ ಹೇಳಿದ ಪ್ರಕಾರನೇ ನಾನು ರೈತನಾಗಿಯೇ ಮುಂದುವರಿತೀನಿ ಅಂತ ಹೇಳಿದ್ರೆ ಭೂಮಿಗಳಿದಾವೆ, ಆಯ್ತಾ? ಒಳ್ಳೊಳ್ಳೆ ಭೂಮಿಗಳಿದಾವೆ, ಅಲ್ಲೂ ಬದುಕನ್ನ ಕಟ್ಟಿಕೊಳ್ಳಬಹುದಂತಹ ಅವಕಾಶಗಳಿದಾವೆ. ನೀವು ಮಾಧ್ಯಮದಲ್ಲಿ ನೋಡ್ತಿದ್ದೀರಾ, ನಿಮಗೆ ಸತ್ಯ ಗೊತ್ತಿಲ್ಲ. ಮಾಧ್ಯಮದ ಕ್ಯಾಮ್ರಾ ಅಲ್ಲಿ ಏನಿದೆ ಅದನ್ನ ತೋರಿಸುತ್ತೆ, AI ಟೆಕ್ನಾಲಜಿ ತೋರಿಸ್ತಾ ಇಲ್ಲ ನಾವು. ರೈತರ ಸಮಸ್ಯೆ ಏನಿದೆ ಅನ್ನೋದನ್ನ ರೈತರು ಮಾತನಾಡೋದು ತೋರಿಸ್ತಾ ಇದೀವಿ ನಾವು. ರಾಜಕಾರಣಿಗಳಿಗಿಂತ ಹೆಚ್ಚಾಗಿ ರೈತರು ಮಾತನಾಡೋದನ್ನ ತೋರಿಸ್ತಾ ಇದೀವಿ. ದೀಪಾ ಮೇಡಮ್ ಹೇಳಿದ ಇನ್ನೊಂದು ಮಾತು, ಇದಕ್ಕೆ ನೀವು ಉತ್ತರ ಕೊಡಬೇಕು. ಭೂಮಿ ಇಲ್ಲಿ ಬಿಟ್ರೆ ಬೇರೆ ಕಡೆನೂ ಸಿಗುತ್ತೆ, ಅಲ್ಲಿ ಹೋಗು ವ್ಯವಸಾಯ ಮಾಡಬಹುದಾ ಸರ್? ತಾನು ಒಕ್ಕಲು ಮಾಡ್ತಾ ಇರುವ ನೆಲವನ್ನ ಬಿಡದಿಲ್ ಟೌನ್ಶಿಪ್ ಮಾಡ್ಲಿಕ್ಕೆ ಕೊಟ್ಬಿಟ್ಟು ನಾನು ಚಿತ್ರದುರ್ಗದಲ್ಲಿ ಹೋಗ್ಬಿಟ್ಟು ವ್ಯವಸಾಯ ಮಾಡ್ತೀನಿ ಅನ್ನೋ ಪರಿಸ್ಥಿತಿಲಿ ರೈತರಿದ್ದಾರಾ ಅಂತ ಹೇಳಿ. ನಾನು 26 ಹಳ್ಳಿನೂ ಸುತ್ತೀವಿ. ಒಂದು ಸಾರಿ ರ್ಯಾಲಿ ಬಂದು ನಾವು 26 ಹಳ್ಳಿಗೂ ಓಡಾಡಿದ್ದೀವಿ, ಎಲ್ಲ ಕಡೆ ನೋಡಿದ್ದೀವಿ. ಅಲ್ಲಿ ಎಷ್ಟು ಫಲವತ್ತಾದ ಭೂಮಿ ಮತ್ತು ನೀರಾವರಿ ಏನಿದೆ ಅಂತ ಎಲ್ಲ ಗೊತ್ತಿರುವಂಥ ವಿಚಾರ. ಆದರೆ ಇವ್ರು ಏನು ಹೇಳ್ತಾ ಇದ್ದಾರೆ, ಇವರು ಅಂತ ರಾಜಕೀಯ ಮಾತಾಡ್ತಾರೆ, ನಾವು ರಾಜಕೀಯ ಮಾತಾಡ್ಕೋಲ್ಲ. ಯಾಕೆ ಅಂದರೆ ಇರಿ ಮೇಡಮ್, ನೋಡಿದ್ದೀವಿ. ಇವತ್ತು ಕೊರೋನಾ ಟೈಮ್ ಬಂದಾಗ ಬೆಂಗಳೂರಿನಿದ್ದಂಥ ಜನ ಪ್ರತಿ ಹಳ್ಳಿಗೂ 10, 20, 30 ಜನ ಬಂದು ಹಳ್ಳಿಗಳು ಬಂದು ಇಲ್ಲಿ ಹೊಸ ಕಟ್ಕೊಂಡು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾರೆ. ಇವತ್ತು ಉಳ್ಕೊಂಡು ಬೇಡಪ್ಪ ಬೆಂಗಳೂರು ಸಾಹಸ ಅಂತ ಹೇಳುವಂಥ ಭಾಳಷ್ಟು ಜನ ಇದ್ದಾರೆ. ಈಗಲೂ ಬರ್ತಾ ಇದ್ದಾರೆ, ಈಗಲೂ ಎಲ್ಲ ರಿವರ್ಸ್ ಆಗ್ತಾ ಇದ್ದಾರೆ. ಬೆಂಗಳೂರಿಗೆ ಹೋಗಿ ಬದುಕಬೇಕಂತ ಹೋದಂಥವ್ರು ರಿವರ್ಸ್ ಆಗ್ತಾ ಇದ್ದಾರೆ. ಯಾರೋ ಸ್ನೇಹಿತರು ಹೇಳ್ತಾ ಇದ್ರು, ನನಗೂ ಭೂಮಿ ಉಳ್ಳೇಬೇಕು ಅಂತ. ಹಂಗಾಗಿ ಯಾವುದೇ ಕಾರಣಕ್ಕೆ ಇವ್ರು ಹೇಳ್ತಕ್ಕಂಥದ್ದು ಸತ್ಯ ಅಲ್ಲ, 100% ಸುಳ್ಳು. ಅಭಿವೃದ್ಧಿ ಮಾಡಬೇಕು ಅಂತಿದ್ರೆ ಬಿಲ್ಡಿಂಗ್ ಕಟ್ಟಿದ್ರೆ ಮಾತ್ರ ಅಭಿವೃದ್ಧಿನ ಹೊಟ್ಟೆಗಿಟ್ಬೇಡವಾ? ಅವರು ರೈತರು ಏನು ಹೇಳಿದ್ರು,
ಅಲ್ಲಿ ಹೋಗಿ ವ್ಯವಸಾಯ ಮಾಡೋಕ್ಕಾಗಲ್ಲ, ಕ್ರಿಮಿಕೀಟಗಳಿದೆ, ರೋಗ ಬರುತ್ತೆ ಅಂತ. ಯಾಕೆ ಸರ್ ಇಷ್ಟು ಡೆವಲಪ್ಡ್ ಕಂಟ್ರಿ ಆಗಿದೆ, ಇಷ್ಟು ಡೆವಲಪ್ ಸ್ಟೇಟ್ ಆಗಿದೆ, ಅದನ್ನು ನಾವು ಕ್ಲಿಯರ್ ಮಾಡಿ ಬಿಲ್ಡಿಂಗ್ ಕಟ್ಟೋಕ್ಕಾಗುತ್ತೆ, ಡೆವಲಪ್ಮೆಂಟ್ ಮಾಡಿ AI ಮಾಡೋಕ್ಕಾಗುತ್ತೆ ಅಂದರೆ ರೈತರ ಭೂಮಿನ ಡೆವಲಪ್ಮೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ವಾ? ರೈತರನ್ನ ಒತ್ತಾಯಪೂರ್ವಕವಾಗಿ 80% ರೈತರು ಅನುಮತಿ ಕೊಡದಲೆ ಅಕ್ವೈರ್ ಮಾಡೋಕ್ಕಾಗಲ್ಲ, ಕಾನೂನಿದು. ಯಾರು ಬೇಕಾದರೂ ಕೂಡ ಏನು ಬೇಕಾದ್ರೂ ಹೇಳ್ಬೋದು, ಸಂಚುಕೋರರು ಸಂಚು ಮಾಡ್ಬೋದು, ಅಪಪ್ರಚಾರ ಮಾಡ್ಬೋದು, ವಾಟ್ಸಪ್ಪಲ್ಲಿ ಬಿಡ್ಬೋದು ಮಾಹಿತಿಗಳನ್ನ. ಆದರೆ ಇಲ್ಲಿ ರೈತರು ಇಲ್ಲಿ ಕೂತಿದ್ದಾರೆ, ಆ ರೈತರು ಕೂತಿದ್ದಾರೆ, ಕೇಳಿಸ್ಕೊಂಬಿಡಿ, ಆ ರೈತರು ಕೂತಿದ್ದಾರೆ, ಅವ್ರಿಗೆ ಬೇಕು ಅಭಿವೃದ್ಧಿ ಬೇಕು, ನಮ್ಮ ಜಮೀನು ತಗೊಳ್ಳಿ, ನಮ್ಮ ಜಮೀನಿಂದಲೇ ಶುರು ಮಾಡಿ ಶಂಕುಸ್ಥಾಪನೆ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಆ ರೈತರ ಪರ ಕಾಂಗ್ರೆಸ್ ಸರ್ಕಾರ ನಿಂತಿದೆ. ಅವತ್ತಿನ ನೀವು ಯಾರು ಹೋಗಿ ವಿಚಾರಿಸಿಲ್ಲ ಅವ್ರನ್ನ, ಇವತ್ತು ಹೋಗ್ಬಿಟ್ಟಿದ್ದೀರಾ. ಏನೋ ಒಂದು ಒಳ್ಳೆ ಕೆಲಸ ಆಗ್ತಿದೆ ಅಲ್ಲಿ, ನಿಮ್ಗೆ ಆಗೋದು ಬೇಡ. ಅದು ಕುಮಾರಸ್ವಾಮಿ ಅವರು ಯಾವಾಗಿಂದ ರೈತರು ಮನೆ ಬಾಗಿಲಿಗೆ ಯಾರೇ ಬರಲಿ ನಿಮ್ಮ ಕಷ್ಟ ಅಂತ ಕೇಳ್ಕೊಂಡು ನೀವು ಯಾರು ಹೋಗಿಲ್ಲ, ಇದ್ದಿದ್ರೆ ಇಷ್ಟೊತ್ತಲ್ಲಿ ಕುಮಾರಣ್ಣ ಬಿಟ್ಟಿರೋರಲ್ಲ. ಯಾಕಂದರೆ ಇದನ್ನು ಕಣ್ಣಾರೆ ನೋಡಿರೋಳು ನಾನು ಹೇಳ್ತಾ ಇದ್ದೀನಿ ನಿಮಗೆ. ಅವ್ರು ಬಂದಾಗ ಯಾರು ಕಷ್ಟ ಇವತ್ತುವರೆಗೂ ನೀವೇನಾದರೂ ಅಲ್ಲಿ ಕಲುಷಿತ ಆಗಿದೆ ನೀರು ಅಂತ ಹೇಳಿದ್ರು ಕೂಡ ಅದನ್ನು ಸ್ವಚ್ಛ ಮಾಡ್ಸೋಕ್ಕಾದ್ರೆ ಅಧಿಕಾರದಲ್ಲಿ ಇದ್ರ ಪಾಪ ಅವ್ರ ಕೈಯಲ್ಲಿ ಇತ್ತ. ಅವತ್ತಿಂದ ಕೇಳ್ಕೊಂಡಿದ್ದು ಇದನ್ನೇ, ನನ್ನ ಒಂದು ಸಲ ಆರಿಸಿ ನಾನು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ಅಂತ ಹೇಳಿದವರು ರೀ. ಅವರು ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಡು ಆಗಿರೋವಂಥದ್ದು, ನೀವು ಅವರು ಇಂಡಿಪೆಂಡೆಂಟ್ ಆಗಿ ಏನು ಗೆಲ್ಸಿದ್ದೀರಾ ನೀವು? ಇದು ಹಠಾನ ಅಭಿವೃದ್ಧಿನ ಸರ್? ಮೊದಲೇ ಪ್ರಶ್ನೆ. ಸೆಕೆಂಡು, ಇವಾಗ ಯುವಕರಲ್ಲಿ ಉದ್ಯೋಗ ಇಲ್ಲ ಸರ್. 10 ಕೋಟಿ ಉದ್ಯೋಗ ಕೊಡ್ತೀನಿ ಅಂದ್ಬಿಟ್ಟು ಇವಾಗ ಉದ್ಯೋಗ ಇಲ್ಲದೆ ಯುವಕರು ಓಡಾಡ್ತಿದ್ದಾರೆ. ಆದರೆ ನೀವು ಸೃಷ್ಟಿ ಮಾಡೋ ಉದ್ಯೋಗ ಯುವಕರಿಗೆ ಸಿಗತ್ತಾ? ನಮ್ಮದು ಕಾಂಗ್ರೆಸ್ದು ಮನೆ DK ಶಿವಕುಮಾರ್ದು ಕಾಂಗ್ರೆಸ್ ಸರ್ಕಾರದ್ದು ಅಭಿವೃದ್ಧಿ, ವಿರೋಧ ಪಕ್ಷಗಳದ್ದು ಹಠ. ಸರ್ ಕೆಂಪೇನಪಾಳ್ಯಕ್ಕೆ 20 ವರ್ಷದಿಂದ ಎಲ್ಲ ನಾನು ಹೋಗ್ತಾ ಇದ್ದೆ ಸರ್. ಅಲ್ಲ ಅಣ್ಣ ತಮ್ಮಂದ್ರು ಒಡಹುಟ್ಟಿದವರಾಗಿ ಇದ್ದವರು ಈ ಕುಮಾರಣ್ಣ ಬಂದು ಈ ರೆಡ್ ಝೋನ್ ಮಾಡಿಬಿಟ್ಟು ಒಡಹುಟ್ಟಿದವರೆಲ್ಲ ಬೇರೆ ಬೇರೆ ಆಗಿದ್ದಾರೆ ಸರ್. ಅದನ್ನ ಕಣ್ಣಾರೆ ನಾನು ನೋಡಿದ್ದೀನಿ ಸರ್. ಮತ್ತೆ ಅವಾಗ ಕಬ್ಬು ತಿಂತಾದ್ರಿ ಸರ್, ಕೆಂಪೇನಪಾಳ್ಯ ಬೆಳೆದಿದ್ದ ಕಬ್ಬು ಅವತ್ತಿದ್ದ ಟೇಸ್ಟ್ ಇವತ್ತಿಲ್ಲ ಸರ್. ಇವತ್ತು ಈ ಕೊಳ ನೀರು ಅಲ್ಲೂ ಬಂದಿದೆ ಸರ್. ಮತ್ತೆ ಇವತ್ತು AICT ಮಾಡೋದಕ್ಕೆ ನಾವು ರೆಡಿ ಆಗಿದ್ದೀರಿ ಸರ್. ಇವತ್ತು ಕುಮಾರಣ್ಣನವರು ಕೇಂದ್ರ ಒಂದು ಕೈಗಾರಿಕಾ ಸಚಿವರಾಗಿದ್ದಾರೆ. ಇಲ್ಲಿ ಕರ್ನಾಟಕಕ್ಕೆ ಇವತ್ತು ಯಾವುದೋ ಒಂದು ಕಂಪನಿಗಳನ್ನ ಇಲ್ಲಿ ಕೊಡ್ತಾ ಇಲ್ಲ ಸರ್, ಎಲ್ಲ ಬೇರೆ ರಾಜ್ಯಗಳಿಗೆ ಕಳಿಸ್ತಾ ಇದ್ದಾರೆ. ದಯವಿಟ್ಟು ಕುಮಾರಣ್ಣನವ್ರಿಗೆ ನೀವು ಕಿವಿ ಹಿಂಡಿ AICT ಮಾಡ್ತಾ ಇದೀರಿ, ಸುಮಾರು ಕಂಪನಿಗಳನ್ನ ಇಲ್ಲಿ ಕರ್ಕೊಂಡು ಬನ್ನಿ ಅಂತ ನೀವಾರು ಹೇಳಿ ಸರ್. ಸರ್ ನೀವು ಹೇಳ್ದಂಗೆ ಅದು ನಿಜವಾಗ್ಲೂ ಸತ್ಯ. ಇವತ್ತೂ ಕೂಡ ಅದೇ ಆಗಿದ್ದು. ಒಂದೇ ಗ್ರಾಮದಲ್ಲಿ ಇರ್ತಕ್ಕಂಥವ್ರು ಇಲ್ಲೊಂದಷ್ಟು ಜನ ಅಲ್ಲೊಂದಷ್ಟು ಜನ ದಾಯಾದಿಗಳಿಗಿಂತ ಹೆಚ್ಚಾಗಿ ಕಚ್ಚಾಡ್ತಾ ಇದ್ದಾರೆ ಇವತ್ತಿನ ದಿನ. ಕಾರಣಕರ್ತರು ಅವರೇ, ನಮ್ಮ ಕುಮಾರಣ್ಣ ಅವರೇ. ಧೈರ್ಯ ಇದ್ರೆ ಬನ್ರಿ, ಧೈರ್ಯ ಇದ್ರೆ ಬನ್ರಿ ಅಂತೀರಲ್ಲ, ಧೈರ್ಯ ಇದ್ದು ಅಲ್ಲಿ ನಿಂತ್ಕೊಂಡಿರುವಂತಹ ರೈತರನ್ನ ಒಂದು 5 ನಿಮಿಷ ಮಾತಾಡ್ಸಕ್ಕಾಗ್ಲಿಲ್ಲ, ಪಲಾಯನವಾದ ಮಾಡ್ಬಿಟ್ರು. ಅವಾಗಿದ್ದಂತಹ ಟೇಸ್ಟ್ ಇವಾಗ ಬೆಳೆಗಳಲ್ಲಿ ಇಲ್ಲ ಅಂತ ಹೇಳಿದ್ರಿ, ಹೌದು. ಆಮೇಲೆ ಇನ್ನ ಒಂದು ಹೇಳ್ತೀನಿ ಕೇಳಿ, ಅಲ್ಲಿ ಬೆಳೀತಾ ಇರ್ತಕ್ಕಂತಹ ಹಣ್ಣುಗಳಾಗಿರ್ಬೋದು ಅಥವಾ ಬೇರೆ ರೀತಿಯಾಗಿರ್ತಕ್ಕಂಥ ಯಾವುದೇ ಬೆಳೆ ಆಗಿರಬಹುದು, ಅಷ್ಟು ರುಚಿಕರವಾಗಿರೋದು ಅಲ್ಲ. ಮತ್ತೆ ಅದು ಕೊಳ್ತೋಗ್ಬಿಡುತ್ತೆ ಬೇಗ, ತಿನ್ನೋದಕ್ಕೂ ಕಷ್ಟ ಆಗುತ್ತೆ. ಆಮೇಲಿಂದ ಆ ಏರಿಯಾದಿಂದ ಬಂದಿದೆ ಅಂತ ಹೇಳಿದ್ರೆ ಸೊಪ್ಪನ್ನು ಕೂಡ ತಗೊಳ್ಳಲ್ಲ, ಆ ರೀತಿಯಾಗಿದೆ. ಆಮೇಲೆ ಇನ್ನೂ ಒಂದು ಮಾತು ಹೇಳಿದ್ರು ಮೇಡಮ್, ಏನೋ ಇವ್ರು ಕೇಳಿದ್ರು ಫಲವತ್ತಾಗಿದೆ ಭೂಮಿ ಅಂತ ಹೇಳ್ಬಿಟ್ಟು 200 ಅಡಿ 300 ಅಡಿ ಆಳದಲ್ಲಿ ತೋಡಿದ್ರೆ ನೀರು, ಬೋರ್ವೆಲ್ ನೀರು, ಅದು ಕೂಡ ಕಂಟಾಮಿನೇಟೆಡ್ ಆಗಿ ಬರುತ್ತೆ ಅಂತ ಇವ್ರು ಹೇಳಿದ್ರು. ಕುಮಾರಸ್ವಾಮಿ ರೆಡ್ ಝೋನ್ ಹೋಗ್ಬಿಟ್ರು ರೆಡ್ ಝೋನ್ ಮಾಡಿಕ್ಬಿಟ್ರು ಅವತ್ತಿನಿಂದ ಬರೀ ಇದೇ ಚರ್ಚೆ ಆಗ್ತದೆ. ರೆಡ್ ಝೋನು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರನ್ನ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಮಾಡಿದ್ದು ಯಾರು? ಕಾಂಗ್ರೆಸ್ ಪಾರ್ಟಿಯವರು. ಒಂದು ನಿಮಿಷ ರೀ ಮೇಡಮ್, ಕಾಂಗ್ರೆಸ್ ಪಾರ್ಟಿಯವರು ಅವ್ರನ್ನ ರೆಡ್ ಝೋನ್, ಅವರು ಮುಖ್ಯಮಂತ್ರಿ ಮಾಡೋರು ರೆಡ್ ಝೋನ್ ಮಾಡೋರು. ಅದರಲ್ಲಿ ಕಾಂಗ್ರೆಸ್ JDS ಎರಡೂ ಪಾಲುದಾರಿಕೆ ಇದೆ. ಅವತ್ತು ಸರ್ ಇದು ರೆಡ್ ಝೋನ್ ಮಾಡ್ತಾ ಇದ್ದೀರಾ, ರೆಡ್ ಝೋನ್ ಮಾಡೋದು ಬೇಡ, ಇದನ್ನ ಅಗ್ರಿಕಲ್ಚರ್ ಝೋನ್ ಆರ್ ಎಲ್ಲೋ ಝೋನ್ ಮಾಡಿ ಅಂತ ಅವತ್ತೇ DK ಶಿವಕುಮಾರ್ ಹೇಳ್ಬೋದಾಗಿತ್ತು. ಅವತ್ತು MP ಇದೇ DK ಸುರೇಶ್ ಇದ್ದಿದ್ದು, ಇದೇ DK ಶಿವಕುಮಾರ್ ಇದ್ರು. ಯಾಕೆ ಅವತ್ತು ಮಾತಾಡ್ಲಿಲ್ಲ? ಕೇಳಿ ಒಂದು ನಿಮಿಷ ರೀ ಮೇಡಮ್, ಎರಡು ನಾನು ಹೇಳ್ತೀನಿ ಕೇಳಿ. ಬೈರ್ಮಂಗ್ಲದಲ್ಲಿ ಆ ಋಷಭಾವತಿ ವ್ಯಾಲಿ ಝೋನ್ ಏನಿದೆ ನಿಜಕ್ಕೂ ಸಮಸ್ಯೆ ಇದೆ. ನಾನು ಅವಾಗಲೇ ಏನು ಮಾತಾಡಿದೆ, ಕಂಟಮಿನೇಷನ್ ವಾಟರ್ ಬರುತ್ತೆ, ಇವಾಗಲೂ ನಾನು ಹೇಳ್ತೀನಿ. ಇಲ್ಲ ಅಂದ್ರೆ ಇಡೀ ಬೈರಮಂಗ್ಲದ ಒಂದು ಕೆರೆ ಸುತ್ತಲೂ ಇರ್ತಕ್ಕಂಥ ಗ್ರಾಮವನ್ನು ಇಡೀ 9,000 ಎಕರೆಗೆ ನೀವು ಲಿಂಕ್ ಮಾಡಬೇಡಿ. 9,000 ಎಕರೆಗೆ ಲಿಂಕ್ ಮಾಡಬೇಡಿ ನೀವು. ಅಲ್ಲಿ ಒಂದು ನಿಮಿಷ ಕೇಳಿಸ್ಕೊಳ್ಳಿ ಮೇಡಮ್, ದೀಪಾ ಅವರು ನೀವು ಲಾಯರ್ ಇದ್ದೀರಾ, ಕೇಳಿಸ್ಕೊಳ್ಳಿ. ನೀವು ಬೈರಮಂಗಲ ಕೆರೆ ಸರೌಂಡಿಂಗ್ಸ್ ಅಲ್ಲಿ ನನಗೂ ಗೊತ್ತಿದೆ. ಅನಂತಕುಮಾರ್ ಅವ್ರದ್ದು ಕಾಲೇಜ್ ಇತ್ತಲ್ಲಿ, ನಾನು ಹೋಗಿದ್ದೀನಿ, ಬಂದು ಬೈರಮಂಗಲ, ಬಿಲ್ಲೆದೊಡ್ಡಿ, ಕೆಂಪನಹಳ್ಳಿ, ಗೋಪಳ್ಳಿ ಪ್ರತಿಯೊಂದು ಗೊತ್ತಿದೆ. ನಮ್ಮ ಸಂಬಂಧ ಇದೆ, ನಮ್ಮ ತಂಗಿಯವ್ರದ್ದು ಜಮೀನಿದೆ ಅಲ್ಲಿ. ನೀವು ಬೈರಮಂಗಲ ಕೆರೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಕೆರೆಗಳ ಕಂಟಮಿನೇಷನ್ ವಾಟರ್ನ ಇಡೀ 9,000 ಎಕರೆಗೆ ಲಿಂಕ್ ಮಾಡಬೇಡಿ. ನೀವು ತಿಳ್ಕೊಳ್ಳಿ, ಬೈರಮಂಗಲ ಕೆರೆ ನೀರು
ಬೈರಮಂಗಲ ಕೆರೆ ನೀರು ಆರೋಹಳ್ಳಿ ಆರೋಬೆಲೆ ಡ್ಯಾಮ್ ಇಂದ ಮೆಟ್ಟೂರು ಡ್ಯಾಮ್ಗೆ ಹೋಗ್ತದೆ. ಅಲ್ಲಿಗೆ ಹೋಗೋಷ್ಟರಲ್ಲಿ ವಾಟ್ರು ಸರ್ಫೇಸ್ ಲೆವೆಲ್ ಅಲ್ಲಿ ರನ್ ಆಗಿ ಪ್ಯೂರಿಫೈ ಆಗಿರ್ತದೆ. ಆದ್ರೆ ಬೈರಮಂಗಲದಲ್ಲಿ ಇವತ್ತಿಗೂ ಅದು ಸಮಸ್ಯೆ ಇದೆ. ಬೈರಮಂಗಲದ ಈ ಮಹಿಳೆಯರು ಮಾದೇವಮ್ಮ ಏನು ಹೇಳಿದ್ರು, ನಾನು ಒಪ್ಕೋತೀನಿ, ಅದು ನಿಜಕ್ಕೂ ಸಮಸ್ಯೆ ಇದೆ. ಅದು ಅವರು ಜಮೀನನ್ನ ಕೊಡಬೇಕು ಅಂತ ಹೇಳಿದ್ರೆ ಆ ಜಮೀನನ್ನ ಸರ್ಕಾರ ತಗೊಂಡ್ಲಿ, ಬೇಡ ಅಂತ ಹೇಳಲ್ಲ. ಆದರೆ ಆ ಜಮೀನು ಅಲ್ಲಿರ್ತಕ್ಕಂಥ ಸಮಸ್ಯೆ ಲೆಕ್ಕದಲ್ಲಿ 9,000 ಎಕರೆ 7,481 ಎಕರೆ ಜೊತೆಲಿ 2,000 ಸರ್ಕಾರಿ ಲ್ಯಾಂಡ್ಗೆ ಬೋಗಸ್ ಡಾಕ್ಯುಮೆಂಟ್ ಮಾಡಿ ಯಾರೋ ಕಾಂಗ್ರೆಸ್ ಚಾನೆಲ್ಗಳಿಗೆ 1 ಎಕರೆಗೆ 2.5 ಕೋಟಿ, ಒಂದು ಎಕರೆಗೆ 2.5 ಕೋಟಿ, 100 ಎಕರೆ ಜಮೀನಿಗೆ ಡಾಕ್ಯುಮೆಂಟ್ ಆದ್ರೆ 250 ಕೋಟಿ. ಒಂದು ನಿಮಿಷ ಕೇಳಿಸ್ಕೊಳ್ರಿ. 1,700 ಎಕರೆ ಯಾರ ಹೆಸರಿಗೂ ಡಾಕ್ಯುಮೆಂಟ್ ಆಗಿಲ್ವಾ? ಸರ್ಕಾರ 7,481 ಎಕರೆ ಅಕ್ವೈರ್ ಆಗೈತಲ್ಲ, ಒಟ್ಟು 9,000 ಎಕರೆ. ಇನ್ನು 1,700 ಎಕರೆ ಯಾವ್ದದು? ಸರ್ಕಾರಿ ಭೂಮಿ. ಸರ್ಕಾರಿ ಭೂಮಿ ಯಾರ ಹೆಸರಲ್ಲಿದೆ? ಒಂದು ನಿಮಿಷ, ಸರ್ಕಾರಿ ಭೂಮಿ ಯಾರ ಹೆಸರಿದೆ? ಲ್ಯಾಂಡ್ ಬ್ಯಾಂಕ್ ಈಗ ಡಿಕ್ಲೇರ್ ಮಾಡಿ ಆ ಸರ್ಕಾರಿ ಭೂಮಿ ಸರ್ಕಾರಕ್ಕೆ ಸೇರಿದೆ, ಇದು ಅಕ್ವೈರ್ ಆಗಿಲ್ಲ ಅಂತ ಕೊಡಿ ಸ್ಟೇಟ್ಮೆಂಟು. ಯಾರ ಹೆಸರಿಗೋ ನಂಚಲಾಗೋ ನನ್ನೊಬ್ಬನಿಗೋ ಬಂಧುಗೋ ಬಳಗಕ್ಕೋ ಮಾಡಿದ್ರೆ ವಾಪಸ್ ತಗೊಳ್ಳಿ. ಸರ್ಕಾರದ ಜಮೀನು, ಸರ್ಕಾರ ದುಡ್ಡು 1 ಎಕರೆ 2.5 ಕೋಟಿ, 100 ಎಕರೆ 250 ಕೋಟಿ. ಮೇಡಮ್, ಸರ್ಕಾರ ದುಡ್ಡು, ಸರ್ಕಾರ ಜಮೀನು ಯಾವರೆಗೂ ಜೋಬಿಗೆ ಹೋಗುತ್ತೆ ದುಡ್ಡು? ಯಾಕೆ ಬೇಕಿದ್ರು? ಫಸ್ಟ್ ಸ್ಟಾರ್ಟಿಂಗ್ ಮಹಾಭಾರತ ಸ್ಟಾರ್ಟ್ ಆಗ್ಬೇಕಾದ್ರೆ ಮೇಡಮ್ ಒಂದು ಸ್ವಲ್ಪ ಇದು ಹೇಳಿದ್ರು, 6,000 ಲೀಟ್ರು ಹಾಲು ಉತ್ಪತ್ತಿ ಆಗುತ್ತೆ, ಮತ್ತೆ ಎಲ್ಲ 6 ಲಕ್ಷ ಎಲ್ಲ ಪ್ರತಿಯೊಂದು ಫುಲ್ ಲಿಸ್ಟ್ ಹೇಳಿದ್ರು. ನೀವು ಆ ಒಂದು ಲಿಸ್ಟಿಗೆ ಏನು ಆನ್ಸರ್ ಮಾಡಿದ್ದೀರಿ ಅಂದ್ರೆ ಗೊತ್ತಾಗ್ಬೇಕಲ್ವಾಗ ರೈತರ ಕಷ್ಟ ಅಂತ. ರೈತರು ಕಷ್ಟ ಪಡಲೇಬೇಕು ಮ್ಯಾಮ್. ರೈತರು ಕಷ್ಟ ಪಟ್ರೇನೆ ನಾವು ಇವತ್ತು ಇಲ್ಲಿರೋರು ಕುತ್ಕೊಂಡು ಊಟ ತಿನ್ನೋದು ಹೊಟ್ಟೆ ತುಂಬ. ರೈತರು ಕಷ್ಟ ಪಡಲ್ಲ, ನಾನು ಆರಾಮಾಗಿ ಮಲ್ಕೊಳ್ತೀನಿ ಅಂದ್ರೆ ಹೊಟ್ಟೆಗೆ ಏನು ತಿಂತೀವಿ ನಾನು? ಏನೋ ತಿನ್ನಲ್ಲ. ಇವತ್ತು 1 ಲೀಟ್ರ್ ಹಾಲು 56 ರೂಪಾಯಿ ಇರೋದು, ನಾಳೆ ಅದೇ ಹಸುಗೆ ಕಾಯಿಲೆ ಬಂದಿದೆ, ಅದು ಬಂದಿದೆ ಅಂತ ಹೇಳ್ತೀರಲ್ವಾ? ಹಂಗಂತೇಳಿ ಕಾಯಿಲೆ ಬಂದಿದ ತಕ್ಷಣ ತಗೊಂಡೋಗಿ ಕಾರ್ಖಾನೆಗೆ ಹಾಕ್ಬಿಟ್ಟು ಸಾಯಿಸ್ಬಿಡ್ತೀರಾ? ಇವಾಗ ಅವ್ರು ಮೇಡಮ್ ಅವ್ರು ಕೇಳಿದ್ರು ಏನಂತ, ಹಾಲು ಈ ಥರ ಬರ್ತಾ ಇದೆ 1000 ಲೀಟ್ರು ಅಂತ ಹೇಳಿ. ಬಹುಶಃ ಆ ಪ್ರಶ್ನೆಗೆ ಉತ್ತರ ಅವ್ರು ಆಲ್ರೆಡಿ ಕೊಟ್ಟರು ಅನ್ಸುತ್ತೆ ನಿಮಗೆ. ಅದರಲ್ಲಿ ಫ್ಯಾಟ್ನಂಶ ನಾನೇ ಕೊಡ್ತೀನಿ. ಫ್ಯಾಟ್ನಂಶ ಏನಿದೆ ಅದು ಕಡಿಮೆ ಆಗಿದೆ. ಪ್ಲಸ್ ಇನ್ನೊಂದೇನು ಅಂತ ಹೇಳಿದ್ರೆ, ನಾವು ಯಾವತ್ತೂ ಕೂಡ ಯಾವುದನ್ನು ಮೆನ್ಷನ್ ಮಾಡಲಿಲ್ಲ. ಏನಂತ, ಕಸಾಯಿಖಾನೆ ಕಳಿಸ್ಬಿಡ್ತೀವಿ ಹಸುಗಳನ್ನ, ಅಥವಾ ತಗೊಂಡೋಗಿ ಆಚೆ ಬಿಟ್ಬಿಡ್ತೀವಿ, ಇನ್ನೊಂದು ಮಾಡ್ತೀವಿ ಅಂತ ಹೇಳಿ. ಗೋವನ್ನ ನಾವು ಕೂಡ ದೇವರು ಅಂತಾನೆ ಪೂಜೆ ಮಾಡೋದು, ಆಯ್ತಾ? ಅದ್ರ ಜೊತೆಗೆ ಗೋವಲ್ಲಿ ಬರ್ತಕ್ಕಂತಹ ಏನೇ ಕಾಯಿಲೆ ಇದ್ರೂ ಕೂಡ ಅದಕ್ಕೆ ನಾವು ಪರಿಹಾರವನ್ನ ಡಾಕ್ಟರ್ಗಳ ಪ್ರಕಾರನೇ ತೀರಿಸ್ತೀವಿ. ಇದನ್ನ ನಿಮ್ಗೆ ಅಕಸ್ಮಾತ್ ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ಆ ಭಾಗದ ಜನರದು ವೈದ್ಯಾಧಿಕಾರಿಗಳು ಇರ್ತಾರಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ, ಅವ್ರನ್ನ ಹೋಗಿ ಒಂದು ಮಾತು ಕೇಳಿ, ಎಷ್ಟು ಹಸುಗಳಿಗೆ ಬಾವು ಬಂದಿದೆ, ಎಷ್ಟು ಹಸುಗಳಿಗೆ ಏನೇನು ಇನ್ಫೆಕ್ಷನ್ಸ್ಗಳಾಗಿದೆ ಅಂತಕ್ಕಂಥದ್ದನ್ನ ಅವರು ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ. ಭೂಮಿ ಕೊಡಬೇಕು ಅಂತಿರೋ ರೈತನಿಗೂ ಅನ್ಯಾಯ ಆಗದೆ ಇರೋ ರೀತಿಯಲ್ಲಿ, ಭೂಮಿ ಕೊಡಬಾರ್ದು ಅಂತ ಹೇಳೋ ರೈತನಿಗೂ ಅನ್ಯಾಯ ಆಗದೆ ಇರೋ ರೀತಿಯಲ್ಲಿ ಏನು ಮಾಡಬಹುದು ಸರ್ಕಾರ? ಮೇಡಮ್, ಈಗ 2 ಥರ ವಾದ ವಿವಾದ ಬರ್ತಾ ಇದೆ. ಇವತ್ತು ಭೂಮಿ ಕೊಡಲ್ಲ ಅಂತಕ್ಕಂಥವ್ರು ಜಾಸ್ತಿ ಅಂತ ನಾವು ಅಂತೀವಿ, ಕೊಡ್ತೀವಿ ಅನ್ನೋರು ಜಾಸ್ತಿ ಅಂತ ಇವರು ಅಂತ ಇದ್ದಾರೆ. ಇದೆಲ್ಲೂ ಮಾಹಿತಿ ಇಲ್ಲ, ಶ್ವೇತಪತ್ರ ಹೊರಡಿಸ್ಲಿಲ್ಲ. ಅದು ಹೊರಡಿಸ್ಬೇಕಲ್ವಾ ಯಾರೇ ಆದ್ರೂ? ಈಗ ಈರಮ್ಮ, ನೀನು ಸುಮ್ಮನೆ ಈರಮ್ಮ ಮಾತಾಡಿ, ನಾನು ಮಾತಾಡ್ತಾನೆ. ಇದು ಹೌದಲ್ವಾ? ಈಗ ನಮ್ಮ ಮೇಲೆ ಏನು ಹೇಳ್ತಾ ಇದ್ದೇವೆ ಅಂತ ಅಂದರೆ, ಈಗ ನಮ್ಮ ರೈತರುಗಳು 3,600 ಅರ್ಜಿನ ಕೊಟ್ಟಿದ್ದೀವಿ, ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಅಂತ. ಅದು ಮಾಹಿತಿ ಇದೆ, ಅವತ್ತೆಲ್ಲ ಲೆಕ್ಕ ಇಟ್ಕೊಂಡಿದ್ದಾರೆ, ನಮಗೂ ತೋರಿಸಿದ್ದಾರೆ ಈ ವಿಚಾರ ಒಂದು. ಆದರೆ ಇವರು ಯಾಕೆ ಇವತ್ತು ಬಲಾತ್ಕಾರವಂತ ಭೂಸ್ವಾಧೀನ ಯಾಕೆ? ನಾವೆತ್ತಿ ಭೂಮಿ ಕೊಡ್ತೀವಿ ಅಂತ ಹೇಳ್ತಾರೆ, ಮಾಡ್ಕೊಳ್ಳಿ ಅವರು. ನನ್ನ ಮಾತು ಮುಖದಲ್ಲಿ ನಾಟಾಡ್ತೀವ್ರೆ, ಭೂಮಿ ಕೊಡ್ತೀವಿ ಅಂತ ಏನು ಹೇಳಿದ್ದಾರೆ, ಅವ್ರು ಸ್ವಾಧೀನ ಪಡಿಸ್ಕೊಳ್ಳಿ, ಅವ್ರಿಗೆಲ್ಲ ಹಣ ಕೊಟ್ಬಿಡ್ಲಿ. 80% ಯಾವತ್ತು ರೀಚ್ ಆಯ್ತಾರೆ, ಉಳಿದೋರು 20% ಆಮೇಲೆ ತಗೊಳ್ಳಿ. ಇವರು 80% ಅಂತ ಹೇಳ್ತಾವ್ರಲ್ವ, ಅವರು 80% ರೈತರಿಗೂ ಸ್ವಾಧೀನ ಪಡಿಸ್ಕೊಳ್ಳಿ, ಅವ್ರಿಗೆ ಏನು ಕೊಡಬೇಕು ಕೊಡಲಿ. ಜೊತೆಗೆ ಈಗೇನು ಚೆಕ್ ಕೊಟ್ಟಿದ್ದಾರಲ್ಲ ಕೆಲವ್ರಿಗೆ, ಅವ್ರದ್ದು 1 ಎಕರೆ ಭೂಮಿ ಇಲ್ಲ, 1 ಎಕರೆ ಭೂಮಿ ಒಳಗೆ ಏನೇನಿದೆ, ಮಾವಿನ ಮರ ಇದೆಯಾ, ತೆಂಗಿನ ಮರ ಇದೆಯಾ, ಅಡಿಕೆ ಮರ ಇದೆಯಾ, ಅದಕ್ಕೇನು ವ್ಯಾಲ್ಯೂಯೇಷನ್ ಕಟ್ಟಿದ್ದಾರೆ, ಅದಾಗಿದೆಯಾ, ಅದು ಸಮೀಕ್ಷೆ ಆಗಿದೆಯಾ, ಅದೆಲ್ಲ ಮಾಡಿ 80% ರೈತರು ಅಂತ ಏನು ಹೇಳ್ತಾರೆ ನಟರಾಜ್ ಗೌಡರು ಮತ್ತು ದೀಪ ಅವರು. ಆ ಪ್ರಕಾರ 80% ರೈತರು ಒಪ್ಪಿಕೊಂಡ್ರೆ ಅವ್ರಿಗೆಲ್ಲ ಕೊಟ್ಟಾದ್ಮೇಲೆ 20% ಸ್ವಾಧೀನ ಪಡಿಸ್ಕೊಳ್ಳಿ. ಸರಿ, ಸರ್ಕಾರ ಸಮಯ ಇದ್ದಿದ್ದಷ್ಟೇ. ಆ ಉತ್ತರ ಬಂದ್ಮೇಲೆ ಬಹುಶಃ ಇದಕ್ಕಿಂತ ವ್ಯಾಲಿಡ್ ಇರ್ಲಿಕ್ಕಿಲ್ಲ. ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದ. ಬಿಡ್ದಿ ವಿಚಾರ ರಿಪಬ್ಲಿಕ್ ಎಲ್ಲರೂ ಕೇಳಿಸ್ಕೊಳ್ಬೇಕಾಗಿ ವಿನಂತಿ. ಬಿಡ್ದಿ ವಿಚಾರವನ್ನ ರಿಪಬ್ಲಿಕ್ ಕನ್ನಡ ಮೊಟ್ಟ ಮೊದಲನೇದಾಗಿ ಕೈಗೆತ್ಕೊಂಡಿರುವ ಕನ್ನಡದ ಸುದ್ದಿವಾಹಿನಿ. ಅದನ್ನು ಹೇಳ್ಕೊಳ್ಳಿಕ್ಕೆ ನಮಗೆ ಹೆಮ್ಮೆ ಇದೆ. ಯಾರ ಪರವಾಗೋ ಯಾರ ವಿರುದ್ಧವಾಗೋ ಮಾಡಬೇಕು ಅಂತಿಲ್ಲ, ವಸ್ತು ಸ್ಥಿತಿಯನ್ನ ತೋರಿಸ್ಬೇಕು ಅಂತ ಹೇಳಿ ಪ್ರತಿ ಬಾರಿ ಚರ್ಚೆ ಮಾಡುವಾಗಲೂ ಎರಡೂ ಕಡೆಯವರನ್ನ ಕರ್ಕೊಂಡ್ಬಂದು ಚರ್ಚೆ ಮಾಡೋ ಪ್ರಯತ್ನ ಮಾಡ್ತಾ ಇದ್ವಿ. ನಟರಾಜ್ ಗೌಡ್ರೆ ನೀವು ಒಪ್ತೀರಿ, ಅಶ್ವಥ್ ಸರ್ ಒಪ್ತಾರೆ ಅಂತ ಭಾವಿಸ್ತಾ, ಮತ ಪಡೆದುಕೊಂಡು ಗೆಲುವು ಅಂತ ಹೇಳಿ ಫಲಿತಾಂಶ ಬಂದು ಸರ್ಕಾರ ರಚನೆ ಆಗೋವರೆಗೂ ಮಾತ್ರ ಪಕ್ಷ. ಸರ್ಕಾರ ಅಂತ ಆದ್ಮೇಲೆ ಅದು ಜನರ ಸರ್ಕಾರ ಆಗುತ್ತೆ. ಹೀಗಾಗಿ ಬಿಡದಿಯಲ್ಲಿರ್ತಕ್ಕಂಥ ಒಬ್ಬ ರೈತನಿಗೂ ಕೂಡ ಅನ್ಯಾಯ ಆಗದೆ ಇರೋ ರೀತಿಯಲ್ಲಿ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳಿ, ಅದಕ್ಕೆ ಪೂರಕವಾದ ಸಲಹೆಗಳನ್ನು
ಹೋರಾಟದ ಮೂಲಕನೋ ಪ್ರತಿಭಟನೆ ಮೂಲಕನೋ ಒಟ್ನಲ್ಲಿ ಪೂರಕವಾದ ಸಲಹೆಯನ್ನು ವಿರೋಧ ಪಕ್ಷಗಳು ಕೊಡಲಿ. ರಾಜಕೀಯಕ್ಕಿಂತ ಹೆಚ್ಚಾಗಿ ರೈತರ ಹಿತ ಸರ್ಕಾರಕ್ಕೂ ವಿರೋಧ ಪಕ್ಷಕ್ಕೂ ಮೊದಲಾಗ್ಲಿ ಅಂತ ಆಶಿಸ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH